ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಗೊತ್ತು. ಹಾಗಾದರೆ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಸ್ಗೆ ಹೆಲ್ಪ್ ಆಗಲಿ ಅಂತ ಒಂದು ಮಾಡೆಲ್ ಕ್ವಶನ್ ಪೇಪರ್ ಮ್ಯಾಥ್ಸ್ನ ಇವತ್ತು ಏನು ಮಾಡ್ತಾ ಇದ್ದೀನಿ, ಸಾಲ್ವ್ ಮಾಡ್ತಾ ಇದ್ದೀನಿ ಮಕ್ಕಳೇ. ಯಾಕೆ ಅಂತಂದರೆ ಫುಲ್ ಒಂದು ಸ್ಟ್ರೆಚ್ ಕಂಪ್ಲೀಟಾಗಿ ನಿಮ್ಗೆ ತೋರಿಸಿದ್ರೆ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ಓಕೆ, ಯಾವ ಥರ ಕ್ವಶನ್ಸ್ನ ಅಟೆಂಡ್ ಮಾಡಬೇಕು, ಯಾವ ಥರ ಕ್ವಶನ್ಸ್ನ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅನ್ನೋಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನಾನು ಒಂದು ಮಾಡೆಲ್ ಕ್ವಶನ್ ಪೇಪರ್ನ ನಿಮಗೆ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಸಾಲ್ವ್ ಮಾಡ್ತಿರೋ ಪೇಪರ್ ಯಾವುದು ಅಂದರೆ ಥರ್ಡ್ ಮಾಡೆಲ್ ಕ್ವಶನ್ ಪೇಪರ್ ಮಕ್ಕಳೇ. ಹಾಗಾಗಿ ಹಾಗಾದರೆ ಇವತ್ತು ನಾವು ಅದನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಾನು ಲಾಸ್ಟ್ ಟೈಮ್ ಏನು ಮಾಡಿದ್ದೆ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಫುಲ್ ಒನ್ ಶಾಟ್ ಮಾಡಿ ಮತ್ತೆ LBA ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೆ. ಅದೇ ರೀತಿ ಬೇರೆ ಬೇರೆ ಚಾಪ್ಟರ್ಸ್ನ ಒಂದ್ಸತಿ ರಿವಿಷನ್ನೂ ಆಗುತ್ತೆ ನಿಮಗೆ. ಇನ್ಮೇಲಿಂದ ಸ್ಟಾರ್ಟ್ ಮಾಡ್ತೀನಿ. ಅಕಸ್ಮಾತ್ ನಿಮ್ಗೆ ಯಾವುದಾದ್ರೂ ನೆಸೆಸರಿಲಿ ಇದೇ ಚಾಪ್ಟರ್ ಬೇಕಾಗಿತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಕ್ಕಳೇ. ಡೆಫಿನೆಟಾಗಿ ನಾನು ಏನು ಮಾಡೋಣ, ಫಸ್ಟ್ ಆ ಚಾಪ್ಟರ್ಸ್ನ ಸ್ಟಾರ್ಟ್ ಮಾಡಿ ಆಮೇಲೆ ಏನು ಮಾಡ್ತೀನಿ, ಉಳಿದಿದ್ದ ಚಾಪ್ಟರ್ಸ್ಗೆಲ್ಲ ಹೋಗ್ತೀನಿ. ಓಕೆನಾ? ಹಾಗಾದರೆ ಇವತ್ತೇನು ಮಾಡೋಣ, ಮಾಡೆಲ್ ಕ್ವಶನ್ ಪೇಪರ್ ಡಿಸ್ಕಷನ್ಗೆ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಪ್ರಿಪ್ರೇಟರಿ ಹೆಲ್ಪ್ ಆಗಲಿ ಅಂತ ಅದೇ ಥರ ಒಂದಿಷ್ಟು ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಪಕ್ಕ ಎಕ್ಸಾಮ್ಸಲ್ಲಿ ಕೇಳ್ತಾರಂತ, ಇವನ್ ಫಾರ್ ಪಾಸಿಂಗ್ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲದೆ ಸ್ಕೋರ್ ಮಾಡೋಕ್ಕೂ ಹೆಲ್ಪ್ ಆಗಲಿ ಅಂತ, ಎರಡೂ ಟೈಪ್ ಆಫ್ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗಲಿ ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಜಸ್ಟ್ ಹೋಗಿ ಒಂದ್ಸತಿ ಕ್ರಾಸ್ ಚೆಕ್ ಮಾಡಿ, ನೀವು ನೋಡಿದರೆ ಇಟ್ಸ್ ಫೈನ್, ಇಲ್ಲಾಂದರೆ ಒಂದ್ಸತಿ ಹೋಗಿ ನೋಡಿ ಮಕ್ಕಳೇ. ಆಯಿತಾ? ಇದನ್ನು ಬಿಟ್ಟು ನಿಮ್ಮ ಪ್ರಿಪ್ರೇಟ್ರಿಗೆ ಇನ್ನೇನಾದರೂ ನಮ್ಮ ಕಡೆಯಿಂದ ಬೇಕಾಗಿತ್ತು ವೀಡಿಯೋಸು ಅಂತಂದರೆ ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ಈ ಥರದ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಮಕ್ಕಳೇ. ಆ ಥರದ ವೀಡಿಯೋಸ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀವಿ. ಅದು ಕೂಡ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಸ್ಗೆ ಹೆಲ್ಪ್ ಮಾಡುತ್ತೆ. ಯಾಕಂದರೆ January 5th ಇಂದ ನಿಮ್ಮ ಎಕ್ಸಾಮ್ಸ್ ಏನಂದರೆ ಪ್ರಿಪ್ರೇಟರಿ ಎಕ್ಸಾಮ್ಸ್ ಏನಾಗ್ತದೆ, ಸ್ಟಾರ್ಟ್ ಆಗ್ತಿದೆ. ಸೊ ಪ್ರಾಪರಾಗಿ ಏನು ಮಾಡಿ ಪ್ರಿಪೇರ್ ಆಗಿ. ತುಂಬ ದಿನ ಉಳಿದಿಲ್ಲ. ನಾನು ಪ್ರತಿ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಿಮಗೆ, ಈ ಟೈಮಲ್ಲಿ ಏನಂತಾರಲ್ಲ, ಇದನ್ನು ತುಂಬ ಗೋಲ್ಡನ್ ಟೈಮ್ ಅಂತ ಕರೀತಾರೆ. ಯಾಕಂದರೆ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿ ಏನಾಗುತ್ತೆ ಅಂದರೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಹಾಗಾದರೆ ನಾವಿವಾಗ ಈ ವಿಡಿಯೋ ಕಡೆ ಹೋಗೋಣವಾ? ಓಕೆ, ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಡಿಸ್ಕಷನ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಮಕ್ಕಳೇ, ಏನಂದರೆ ನಾನು MCQಸ್ನ ಸಾಲ್ವ್ ಮಾಡ್ತಾ ಇಲ್ಲ. ಯಾಕಂದರೆ ಮೋಸ್ಟ್ MCQs ಕ್ವಶನ್ಸ್ ಕಾನ್ಸೆಪ್ಟ್ನ ನಾನು ಚಾಪ್ಟರ್ ಮಾಡಬೇಕಾದ್ರೆ ಈ ಥರ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಬರುತ್ತೆ ಅಂತ ಹೇಳಿಬಿಟ್ಟಿರ್ತೀನಿ, ಇಲ್ಲ ಫಾರ್ಮುಲಾ ಬೇಸ್ಡ್ ಬಂದಿರುತ್ತೆ ಅಂತ ಹೇಳಿರ್ತೀನಿ. ಸೊ ನಾನು ಏನು ಮಾಡ್ತೀನಿ, 1 ಮಾರ್ಕ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ಗೆ MCQs ಬೇಕು ಅಂದರೆ ಹೇಳಿ, 3 ಮತ್ತು 4 ಎರಡೂ ಮಾಡೆಲ್ ಕ್ವಶನ್ ಪೇಪರಿಂದ ಬರೀ MCQs ಮಾತ್ರ ಸಾಲ್ವ್ ಮಾಡಿಬಿಟ್ಟು ಒಂದು ವೀಡಿಯೋದಲ್ಲಿ ಹಾಕ್ತೀನಿ. ಓಕೆನಾ? ಹಾಗಾದರೆ ಇವಾಗ ಏನು ಮಾಡೋಣ ಅಂದರೆ 1 ಮಾರ್ಕ್ ಕ್ವಶನ್ಸಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಏನು ನೋಡು ಮಕ್ಕಳೇ, ಇದು ಥರ್ಡ್ ಮಾಡೆಲ್ ಕ್ವಶನ್ ಪೇಪರು, ಅಲ್ಲಿಂದ ನಾನು ಹೇಳ್ತಾ ಇರೋದು ನಿಮಗೆ. ಓಕೆನಾ? ಇನ್ ದ ಫಿಗರ್ D is parallel to BC if BD is equals to 7.2 centimeter, AE is equal to 1.8 centimeter and EC is equal to 5.4 centimeter, then find the length of the AD ಅಂತ ಹೇಳಿದ್ದಾರೆ. ಹೌದಾ? ಹಾಗಾದರೆ ಇಲ್ಲಿ ನೋಡಿ, ನಿಮಗೆ ಗೊತ್ತು ಟ್ರಯಾಂಗಲ್ ಚಾಪ್ಟ್ರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ಬಿಟ್ಟಿದ್ದೀನಿ. ಏನಂದರೆ ಅಕಸ್ಮಾತ್ ಈ ಎರಡೂ ಲೈನ್ಸು ಪ್ಯಾರಲಲ್ ಆಗಿತ್ತು ಅಂದರೆ ಅವಾಗ ಏನು ಕಂಡೀಷನ್ ಬರುತ್ತೆ ಅಂತ ಹೇಳಿದ್ದೆ ನಾನು. ಸೈಡ್ಸ್ ಕೂಡ ಏನಾಗಿರುತ್ತೆ, ಈಕ್ವಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಹೇಳಿದ್ದೆ. ಹಾಗಾದರೆ ಬರ್ಕೊಳ್ಳೋಣ ನಾವು. ಏನದು, AD ಡಿವೈಡೆಡ್ ಬೈ ಏನಾಗುತ್ತೆ, DB ಈಸ್ ಈಕ್ವಲ್ಸ್ ಟು, ಈ ಕಡೆ ಏನು ಬರುತ್ತೆ, AE ಡಿವೈಡೆಡ್ ಬೈ ಏನಂತ ಬರುತ್ತೆ, EC ಅಂತ ಬರುತ್ತೆ. ಹೌದಾ? ಹೌದಲ್ವಾ? ಹಾಗಾದರೆ AD ಡಿವೈಡೆಡ್ ಬೈ DB ಏನೋ ವ್ಯಾಲ್ಯೂಸ್ ಹಾಕೊಳ್ಳೋಣ. AD ವ್ಯಾಲ್ಯೂನ ಕೊಟ್ಟಿಲ್ಲ, ಉಳಿದಿದ್ದು ಎಲ್ಲ ವ್ಯಾಲ್ಯೂಸು ಕೊಟ್ಟಿದ್ದಾರೆ. ಯಾಕಂದರೆ ಇದನ್ನ ಕ್ವಶನ್ ಮಾರ್ಕ್ ಅಂತ ಕೇಳಿದ್ದಾರೆ. ಅದು ಜಸ್ಟ್ AD ಅಂತಲೇ ಇಟ್ಕೊಳ್ಳೋಣ. ಓಕೆನಾ? AD ಡಿವೈಡೆಡ್ ಬೈ DB ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 7.2 ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ನೋಡಿ ಮಕ್ಕಳೇ, AE ಈಸ್ ಈಕ್ವಲ್ಸ್ ಟು 1.8 ಅಂತ ಕೊಟ್ಟಿದ್ದಾರೆ. EC ಈಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ, 5.4 ಅಂತ ಕೊಟ್ಟಿದ್ದಾರೆ. ಹೌದಾ? ಹಾಗಾದರೆ ನಮಗೆ ಬೇಕಾಗಿರೋ ವ್ಯಾಲ್ಯೂ ಯಾವುದು, AD ಜಸ್ಟ್ ಈ ಕಡೆ ಇಟ್ಬಿಟ್ಟು ಇದನ್ನು ಈ ಕಡೆ ಕಳ್ಸೋಣ. ಡಿನಾಮಿನೇಟರ್ ಇದೆ, ಈ ಕಡೆ ಹೋದರೆ ನ್ಯೂಮರೇಟರ್ಗೆ ಹೋಗುತ್ತೆ, ಮಲ್ಟಿಪ್ಲಿಕೇಶನ್ ಫಾರ್ಮೆಟಲ್ಲಿ ಹೋಗುತ್ತೆ. ಹೌದಾ? AD ಈಸ್ ಈಕ್ವಲ್ಸ್ ಟು 1.8 ಡಿವೈಡೆಡ್ ಬೈ 5.4 ಇಂಟು 7.2 ಅಂತ ಹೇಳ್ತೀವಿ. ಹೌದಲ್ವಾ? ಹಾಗಾದರೆ 1.8 ಡಿವೈಡೆಡ್ ಬೈ ಇದಂದರೆ ಎಷ್ಟು ಬರುತ್ತೆ, 3 18 3 54 ಅಂತ ಹೇಳ್ತೀವಿ. ಪಾಯಿಂಟಲ್ಲಿ ಕ್ಯಾನ್ಸಲ್ ಆಗಿರುತ್ತೆ. ಅದೇ ಥರ 3 1 3 2 1 ಉಳಿಯುತ್ತೆ, 3 4 ಹೌದಲ್ವಾ? 2.4 ಬರುತ್ತೆ. ಹಾಗಾದರೆ AD ಈಸ್ ಈಕ್ವಲ್ಸ್ ಟು ಎಷ್ಟು ಬಂತು ನೋಡಿ ಮಕ್ಕಳೇ, 2.4 ಸೆಂಟಿಮೀಟರ್ ಅಂತ ಹೇಳ್ತೀವಿ ನಾವು. ಹೌದಲ್ವಾ? ನೋಡಿ ಎಷ್ಟು ಈಸಿ ಆಗಿದೆ. ಅರ್ಥ ಆಯ್ತಲ್ವಾ? ನಾನು ಟ್ರಯಾಂಗಲ್ ಚಾಪ್ಟರ್ ಹೇಳ್ಬೇಕಾದ್ರೆ ಈ ಥರದ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ಮಕ್ಕಳೇ. ಒಂದ್ಸತಿ ಹೋಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಆಯಿತಾ? ಅಕಸ್ಮಾತ್ ನಿಮಗೆ ಬೇಕು ಅಂದರೆ 1 ಶಾರ್ಟ್ ಬೇಕಾದ್ರೆ ಟ್ರಯಾಂಗಲ್ ಲೆಸನ್ನ 1 ಶಾರ್ಟಲ್ಲಿ ಬೇಕಿದ್ರೆ ಮುಗಿಸ್ಕೊಡ್ತೀನಿ. ಆಯಿತಾ? ನೆಕ್ಸ್ಟ್ ನೋಡೋಣ. ರೈಟ್ ದ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ P A, B ಫ್ರಮ್ ದ ಒರಿಜಿನ್ ಅಂತ ಹೇಳಿದ್ದಾರೆ. ಹಾಗಾದರೆ ಅಕಸ್ಮಾತ್ ಡಿಸ್ಟೆನ್ಸಲ್ಲಿ ಪಾಯಿಂಟ್ P A, B ಆಗಿತ್ತು ಅಂದರೆ ಆವಾಗ ಅದರದ್ದು ಒರಿಜಿನಿಂದ ಎಷ್ಟು ಡಿಸ್ಟೆನ್ಸ್ ಆಗಿರುತ್ತೆ ಅಂತ ಕೇಳ್ತಿದ್ದಾರೆ. ಹಾಗಾದರೆ ನಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತು. ಏನದು, D ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x² ಪ್ಲಸ್ y² ಅಂತ ಹೇಳ್ತೀರಾ. ಯಾಕಂದರೆ X ಆ್ಯಂಡ್ Y ಅಂತ ಕರಿತೀವಿ ನಾವು ಅದನ್ನು. ಆಬ್ವಿಯಸ್ ಆಗಿ ಇದು X, ಇದು ಮತ್ತೇನಾಗಿ Y ಆಗಿರುತ್ತೆ. ಹಾಗಾದರೆ ಜಸ್ಟ್ ಏನು ಮಾಡಿ ಅಲ್ಲಿ ಹಾಕಿ ಅದು ವ್ಯಾಲ್ಯೂಸ್ನ.
ಎಕ್ಸ್ ಸ್ಕ್ವೇರ್ ಅಂದರೆ ಎಷ್ಟಾಯಿತು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳ್ತೀವಿ ಹೌದಲ್ವಾ. ದಿಸ್ ಈಸ್ ದ ಆನ್ಸರ್ ಅಷ್ಟೇ. ನಿಮ್ಗೆ ಇಲ್ಲಿ ಫಾರ್ಮುಲಾ ಗೊತ್ತಿತ್ತು ಅಂದರೆ ಜಸ್ಟ್ ಏನು ಮಾಡೋದು ಮಕ್ಕಳೇ, ಅದನ್ನು ವ್ಯಾಲ್ಯೂಸ್ನ ಅಲ್ಲಿ ಹಾಕಿದ್ರೆ ಮುಗಿದೋಯ್ತು, ನಿಮ್ಗೆ ಏನಾಗುತ್ತೆ 1 ಮಾರ್ಕ್ಸ್ ಸಿಗುತ್ತೆ. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಕ್ವಶನ್ ಹೋಗೋಣ ಆಗಿದ್ರೆ. ಓಕೆ, ಥರ್ಡ್ ಕ್ವಶನ್ ಏನದು, ಇನ್ ಅ ಕ್ವಾಡ್ರೆಟಿಕ್ ಪೊಲಿನಾಮಿಯಲ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 9x ಪ್ಲಸ್ 20 ಫೈಂಡ್ ದ ವ್ಯಾಲ್ಯೂ ಆಫ್ ಎಫ್ ಆಫ್ 1 ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಕೊಟ್ಬಿಟ್ಟು ಎಫ್ ಆಫ್ 1 ವ್ಯಾಲ್ಯೂ ಕೇಳಿದ್ದಾರೆ. ಜಸ್ಟ್ ಏನಿಲ್ಲ ಮಕ್ಕಳೇ, ಎಕ್ಸ್ ಇರೋ ಜಾಗದಲ್ಲಿ ಏನು ಮಾಡಬೇಕು 1 ಹಾಕಬೇಕು ಅಷ್ಟೇ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 9x ಪ್ಲಸ್ 20 ಅಂತ ಹೇಳ್ತಾರೆ ಹೌದಾ. ಹಾಗಾದರೆ ಎಫ್ ಆಫ್ 1 ಎಕ್ಸ್ ಜಾಗದಲ್ಲಿ ಏನು ಮಾಡ್ತೀನಿ 1 ಅಂತ ಹಾಕ್ತೀನಿ, 1 ಸ್ಕ್ವೇರ್ ಮೈನಸ್ 9 ಇಂಟು 1 ಪ್ಲಸ್ 20 ಅಂತ ಹೇಳ್ತೀನಿ ಹೌದಾ. ಹಾಗಿದ್ರೆ 1 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ 1 ಆಗುತ್ತೆ, 9 ಇಂಟು 1 ಅಂದರೆ 9 ಆಗುತ್ತೆ, ಪ್ಲಸ್ 20 ಅಂತ ಆಗುತ್ತೆ ಹೌದಾ. 1 ಮೈನಸ್ 9 ಅಂದರೆ ಎಷ್ಟಾಗುತ್ತೆ ಮಕ್ಕಳೇ -8 ಆಗುತ್ತೆ. ಯಾಕಂದರೆ 9 ಈಸ್ ಅ ಗ್ರೇಟರ್ ನಂಬರ್, ಅದ್ರ ಸಿಂಬಲ್ ಯಾವುದಿರುತ್ತೆ ಅದನ್ನೇ ಹಾಕಬೇಕು. -8 ಪ್ಲಸ್ 20 ಅಂದರೆ ಎಷ್ಟಾಗುತ್ತೆ ಅಂದರೆ ಪ್ಲಸ್ 20 ಮೈನಸ್ 8 ಅಂದರೆ ಎಷ್ಟಾಗುತ್ತೆ 12 ಅಂತ ಆಗುತ್ತೆ ಹೌದಾ. ಹಾಗಾದರೆ ಎಫ್ ಆಫ್ 1 ಈಸ್ ಈಕ್ವಲ್ಸ್ ಟು ಏನಾಯಿತು ಮಕ್ಕಳೇ 12 ಅಂತ ಬಂತು. ಅರ್ಥ ಆಯ್ತಲ್ವಾ. ದಿಸ್ ಈಸ್ ದ ಫೈನಲ್ ಆನ್ಸರ್. ಹೋಗೋಣ ನೆಕ್ಸ್ಟ್ ಕ್ವಶನ್. In an arithmetic progression, if the sum of the first 4 terms is 20 and the sum of the first 3 terms is 12, then find the fourth term of the arithmetic progression ಅಂತ ಹೇಳಿದ್ದಾರೆ ಹೌದಾ. ಹಾಗಾದರೆ ನೋಡೋಣವಾ ಇಲ್ಲಿ ನಾವು ಏನದು, ಈಗ ಫಸ್ಟು 2 ಸಮ್ನ ಕೊಟ್ಟು ಅದ್ರದ್ದು ಯಾವುದಾದ್ರೂ ಒಂದು ಇಂಟೀಜರ್ನ ಕೇಳಿದಾಗ ಒಂದು ಫಾರ್ಮುಲಾ ಇದೆ, ಜಸ್ಟ್ ಅದನ್ನು ಬರಿತೀನಿ. ಏನದು, ಎ ಎನ್ ಇಸ್ ಈಕ್ವಲ್ಸ್ ಟು ಎಸ್ ಎನ್ ಮೈನಸ್ ಎಸ್ ಆಫ್ ಎನ್ ಮೈನಸ್ 1 ಅಂತ ಹೇಳ್ತೀವಿ ನಾವು ಹೌದಾ. ಹಾಗಾದರೆ ಈ ಫಾರ್ಮುಲಾ ಹೆಂಗೆ ಅಂತ ಚೆಕ್ ಮಾಡ್ತೀನಿ. ಇವಾಗ ನಮಗೆ ಬೇಕಾಗಿರೋದೇನು 4th ಟರ್ಮ್ ಅಲ್ವಾ. ಹಾಗಾದರೆ A4 ಇಸ್ ಈಕ್ವಲ್ಸ್ ಟು ಇಲ್ಲೇನಾಗುತ್ತೆ S4 ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಹೌದಾ. ಹಾಗಾಗಿ ಮೈನಸ್ ಎಸ್ ಆಫ್ 4 ಮೈನಸ್ 1 ಅಂದರೆ ಎಷ್ಟು ಬರುತ್ತೆ 3 ಬರುತ್ತಲ್ವಾ. ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಹೌದಾ. ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಎಷ್ಟು ಬಂದಿದೆ 20 ಬಂದಿದೆ, ಅದನ್ನ ಹಾಕ್ತೀನಿ. ಹಾಗಾದರೆ ಅದೇ ರೀತಿ ದ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಅಂತ ಹೇಳಿದ್ದಾರೆ. ಎಷ್ಟು ಬಂದಿದೆ ನೋಡಿ ಮಕ್ಕಳೇ 12 ಅಂತ ಕೊಟ್ಟಿದ್ದಾರೆ ಹೌದಾ. ಹಾಗಾದರೆ 12 ಅಂತ ಬರೀತೀನಿ. ಏನು ಬಂತು ಆನ್ಸರ್, 20 ಮೈನಸ್ 12 ಇಸ್ ಈಕ್ವಲ್ಸ್ ಟು 8. A4 ಅಂದರೆ 4th ಟರ್ಮ್ ಇಲ್ಲಿ ಕೇಳಿದಾರಲ್ಲ, 4th ಟರ್ಮ್ ಆಫ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಷ್ಟಾಗಿರುತ್ತೆ 8 ಆಗಿರುತ್ತೆ ಹೌದಲ್ವಾ. ನೋಡಿ ಜಸ್ಟ್ ಇದಿಷ್ಟೇ. ಈ ಫಾರ್ಮುಲಾನ ಮರಿಬೇಡಿ ಮಕ್ಕಳೇ. ನಿಮ್ಗೆ ಅಪ್ಲೈಡ್ ಅಂತ ಕೇಳ್ತಾರೆ, ಇದೇ ಅಪ್ಲೈಡ್. ಜಸ್ಟ್ ಏನು ಮಾಡಿರ್ತಾರೆ ಅಂದರೆ ಒಂದು ವ್ಯಾಲ್ಯೂನ ಕೊಟ್ಟು ಡೈರೆಕ್ಟ್ ಸಮ್ ಆಫ್ ದಿಸ್ ಕಂಡುಹಿಡೀರಿ ಅಂದರೆ ಡೈರೆಕ್ಟಾಗಿ ಕಂಡುಹಿಡಿತೀರಿ ಅಂತ ಈ ಥರ ಕೇಳಿರ್ತಾರೆ ಅಷ್ಟೇ. ಇದೆಲ್ಲ ನಾರ್ಮಲ್ ಆಗಿ ಜಸ್ಟ್ ಇದು ನಿಮ್ಗೆ ನೆನಪಿಲ್ಲ ಅಂದರೆ ಏನಾಗುತ್ತೆ ಅಂದರೆ ತುಂಬ ಟಫ್ ಆಗಿದೆ ಅಂತ ಫೀಲ್ ಆಗುತ್ತೆ ಓಕೆನಾ. ಇದೆಲ್ಲ ತುಂಬ ಈಸಿಯಾಗಿರುತ್ತೆ. ಜಸ್ಟ್ ಏನು ಮಾಡಬೇಕು ಫಾರ್ಮುಲಾಸು ಮತ್ತು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, a rectangular sheet of paper 40 cm into 22 cm is rolled to form a hollow cylinder of height 40 cm. Find the radius of the cylinder ಅಂತ ಹೇಳಿದ್ದಾರೆ. ಅಂದರೆ ಈಗ ಎಕ್ಸಾಂಪಲ್ ತಡೀರಿ. ಓಕೆ, ಇಲ್ಲೊಂದು ರೆಕ್ಟ್ಯಾಂಗ್ಯುಲರ್ ಪೇಪರ್ ಇದೆ ಹೌದಾ. ಇದನ್ನು ಏನು ಮಾಡಿದ್ದಾರೆ ಅಂದರೆ 40 ಸೆಂಟಿಮೀಟರ್ ಇಂಟು 22 ಸೆಂಟಿಮೀಟರ್ ಇದೆ ಅಂತ ತೊಗೊಳ್ಳೋಣ. ಇದನ್ನು ಏನು ಮಾಡಿದ್ದಾರೆ ಅವರು ಫೋಲ್ಡ್ ಮಾಡಿದ್ದಾರೆ. ಹ್ಯಾಲೋ ಸಿಲಿಂಡರ್ ಅಂದರೆ ಓಪನ್ ಸಿಲಿಂಡರ್ ಮಾಡಿದಾಗ ಇದ್ರದ್ದು ಹೈಟ್ ಎಷ್ಟಿದೆ ಅಂದರೆ ಲೆಂತ್ ಎಷ್ಟಿದೆ ಅಂದರೆ 40 ಸೆಂಟಿಮೀಟರ್ ಇದೆ ಅಂತ. ಹಾಗಾದರೆ ರೇಡಿಯಸ್ ಎಷ್ಟಿದೆ ಅಂತ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಆಬ್ವಿಯಸ್ ಆಗಿ ನಾವು ಇರೋ ಶೀಟ್ನೇ ನಾವು ಫೋಲ್ಡ್ ಮಾಡಿದಾಗ ಏನಾಗಿರುತ್ತೆ, ಎರಡರದ್ದು ಏನಾಗಿರುತ್ತೆ ಪೆರಿಮೀಟ್ರಿ ಸರ್ಕಂಫೆರೆನ್ಸ್ ಏರಿಯಾ ಎಲ್ಲದೂ ಸೇಮ್ ಆಗಿರುತ್ತೆ. ಹಾಗಾದರೆ ನಾನು ಏನು ಮಾಡ್ತೀನಿ ಅಂದರೆ L/B ಅಂದರೆ ರೆಕ್ಟ್ಯಾಂಗ್ಯುಲರ್ದು ಹೌದಾ. ಅದೇ ರೀತಿ ಈ ಕಡೆ ಏನು ಮಾಡ್ತೀನಿ ನಾನು 2πRH ಅಂತ ತಗೋತೀನಿ ಹೌದಾ. ಹಾಗಾದರೆ L/B ಅವರೇ ಕೊಟ್ಟಿದ್ದಾರೆ, ಏನದು 40 × 22 ಅಂತ ಕೊಟ್ಟಿದ್ದಾರೆ ಹೌದಾ. ಅದನ್ನು ಬರ್ಕೋತೀನಿ. ಸೇಮ್ 20 × 22/7 ಪೈ ಅಂದರೆ ಆರ್ ನಮಗೆ ಗೊತ್ತಿಲ್ಲ, ಆರ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಜಸ್ಟ್ ಹಾಗೆ ಇಟ್ಕೋತೀನಿ. ಹೈಟ್ ಅವರೇ ಕೊಟ್ಟಿದ್ದಾರೆ. ಹೈಟ್ ಆಫ್ ದಿ ಸಿಲಿಂಡರ್ ಈಸ್ ಎಷ್ಟು ಅಂತ ಕೊಟ್ಟಿದ್ದಾರೆ 40 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 40 ಅಂತ ಬರ್ಕೋತೀನಿ ಹೌದಲ್ವಾ. ಹಾಗಾದರೆ ಏನಾಯಿತು 40 ಕ್ಯಾನ್ಸಲ್ ಆಯಿತು, 22 ಕ್ಯಾನ್ಸಲ್ ಆಯಿತು. ಆರ್ ವ್ಯಾಲ್ಯೂ ಬೇಕಾಗಿದೆ, ಆರ್ ಹಾಗೆ ಇಡ್ತೀನಿ. ಹಾಗಾದರೆ ಇದನ್ನೇನು ಮಾಡ್ತೀನಿ ಈ ಕಡೆ ಕಳಿಸ್ತೀನಿ. ನ್ಯೂಮರೇಟರ್ ಇದ್ದಿದ್ದು ಡಿನಾಮಿನೇಟರ್ ಇದ್ದಿದ್ದು ನ್ಯೂಮರೇಟ್ರಿಗೆ ಬರುತ್ತೆ ಹೌದಲ್ವಾ. 6 = 7/2 ಅಂದರೆ ಎಷ್ಟಾಯಿತು 3.5 ಅಂತ ಬರುತ್ತೆ. 3.5 ಸೆಂಟಿಮೀಟರ್. ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ಮರಿಬೇಡಿ ಮಕ್ಕಳ. ಮೆಜರ್ಮೆಂಟ್ಸ್ ಮುಂದೆ ಬರೆಯೋದು ಯೂನಿಟ್ಸ್ನ ಮರಿಬೇಡಿ, ಯಾಕಂದರೆ ಮಾರ್ಕ್ಸ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನಿಮ್ಗೆ ಔಟ್ ಆಫ್ ಔಟ್ ಬರೋ ಪೇಪರಲ್ಲಿ ಈ ಥರ ನೀವು ಯೂನಿಟ್ಸ್ನ ಮರ್ತ್ರಿ ಅಂದರೆ ಅಲ್ಲೇನು ಮಾಡ್ತಾರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಅದು ಹಾಗಾಗಿ ಏನು ಮಾಡಬೇಡಿ, ಮರಿಬೇಡಿ ಆಯಿತಾ. ಓಕೆನಾ. ಹಾಗಾದರೆ ಏನು ಬಂತಿಲ್ಲಿ
3.5 ಸೆಂಟಿಮೀಟರ್. ಬೇಕಾದ್ರೆ ನೀವು ಲಾಸ್ಟ್ಗೆ ಒಂದು ಸೆಂಟೆನ್ಸಲ್ಲೂ ಬರಿಬೋದು, ಏನದು 3.5 ಸೆಂಟಿಮೀಟರ್ ಇಸ್ ದ ರೇಡಿಯಸ್ ಆಫ್ ದಿ ಸಿಲಿಂಡರ್ ಅಂತ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ದ ಗ್ರಾಫ್ ಆಫ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಈಸ್ ಶೋನ್ ಬಿಲೋ. ವಾಟ್ ಈಸ್ ದ ನಂಬರ್ ಆಫ್ ಸೊಲ್ಯೂಷನ್ ಡಸ್ ದ ಪೇರ್ ಹ್ಯಾವ್ ಅಂತ ಕೇಳಿದ್ದಾರೆ. ಹೌದಾ? ಹಾಗಾದರೆ ಇಲ್ಲೊಂದು ಗ್ರಾಫ್ ಹಾಕಿದ್ದಾರೆ ಮಕ್ಕಳೇ. ಜಸ್ಟ್ ನೀವು ನೋಡ್ತೀರಾ 2 ಪ್ಯಾರಲಲ್ ಲೈನ್ಸ್ ಹೋಗಿದೆ. ಹೌದಾ? ಹಾಗಾದರೆ 2 ಪ್ಯಾರಲಲ್ ಲೈನ್ಸ್ ಆಗಿ ಹೋಗಿತ್ತು ಅಂದರೆ ಅಲ್ಲಿ ಯಾವುದೇ ರೀತಿ ಕೋಇನ್ಸಿಡೆನ್ಸ್ ಆಗಿರೋಕ್ಕೆ ಚಾನ್ಸೇ ಇಲ್ಲ. ಹಾಗಿದ್ಮೇಲೆ ಸೊಲ್ಯೂಷನ್ಸ್ ಏನು ಬರುತ್ತೆ ಮಕ್ಕಳೇ? ಯಾವುದೇ ಸೊಲ್ಯೂಷನ್ಸ್ ಸಿಗೋ ಚಾನ್ಸ್ ಇಲ್ಲ. ಹಾಗಾಗಿ ನಾವೇನು ಬರಿಬೋದು ಇಲ್ಲಿ? ನೋ ಸೊಲ್ಯೂಷನ್ಸ್ ಅಂತ ಬರಿಬೋದು. ಏನಂತ ಬರಿಬೋದು? ನೋ ಸೊಲ್ಯೂಷನ್ಸ್ ಅಂತ ಬರಿಬೋದು. ಇಷ್ಟೇ ಆನ್ಸರ್. ಜಸ್ಟ್ ಅದು ನಿಮಗೆ ಗೊತ್ತಾಗಿತ್ತು ಅಂದರೆ, ಈಗ 2 ಲೈನ್ಸ್ ಒಂದು ಕಡೆ ಟಚ್ ಆಗಿತ್ತಾನೆ ಎಷ್ಟು ಸೊಲ್ಯೂಷನ್ನು, ಆ ಥರ ಏನಾದ್ರು ನಿಮ್ಗೆ ಗೊತ್ತಿತ್ತು ಕಾನ್ಸೆಪ್ಟ್ ಅಂದರೆ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಇಲ್ಲಿ 2 ಪ್ಯಾರಲಲ್ ಲೈನ್ಸ್ ಆಗಿರೋದ್ರಿಂದ ಏನಾಗುತ್ತೆ, ಯಾವುದೇ ರೀತಿ ಲೈನ್ ಟಚ್ ಆಗೋ ಚಾನ್ಸಸ್ ಇಲ್ಲ. ಸೊ ದೇರ್ ಈಸ್ ನೋ ಸೊಲ್ಯೂಷನ್ಸ್ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಇಫ್ sin a plus sin square a is equals to 1, then find the value of cos square a plus cos to the power of 4a ಅಂತ ಹೇಳಿದ್ದಾರೆ. ಹಾಗಾದರೆ ಫಸ್ಟ್ ಏನು ಮಾಡ್ತೀನಿ ಅಂದರೆ, ನಾನು sin a plus sin square a is equals to 1 ಅಂತ ಹೇಳಿದರೆ ಅದಕ್ಕೆ ಕಾಸ್ಗೆ ಇರುವಂಥ ರಿಲೇಷನ್ನ ಫಸ್ಟ್ ನೋಡ್ಕೊಳ್ಳೋಣ. ಹೇಗೆ? ಈಗ ನೋಡಿ, sin a is equals to sin square a ಅಂತ ಇದೆಲ್ಲ 1 minus sin square a ಅಂತ ಬರ್ಕೋತೀನಿ ನಾನು. ಪ್ಲಸ್ ಇದನ್ನ ಈ ಕಡೆ ಕಳಿಸ್ತೀನಿ, ಏನಾಗುತ್ತೆ 1 minus sin square a ಅಂತ ಆಗುತ್ತೆ. ಹೌದಾ? ಹಾಗಾದರೆ ನಿಮಗೊಂದು ಫಾರ್ಮುಲಾ ಗೊತ್ತು. ಏನದು? 1 minus sin square a ಅಂದರೆ ಯಾವ್ದು ನೆನಪಾಗುತ್ತೆ? cos square plus sin square is equals to 1 ಅಂತ ಹೇಳ್ತೀವ. ಹಾಗಾದರೆ cos square is equal to 1 minus sin square a ಅಂತ ಹೇಳ್ಬೋದು. ಹೌದಾ? ಹಾಗಾದರೆ ಇಲ್ಲೇನಿದೆ? 1 minus sin square a ಇದೆ. ಹಾಗಾದರೆ sin a is equals to ಏನಾಗುತ್ತೆ? cos square a ಅಂತ ಆಗುತ್ತೆ. ಹೌದಾ? ಹಾಗಾದರೆ ನಮಗೆ ಇಲ್ಲಿ ಬೇಕಾಗಿದ್ದೇನು? ಕಾಸ್ ಸ್ಕ್ವೇರ್ ಎ ಬಂತು. ಸೇಮ್ ಕಾಸ್ ಟು ದ ಪವರ್ ಆಫ್ 4a ಬೇಕು ನಮ್ಗೆ. ಹೌದಾ? ಸೇಮ್ ಏನು ಮಾಡ್ತೀನಿ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ತೀನಿ. ಅವಾಗ ಏನಾಗುತ್ತೆ? sin square a is equals to cos to the power of 4a ಅಂತ ಹೇಳ್ತೀವಿ. ಹೌದಾ? ಎರಡು ವ್ಯಾಲ್ಯೂಸ್ಗೂ ನಮಗೆ ಬೇರೆ ವ್ಯಾಲ್ಯೂಸ್ ಸಿಕ್ಕಿದೆ. ಹಾಗಾದ್ರೆ ಜಸ್ಟ್ ಏನು ಮಾಡೋಣ, ಅದರಲ್ಲಿ ಹಾಕೋಣ. ಇಲ್ಲಿ ಬರ್ಕೋತೀನಿ. ಏನದು? cos square a ಪ್ಲಸ್ cos to the ಪವರ್ ಆಫ್ 4a ಇಸ್ ಈಕ್ವಲ್ಸ್ ಟು ಏನು ಬರ್ಬೋದು ಅಂತ. ಕಾಸ್ ಸ್ಕ್ವೇರ್ ಎ ಅಂದರೆ ಏನು ಬರುತ್ತೆ ಹೇಳಿ? ಸೈನ್ ಎ ಅಂತ ಬರುತ್ತೆ. ಹೌದಾ? ಸೈನ್ ಎ ಪ್ಲಸ್ ಕಾಸ್ ಟು ದ ಪವರ್ ಆಫ್ 4a ಅಂದರೆ ಏನು ಬರುತ್ತೆ? ಸೈನ್ ಸ್ಕ್ವೇರ್ ಎ ಅಂತ ಬರುತ್ತೆ. ನೋಡಿ ಇಲ್ಲಿ ಕಾಸ್ ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ವ್ಯಾಲ್ಯೂ ಏನು ಬಂದಿದೆ? 1 ಅಂತ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಏನು ಬರುತ್ತೆ ಹಾಗಾದರೆ? ವ್ಯಾಲ್ಯೂ 1 ಅಂತ ಬರುತ್ತೆ. ಅಷ್ಟೇ ಆನ್ಸರ್. ಅರ್ಥ ಆಯ್ತಲ್ಲ ಮಕ್ಕಳೇ? ಯಾವುದಾದ್ರೂ ಒಂದು ಈಕ್ವೇಷನ್ ಕೊಟ್ಟಿದ್ರು ಅಂದರೆ ಫಸ್ಟ್ ಅದಕ್ಕೆ ಮತ್ತೆ ಕೊಟ್ಟಿರೋ ಇದಕ್ಕೆ ಈಕ್ವೇಷನ್ಗೆ ಏನಾದರೂ ರಿಲೇಷನ್ ಇದೆಯಾ ಅಂತ ನೋಡಿ. ಅಕಸ್ಮಾತ್ ಇತ್ತು ಅಂದರೆ ಅಲ್ಲೇ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಅಕಸ್ಮಾತ್ ಇಲ್ಲ ಅಂದರೆ ಜಸ್ಟ್ ವ್ಯಾಲ್ಯೂಸ್ ಅದು ಕೊಟ್ಟಿರ್ತಾರೆ, ಅದನ್ನು ಹಾಕ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ? ವ್ಯಾಲ್ಯೂಸ್ ಲೈಕ್ ಫೈನಲ್ ಔಟ್ಪುಟ್ ಸಿಗುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಹೋಗೋಣ. ಓಕೆ, ಇಫ್ ದ ಪ್ರೊಬಾಬಿಲಿಟಿ ಆಫ್ ದ ಇವೆಂಟ್ ಎ ಈಸ್ ಈಕ್ವಲ್ಸ್ ಟು 1/5 ಆ್ಯಂಡ್ ಎನ್ ಆಫ್ ಎ ಈಸ್ ಈಕ್ವಲ್ಸ್ ಟು 2, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎನ್ ಆಫ್ ಎಸ್ ಅಂತ ಹೇಳಿದ್ದಾರೆ. ಪ್ರೊಬಾಬಿಲಿಟಿ ಫಾರ್ಮುಲಾ ಗೊತ್ತು ನಿಮಗೆ. ಏನದು? ಪಿ ಆಫ್ ಎ ಈಸ್ ಈಕ್ವಲ್ಸ್ ಟು ಏನಂತ ಹೇಳ್ತೀವಿ ನಾವು? ಎನ್ ಆಫ್ ಎ ಡಿವೈಡೆಡ್ ಬೈ ಏನಂತ ಕರಿತೀವಿ? ಎನ್ ಆಫ್ ಎಸ್ ಅಂತ ಹೇಳ್ತೀವಿ. ಹೌದಾ? ಪ್ರೊಬಾಬಿಲಿಟಿ ಆಫ್ ಇವೆಂಟ್ ಎ ಅಂತ ಕೊಟ್ಟಿದ್ದಾರೆ. ಪ್ರೊಬಾಬಿಲಿಟಿ ಆಫ್ ಇವೆಂಟ್ ಎ ಎಷ್ಟು ಕೊಟ್ಟಿದ್ದಾರೆ? 1/5 ಅಂತ ಕೊಟ್ಟಿದ್ದಾರೆ. ಹೌದಾ? ಹಾಗಾದರೆ ಪ್ರೊಬಾಬಿಲಿಟಿ ಆಫ್ ಅಂದರೆ ಎನ್ ಆಫ್ ಎ ಈಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ? 2 ಕೊಟ್ಟಿದ್ದಾರೆ. ಎನ್ ಆಫ್ ಎಸ್ನ ಏನು ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಹೌದಾ? ಎನ್ ಆಫ್ ಎಸ್ನ ಜಸ್ಟ್ ಈ ಕಡೆ ತೊಗೋತೀನಿ. ಎನ್ ಆಫ್ ಎಸ್ ಈಸ್ ಈಕ್ವಲ್ಸ್ ಟು 2 ಇದೆ. ಇದು 1/5 ಈ ಕಡೆ ಹೋದರೆ ಏನಾಗುತ್ತೆ ಮಕ್ಕಳೇ? 5/1 ಅಥವಾ 5 ಅಂತಲೇ ಹೇಳ್ಬೋದು ನಾವು. 2 × 5 ಈಸ್ ಈಕ್ವಲ್ಸ್ ಟು ಏನಾಯಿತು? 10 ಅಂತ ಆಯಿತು. ಹೌದಲ್ವಾ? ಹಾಗಾದರೆ ಎನ್ ಆಫ್ ಎಸ್ ಈಸ್ ಈಕ್ವಲ್ಸ್ ಟು 10 ಅಂತ ಹೇಳ್ತೀವಿ ನಾವು. ಎಷ್ಟು ಈಸಿಯಾಗಿದೆ ಅಲ್ವಾ? 1 ಮಾರ್ಕ್ಸ್ ಮಕ್ಕಳೇ. ಇಲ್ಲಿಗೆ ಪ್ರೊಬಾಬಿಲಿಟಿ ಕಾನ್ಸೆಪ್ಟಲ್ಲಿ ಜಾಸ್ತಿ ಏನು ಕೇಳಲ್ಲ ನಮಗೆ. ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಇಲ್ಲಿಂದ ಏನಾಗುತ್ತೆ? 2 ಮಾರ್ಕ್ಸ್ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಈ ಕ್ವಶನ್ನ ನಾನು ಸಾಲ್ವ್ ಮಾಡ್ತಾ ಇಲ್ಲ ಮಕ್ಕಳೇ, ಯಾಕಂದರೆ ವೆರಿ ಜನರಲ್ ಆಗಿ ಕ್ವಶನ್ ಕೇಳ್ತಾರೆ. ಇದನ್ನು ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮಲ್ಲೂ ಡೆಫಿನೆಟಾಗಿ ಈ ಥರ ಕ್ವಶನ್ ಬಂದೇ ಬರುತ್ತೆ. ಒಂದು ನಂಬರ್ ಮಾತ್ರ ಚೇಂಜ್ ಕೊಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಏನು ಮಾಡಿದ್ದೀನಿ ಅಂದರೆ ಈ ಕ್ವಶನ್ನ ನಾನು ಮಾಡ್ತಾ ಇಲ್ಲ, ಜಸ್ಟ್ ಆನ್ಸರ್ ಹಾಕಿದರೆ ನೀವು ಬೇಕಿದ್ರೆ ಒಂದ್ಸತಿ ರೆಫರೆನ್ಸ್ ನೋಡ್ಕೊಳ್ಳಿ. ಜಸ್ಟ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ರೆ ಜಸ್ಟ್ ಫಸ್ಟ್ ಏನು ಮಾಡೋದು, ಇರಾಷ್ನಲ್ ನಂಬರ್ ಅಂತ ಕೇಳಿರ್ತಾರೆ, ಅಲ್ಲಿ ರ್ಯಾಷ್ನಲ್ ಅಂತ ಅಸ್ಯೂಮ್ ಮಾಡಿಕೊಂಡು ನೆಕ್ಸ್ಟು ಅದನ್ನು a/b ಜೊತೆ ಕಾಂಪ್ರಮೈಸ್ ಮಾಡಿ ಆಮೇಲೆ 2+ ಕೊಟ್ಟಿದ್ರು ಅಂದರೆ ಅದನ್ನು ಆ ಕಡೆ ಕಳಿಸಿ ಜಸ್ಟ್ ಕಂಪೇರ್ ಮಾಡಬೇಕು. ಲಾಸ್ಟ್ ಫೈನಲ್ ನಮಗೇನು ಗೊತ್ತಾಗುತ್ತೆ? 2 + √3 ಈಸ್ ಎ ಇರಾಷ್ನಲ್ ನಂಬರ್ ಅಂತ ಗೊತ್ತಾಗುತ್ತೆ. ಅದನ್ನು ನಾವೇನು ಮಾಡಬೇಕು? ಬರಿಬೇಕು. ಅರ್ಥ ಆಯ್ತಲ್ವಾ? ಇದನ್ನು ಪಕ್ಕಾ ಕ್ವಶನ್ ಮಕ್ಕಳು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ 2 ಮಾರ್ಕ್ಸ್ ನಿಮಗೆ ಪಾಕೆಟಲ್ಲಿ ಇದ್ದಂಗೆ. ಅರ್ಥ ಆಯ್ತಲ್ವಾ? ಈ ಥರ ಕ್ವಶನ್ಸ್ನ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಹೋಗೋಣ. ಓಕೆ,
ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಬೈ ಎಲಿಮಿನೇಷನ್ ಮೆಥಡ್ ಅಂತ ಹೇಳಿದ್ದಾರೆ. ಹಾಗಾದರೆ ಎಲಿಮಿನೇಷನ್ ಮೆಥಡ್ ನೋಡೋಣ. ಇಲ್ಲಿ ಒಂದಿದೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಮತ್ತು ಎಲಿಮಿನೇಷನ್ ಮೆಥಡ್. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ನಿಮ್ಗೆ ಗೊತ್ತು, ಒಂದು ಎಕ್ಸ್ ಅಥವಾ ವೈನ ಸಪ್ರೇಟಾಗಿ ತೊಗೊಂಡು ನಾವು ಅಲ್ಲಿ ಹಾಕಬೇಕು. ಇಲ್ಲಿ ಎಲಿಮಿನೇಷನ್ ಮೆಥಡ್ ಅಂತ ಕೇಳಿದರೆ ಡೈರೆಕ್ಟಾಗಿ ತೊಗೋತಾ ಇದ್ದೀನಿ. ಏನದು 2x + y = 10 ಅಥವಾ x - y = 2 ಎರಡು ಕೊಟ್ಟಿದ್ದಾರೆ. ಹೌದಾ? ಕೆಲವೊಂದು ಸತಿ ಸೈನ್ ಚೇಂಜ್ ಮಾಡಿ ಅಂತ ಹೇಳಿರ್ತಾರೆ ನಿಮ್ಮ ಟೀಚರ್ಸ್. ನಿಮ್ಗೆ ಅದು ಓಕೆ ಫೈನ್, ನನಗೆ ಗೊತ್ತಾಗ್ತಿದೆ ಅಂದರೆ ಮಾಡಿ, ಇಲ್ಲ ಅಂದರೆ ಸೈನ್ ಚೇಂಜಸ್ ಮಾಡೋಕ್ಕೆ ಹೋಗ್ಬಿಡಿ. ಕಾಮನಾಗಿ ಯಾವ್ದಾದ್ರು ಒಂದು ಸೈನ್ ಚೇಂಜ್ ಆಗದೇ ಇರುತ್ತಲ್ಲ, ಆ ಥರದನ್ನ ತೊಗೊಳ್ಳಿ. ಈಗ 2x ಇಲ್ಲಿ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ. 2x + x ಅಂದರೆ ಎಷ್ಟಾಗುತ್ತೆ? 3x + y - y ಅಂದರೆ 2 ಕ್ಯಾನ್ಸಲ್ ಆಗುತ್ತೆ, 0 ಆಗುತ್ತೆ. ಅದೇ ಥರ 10 + 2 ಅಂದರೆ ಎಷ್ಟಾಗುತ್ತೆ? 12 ಆಗುತ್ತೆ. ಆಬ್ವಿಯಸ್ಸಾಗಿ x = ಏನು ಬಂತು? 4 ಅಂತ ಬಂತು. ಹೌದಲ್ವಾ? ಹಾಗಾದರೆ ಸೇಮ್ ಇದನ್ನ ಏನು ಮಾಡ್ತೀನಿ, ನಾನು ಇಕ್ವೇಷನ್ ನಂಬರ್ 1 ಹಾಕ್ತೀನಿ. ಇದನ್ನು ಇಕ್ವೇಷನ್ ನಂಬರ್ 1 ಅಂತ ತೊಗೋತೀನಿ. 2x ಅಂದರೆ ಎಷ್ಟು ಬಂತು? 4. 2 × 4 + y = 10. ಹೌದಾ? ಹಾಗಾದರೆ y = 10 ಮೈನಸ್ ಇದು ಪ್ಲಸ್ ಇದೆ, ಆ ಕಡೆ ಹೋದರೆ ಮೈನಸ್ ಆಗುತ್ತೆ. 4 × 2 ಏನಾಯಿತು? 8 ಆಯಿತು. y = 2 ಬಂತು. ಹೌದಲ್ವಾ? y = 2 ನೋಡಿ ಎಷ್ಟು ಈಸಿಯಾಗಿದೆ ನೋಡಿ ಮಕ್ಕಳೇ. ಫಸ್ಟ್ ಇದು ಅಂದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋಕೆ 1 ಮಾರ್ಕು, ಆಮೇಲೆ ಇಲ್ಲಿ y ವ್ಯಾಲ್ಯೂ ಕಂಡುಹಿಡಿಯೋಕೆ ಇನ್ನೊಂದು ಮಾರ್ಕ್, ಇಲ್ಲಿ 2 ಮಾರ್ಕ್ಸ್ ಬರುತ್ತೆ ನಿಮಗೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಫ್ ದ ಫಸ್ಟ್ ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 1 ಆ್ಯಂಡ್ ದ 14th ಟರ್ಮ್ ಈಸ್ 53, ದೆನ್ ಫೈಂಡ್ ದ nth ಟರ್ಮ್ ಆಫ್ ದಿ ಪ್ರೋಗ್ರೆಷನ್ ಅಂತ ಕೇಳಿದೆ. ಹಾಗಾದರೆ ಫಸ್ಟ್ ಏನು ಗಿವನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ನಾವು. ಒಂದು ನಿಮಿಷ. ಓಕೆ, ಫಸ್ಟ್ ಏನು ಮಾಡಿದ್ದಾರೆ? ಎ ಟರ್ಮ್ ಅಂದರೆ ಫಸ್ಟ್ ಟರ್ಮು 1 ಅಂತ ಕೊಟ್ಟಿದ್ದಾರೆ, ಅದನ್ನು ಬರ್ಕೋತೀನಿ. ಆಮೇಲೆ ಏನು ಕೊಟ್ಟಿದ್ದಾರೆ? 14th ಟರ್ಮ್ ಕೊಟ್ಟಿದ್ದಾರೆ. A14 = ಎಷ್ಟು ಕೊಟ್ಟಿದ್ದಾರೆ? 53 ಅಂತ ಹೇಳಿದ್ದಾರೆ. ಲಾಸ್ಟಿಗೆ ಏನು ಕಂಡುಹಿಡಬೇಕು? nth ಟರ್ಮ್ನ ಕಂಡುಹಿಡಬೇಕು. ಹೌದಾ? ಹಾಗಾದರೆ an ಟರ್ಮ್ದು ಫಾರ್ಮುಲಾ ಬರ್ಕೊಂಬಿಡೋಣ. ಏನದು? an = a + n - 1 × d ಅಂತ ಹೇಳ್ತೀವಿ. ಹೌದಾ? ನಮಗೆ ಎ ವ್ಯಾಲ್ಯೂ ಗೊತ್ತು, ಎನ್ ವ್ಯಾಲ್ಯೂ ಗೊತ್ತಿಲ್ಲ, ಡಿ ವ್ಯಾಲ್ಯೂ ಗೊತ್ತಿಲ್ಲ. ಅಟ್ಲೀಸ್ಟ್ ನಮಗೆ 2 ವ್ಯಾಲ್ಯೂಸ್ ಗೊತ್ತಿರಬೇಕು. ಹೌದಾ? ಹಾಗಾದರೆ ಡಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಾವು ಹೆಂಗೆ ಕಂಡುಹಿಡಿಬೋದು? ಇನ್ನೊಂದು ವ್ಯಾಲ್ಯೂ ಕೊಟ್ಟಿದ್ದಾರೆ, A14 ಕೊಟ್ಟಿದ್ದಾರಲ್ಲ, ಅಲ್ಲಿಂದ ನಾವೇನು ಮಾಡೋಣ? ಡಿ ಕ್ಯಾಲ್ಕುಲೇಟ್ ಮಾಡೋಣ. A14 = a + 13d ಅಂತ ಹೇಳ್ತೀವ. ಹಾಗಾದರೆ A14 = ಎಷ್ಟು? 53. 53 = 1 + 13d. ಹೌದಾ? ಹಾಗಾದರೆ ಇಲ್ಲಿ ಬರಿತೀನಿ ನೋಡಿ. ಏನದು? 13d = 53 - 1 ಅಂದರೆ ಎಷ್ಟು ಬಂತು? 52 ಬಂತು. ಆಬ್ವಿಯಸ್ಸಾಗಿ d = 52 / 13 ಅಂದರೆ ಎಷ್ಟು ಬರುತ್ತೆ? 4 ಬರುತ್ತೆ. ಹೌದಲ್ವಾ? ಹಾಗಾದರೆ ಡಿ = 4 ಬಂತು. ಜಸ್ಟ್ ಇದನ್ನ ಏನು ಮಾಡೋಣ? ಇಕ್ವೇಷನ್ ನಂಬರ್ 1 ಹಾಕೋಣ. ಹೌದಾ? ಇನ್ನು ಇಕ್ವೇಷನ್ ನಂಬರ್ 1 an = ಎ ವ್ಯಾಲ್ಯೂ ಏನು ಬರುತ್ತೆ ಮಕ್ಕಳೇ? 1 + n - 1 × d ಅಂದರೆ 4 ಅಂತ ಹೇಳ್ತೀವಿ. ಹೌದಾ? ಹಾಗಾದರೆ 1 + 4n - 4 ಅಂತ ಹೇಳ್ತೀವಿ. ಲಾಸ್ಟಿಗೆ ಏನು ಬರುತ್ತೆ ಆನ್ಸರ್? an = 4n - 4 + 1 ಅಂದರೆ ಎಷ್ಟು ಬಂತು? 3. ಸೊ ದ ಫೈನಲ್ ಔಟ್ಪುಟ್ ಈಸ್ 4n - 3 ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ನೋಡಿ ಇಲ್ಲಿ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ ನಿಮಗೆ. ನೆಕ್ಸ್ಟ್ ಹೋಗೋಣ. ಆಗಿದ್ರೆ ಫೈಂಡ್ ದ HCF ಆಫ್ 135 and 75 by prime factorization method and then find the LCM of 20 and HCF 135 75 ಅಂದರೆ 135 75 ಮಾಡಿದಾಗ ಬರೋವಂಥ HCF ವ್ಯಾಲ್ಯೂ ಮತ್ತು 20 LCM ಕಂಡುಹಿಡಿರಿ. ಅಷ್ಟೇ ಅಲ್ಲದೆ ಫಸ್ಟ್ 135 ಮತ್ತು 75 ಇನ್ನು HCFನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಹಾಗಾದರೆ ಫಸ್ಟ್ ಏನು ಮಾಡ್ತೀನಿ ನಾನು ಅಂದರೆ 135 HCF ಕಂಡುಹಿಡಬೇಕು. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಹೇಳಿದರೆ 5 ಅಂತ ತೊಗೋತೀನಿ. 5 2s 5 7s. ಹೌದಾ? ಅದೇ ರೀತಿ 3 9s 3 3s. ಹೌದಾ? ಸೇಮ್ ಅದೇ ಥರ ಈ ಕಡೆ ತೊಗೊಳ್ಳೋಣ. ಏನದು? 75 5 5 1s 5 5s ಅಂತ ಹೇಳ್ಬೋದು. ನೆಕ್ಸ್ಟ್ ಸೇಮ್ 5 1s 5 3s ಅಂತ ಹೇಳ್ತೀನಿ. ಹೌದಾ? ಹಾಗಾದರೆ HCF ಇಲ್ಲಿ ಯಾವುದಾದ್ರು ಬರುತ್ತೆ? 5 × 3 × 3 × 3 = ಏನು ಬರುತ್ತೆ ನೋಡಿ ಮಕ್ಕಳೇ? 135 ಬಂದಿದೆ. ಹೌದಲ್ವಾ? ಅದೇ ರೀತಿ 5 × 5 × 3 = ಏನು ಬಂದಿದೆ ನೋಡಿ? 75 ಅಂತ ಬರುತ್ತೆ. ಹಾಗಾದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರೆ ಯಾವುದ್ಯಾವುದು ಕಾಮನ್ ಇರುತ್ತೆ ಅಂದ್ರೆ ರೌಂಡ್ ಆಫ್ ಮಾಡಬೇಕು. 5 5 ಎರಡರಲ್ಲೂ ಕಾಮನ್ ಇದೆ, 3 5 ಕಾಮನ್ ಇಲ್ಲ, 3 3 ಕಾಮನ್ ಇದೆ, ಸೇಮ್ ಅಷ್ಟೇ. ಹಾಗಾದರೆ HCF = ಏನು ಬರುತ್ತೆ? 5 × 3 = 15 ಅಂತ ಹೇಳ್ತೀವಿ ನಾವು. ಹೌದಾ?
ಹಾಗಾದರೆ ಇವಾಗ ಏನು ಮಾಡಬೇಕು, ನಾವು ಎಲ್ ಸಿ ಎಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಜಸ್ಟ್ ಇಲ್ಲೇ ಬರೀತೀನಿ. ಎಲ್ ಸಿ ಎಮ್ ಯಾವುದಾದ್ರದ್ದು ಒಂದು 20 ಅವರೇ ಕೊಟ್ಟಿದ್ದಾರೆ, ಇನ್ನೊಂದು ಹೆಚ್ ಸಿ ಎಫ್ದು 135 ಮತ್ತು 75 ಬರೋ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನು ಬರುತ್ತೆ, 15 ಅಂತ ಬರುತ್ತೆ. ಅದನ್ನು ತಗೋತಿದ್ದೀನಿ ನಾನು 15, ಹೌದಲ್ವಾ? ಹಾಗಾದರೆ ಏನು ಮಾಡೋಣ, 5, ಒಂದು ನಿಮಿಷ, ಎಲ್ ಸಿ ಎಮ್ ಅಲ್ವಾ, 5 4s 5 3s 2 1s 2 2s ಎಲ್ಲ ಪ್ರೈಮ್ ನಂಬರ್ಸ್ ಆಯ್ತಲ್ವ. ಇವಾಗ ಕ್ಯಾಲ್ಕುಲೇಟ್ ಮಾಡೋಣ. 5 × 2 = 10 10 2s 20 23s 60 ಅಂತ ಹೇಳ್ಬೋದು. ಸೊ ದೇರ್ ಫೋರ್ ಏನಾಗುತ್ತೆ, ಎಲ್ ಸಿ ಎಮ್ = 60 ಅಂತ ಹೇಳ್ಬೋದು. ಏನಂತ ಹೇಳ್ಬೋದು, 60 ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಇನ್ ದ ಗಿವನ್ ಫಿಗರ್ ಪಿ ಎ ಆ್ಯಂಡ್ ಪಿ ಬಿ ಆರ್ ದ ಟ್ಯಾಂಜೆಂಟ್ಸ್ ಟು ದ ಸರ್ಕಲ್ ವಿತ್ ಸೆಂಟರ್ ಓ ಅಂತ ಹೇಳಿದ್ದಾರೆ. ಹಾಗಾದರೆ ಸೆಂಟರ್ ಓಗೆ ಪಿ ಎ ಮತ್ತು ಪಿ ಬಿ ಏನಂದರೆ ಟ್ಯಾಂಜೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ, ಹೌದಾ? ಅದೇ ರೀತಿ ಇಫ್ ಪಿ ಎ = 4 ಸೆಂಟಿಮೀಟರ್, ಪಿ ಎ ಎಷ್ಟಾಗಿದೆ 4 ಸೆಂಟಿಮೀಟರ್, ಆ್ಯಂಡ್ ಆ್ಯಂಗಲ್ ಎ ಪಿ ಒ ಅಂದರೆ ಯಾವುದಾಗಿದೆ ನೋಡಿ ಮಕ್ಕಳೇ, ಎ ಪಿ ಒ ಅಂದರೆ ಆಬ್ವಿಯಸ್ ಈ ಆ್ಯಂಗಲ್ ಆಗಿರುತ್ತೆ. ಎಷ್ಟಿದೆ, 40 ಡಿಗ್ರಿ ಆಗಿದೆ ಅಂತ, ಹೌದಾ? ದೆನ್ ಫೈಂಡ್ ದ ಮೆಷರ್ ಆಫ್ ದ ಆ್ಯಂಗಲ್ ಎ ಒ ಬಿ ಅಂತ ಹೇಳಿದ್ದಾರೆ. ಯಾವುದು, ಎ ಒ ಬಿ. ಹಾಗಾದರೆ ಈ ಆ್ಯಂಗಲ್ ಕಂಡುಹಿಡಿಬೇಕು. ಆ್ಯಂಡ್ ಫೈಂಡ್ ದ ಲೆಂತ್ ಆಫ್ ಪಿ ಬಿ ಅಂತ ಹೇಳಿದೆ, ಹೌದಾ? ಫಸ್ಟ್ ನಿಮ್ಗೆ ಆಲ್ರೆಡಿ ಗೊತ್ತು ಏನಂತಂದರೆ, ನಾನು ಸರ್ಕಲ್ ಲೆಸನ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ಈ ಥರ ಒಂದು ಸ್ಟ್ರಕ್ಚರ್ ಇತ್ತು ಅಂದರೆ ಕ್ವಾಡ್ರಿಲ್ಯಾಟ್ರಲ್ ಸ್ಟ್ರಕ್ಚರ್ ಇತ್ತು ಅಂದರೆ ಸಮ್ ಆಫ್ ಆಲ್ ದ ಆ್ಯಂಗಲ್ಸ್ ಎಷ್ಟಿರುತ್ತೆ, 360 ಡಿಗ್ರಿ ಇರುತ್ತೆ. ಹಾಗಾದರೆ ಎಲ್ಲ ಆ್ಯಂಗಲ್ಸ್ನ ಬರ್ಕೊಳ್ಳೋಣ ಫಸ್ಟು. ಓಕೆ, ಆ್ಯಂಗಲ್ ಯಾವುದದು, ಎ ಪಿ ಬಿ ಅಂತ ಬರ್ಕೋತೀನಿ ಒಂದು, ಹೌದಾ? ಪ್ಲಸ್ ನೆಕ್ಸ್ಟ್ ಏನಿದೆ, ಪಿ ಬಿ ಎ ಅಂತ ಬರ್ಕೋತೀನಿ, ಪಿ ಬಿ ಎ, ಹೌದಾ? ಅದೇ ರೀತಿ ಪ್ಲಸ್ ಆ್ಯಂಗಲ್ ಪಿ ಬಿ ಎ ಅಥವಾ ಪಿ ಬಿ ಒ ಯಾವ್ದಾದ್ರು ತೊಗೊಳ್ಳಿ, ನಡೆಯುತ್ತೆ. ನೆಕ್ಸ್ಟ್ ಅದೇ ಥರ ಏನು ಮಾಡ್ತೀನಿ ಅಂದರೆ ಬಿ ಒ ಎ ಅಥವಾ ಎ ಒ ಬಿ. ಒಂದು ನಿಮಿಷ ತಟ್ಟೆ, ಕನ್ಫ್ಯೂಷನ್ ಆಗೋದು ಬೇಡ ನಿಮಗೆ. ಜಸ್ಟ್ ಇಲ್ಲಿ ಎ ಒ ಬಿ ಅಂತ ಕೇಳಿದ್ರೆ ನಾನು ಎ ಒ ಬಿ ಅಂತಲೇ ಬರ್ಕೋತೀನಿ. ಪ್ಲಸ್ ಏನು ಮಾಡ್ತೀನಿ ಅಂತಂದರೆ ಆ ಕಡೆಯಿಂದ ಆ್ಯಂಗಲು ಓ ಎ ಪಿ ಅಂತಲೇ ತೊಗೊಳ್ಳೋಣ. ಇಲ್ಲಿ ಬೇಕಿದ್ರೆ ನೀವು ಪಿ ಎ ಬಿ ಅನ್ನೋದಕ್ಕಿಂತ ಏನು ಅಂತ ತೊಗೊಳ್ಳಿ, ಪಿ ಒ ಎ ಅಂತ ಓ ಅಂತಲೇ ತೊಗೊಳ್ಳಿ. ಅರ್ಥ ಆಯ್ತಲ್ವಾ? ಎ ಪಿ ಬಿ ಅಂದರೆ ಯಾವ್ದು ಬರುತ್ತೆ ಹೇಳಿ ಮಕ್ಕಳ, ಇದಿಷ್ಟು ಬರುತ್ತೆ ಆ್ಯಂಗಲು. ಬಟ್ ನಮಗೆ ಕೊಟ್ಟಿರೋದು ಆ್ಯಂಗಲ್ ಯಾವುದು, 40 ಅಂತ ಅಷ್ಟೇ ಕೊಟ್ಟಿದ್ದಾರೆ. ಈ ಕಡೆ ಆ್ಯಂಗಲ್ ಎಷ್ಟಿರುತ್ತೆ, ಸೇಮ್ ಈ ಕಡೆನೂ ಅಷ್ಟೇ ಇರುತ್ತೆ. ಹಾಗಾದರೆ ಏನಾಗುತ್ತೆ, 2 × 40 ಅಂತ ಬರ್ಕೋಬೋದು ನಾವು ಇದನ್ನು, ಹೌದಾ? ಅದೇ ರೀತಿ ಪಿ ಒ ಬಿ ಅಂದರೆ ಎಷ್ಟಾಗಿರುತ್ತೆ, ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ, ಔಟರ್ ಪಾಯಿಂಟಿಂದ ಒಂದು ಟ್ಯಾಂಜೆಂಟ್ ಏನಾದರೂ ಬಂದು ಟಚ್ ಆಗಿತ್ತು ಮತ್ತು ರೇಡಿಯಾಯ್ ಮತ್ತು ಅದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಆಬ್ವಿಯಸ್ ಪರ್ಪೆಂಡಿಕ್ಯುಲರ್ ಆಗಿತ್ತು ಅಂದರೆ ಇಲ್ಲಿ ಎಷ್ಟು ಆ್ಯಂಗಲ್ ಫಾರ್ಮೇಷನ್ ಆಗುತ್ತೆ, 90 ಡಿಗ್ರಿ ಅಂತ ಹೇಳಿದ್ದೀನಿ. ಸೇಮ್ ಅದೇ ರೀತಿ ಈ ಕಡೆನೂ ಕೂಡ ಪರ್ಪೆಂಡಿಕ್ಯುಲರ್, ಬಿಕಾಸ್ ರೇಡಿಯಾಯ್ ಆ್ಯಂಡ್ ಟ್ಯಾಂಜೆಂಟ್ಸ್ ಆರ್ ಟಚಿಂಗ್ ಈಚ್ ಅದರ್, ಕೋಯಿನ್ಸೈಡಿಂಗ್ ವಿತ್ ಈಚ್ ಅದರ್ ಅಂತ ಹೇಳ್ತೀವಿ. ಇಲ್ಲಿ ಕೂಡ ಏನಾಗಿರುತ್ತೆ, 90 ಡಿಗ್ರಿ ಅಂತ ಆಗಿರುತ್ತೆ, ಹೌದಾ? ಹಾಗಾದರೆ ಇದು ಕೂಡ ಏನಾಯಿತು, 90 ಆಯಿತು. ಇದು ಕೂಡ ಏನಾಯಿತು, 90 ಡಿಗ್ರಿ ಆಯಿತು ಟೋಟಲ್. ಅಂದರೆ ಈ ವ್ಯಾಲ್ಯೂ ನಮ್ಗೆ ಇನ್ನೇನು ಬೇಕು, ಎ ಒ ಬಿ ಬೇಕು. ಟೋಟಲ್ ಎಲ್ಲದ್ರದ್ದು ಎಷ್ಟು ಇರುತ್ತೆ, ಸಮ್ಮು 360 ಡಿಗ್ರಿ ಇರುತ್ತೆ, ಹೌದಾ? ಹಾಗಾದರೆ ಆ್ಯಂಗಲ್ ಎ ಒ ಬಿ = ಏನಾಯಿತು ನೋಡಿ, 360 ಮೈನಸ್ 90 + 90 ಅಂದರೆ 180 ಆಯಿತು, ಹೌದಾ? 180 ಮೈನಸ್ 40 × 2 ಅಂದರೆ ಎಷ್ಟಾಯಿತು, 80 ಅಂತಲೇ ಆಯಿತು, ಹೌದಾ? ಹಾಗಾದರೆ ಏನು ಬರುತ್ತೆ ನೋಡಿ ವ್ಯಾಲ್ಯೂ, 360 ಮೈನಸ್ 180 ಅಂದರೆ 180, 180 ಮೈನಸ್ 80 ಅಂದರೆ ಎಷ್ಟಾಗುತ್ತೆ ಮಕ್ಕಳು, 100 ಅಂತ ಆಗುತ್ತೆ. ಹಾಗಾದರೆ ಆ್ಯಂಗಲ್ ಎ ಒ ಬಿ = ಎಷ್ಟು ಬಂತು, 100 ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವ? ನೋಡಿ, ಜಸ್ಟು ಕೊಟ್ಟಿರೋ ಫಿಗರ್ನ ಪ್ರಾಪರಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗುತ್ತೆ. ಸರ್ಕಲ್ ಲೆಸನ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾನು ಸುಮಾರು ಸತಿ ಹೇಳಿದ್ದೀನಿ ಈ ಕಾನ್ಸೆಪ್ಟ್, ಮತ್ತು ಇವನ್ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿದ್ದೀನಿ. ಬೇಕಾದರೆ ಹೋಗಿ ಕ್ರಾಸ್ ಚೆಕ್ ಮಾಡಿ, ಆಯಿತಾ? ನೆಕ್ಸ್ಟ್ ಹೋಗೋಣ. ಓಕೆ, ಫೈಂಡ್ ದ ವ್ಯಾಲ್ಯೂ ಆಫ್ y ಫಾರ್ ವಿಚ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ P 2, -3 ಆ್ಯಂಡ್ Q 10, 5 ಈಸ್ 10 ಯೂನಿಟ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ಡಿಸ್ಟೆನ್ಸ್ನ ಕೊಟ್ಟು y ವ್ಯಾಲ್ಯೂನ ಕೇಳಿದ್ದಾರೆ. ಹಾಗಾದರೆ ನಾವು ಫಾರ್ಮುಲಾ ಬರ್ಕೊಳ್ಳೋಣ. ಏನದು, D = ಸ್ಕ್ವೇರ್ ರೂಟ್ ಆಫ್ ಏನದು, x2 - x1 ಸ್ಕ್ವೇರ್ ಪ್ಲಸ್ y2 - y1 ಸ್ಕ್ವೇರ್, ಇದರದ್ದು ಹೋಲ್ ಸ್ಕ್ವೇರ್ ಅಂತ ಬಂದಿರುತ್ತೆ, ಸ್ಕ್ವೇರ್ ರೂಟ್. ಓಕೆನಾ? ಹಾಗಾದರೆ ಇಲ್ಲಿ ಇದನ್ನು ಏನು ಮಾಡ್ತೀನಿ, x1 ಅಂತ ತೊಗೋತೀನಿ, ಹೌದಾ? ಇದನ್ನು ಏನು ಮಾಡ್ತೀನಿ, x2 ಅಂತ ತೊಗೋತೀನಿ. ಇದನ್ನು y2 ಅಂತ ತೊಗೋತೀನಿ. ಇದನ್ನು ಏನು ಮಾಡ್ತೀನಿ, ನಾನು y1 ಅಂತ ತೊಗೋತೀನಿ, ಹೌದಲ್ವಾ? ಹಾಗಾದರೆ ಇಲ್ಲಿ ನೋಡಿ, ಸ್ಕ್ವೇರ್ ರೂಟ್ ಆಫ್ ಏನು ಬಂತು, y2 - y1. y2 ಏನಿದೆ, 10
10 ಮೈನಸ್ 2 ಸ್ಕ್ವೇರ್ ಪ್ಲಸ್ y2 ಅಂದರೆ ಏನು ಬಂತು y ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ 3 ಸ್ಕ್ವೇರ್ ಅಂತ ಹೇಳ್ತೀನಿ. ಹೌದಾ? ಹಾಗಾದರೆ ಡಿ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? 10 ಕೊಟ್ಟಿದ್ದಾರೆ. ನಾನು 10 ಇದನ್ನ ಇಲ್ಲಿ ಬರ್ಕೋತೀನಿ. ಇವಾಗ ಏನು ಮಾಡೋಣ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಅವಾಗ ಏನಾಗುತ್ತೆ? 10 ಇದು ಸ್ಕ್ವೇರ್ ಆಗುತ್ತೆ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 10 ಮೈನಸ್ 2. ಒಂದು ನಿಮಿಷ. 10 ಮೈನಸ್ 2 ಅಂದರೆ 8 ಸ್ಕ್ವೇರ್ ಪ್ಲಸ್ y ಪ್ಲಸ್ 3 ಸ್ಕ್ವೇರ್. ಇದ್ರದ್ದು ಹೋಲ್ ಏನು ಮಾಡ್ತೀನಿ ಅಂದರೆ ಸ್ಕ್ವೇರ್ ಅಂತ ಹಾಕೋತೀನಿ. ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಹೌದಾ? ಹಾಗಾದರೆ ನಮಗೆ ಬರೋ ಆನ್ಸರ್ ಏನಾಗಿರುತ್ತೆ ಇಲ್ಲಿ? 10 ಸ್ಕ್ವೇರ್ ಅಂದರೆ 100 ಇಸ್ ಈಕ್ವಲ್ಸ್ ಟು 8 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ? 64 ಪ್ಲಸ್ y ಪ್ಲಸ್ 3 ಸ್ಕ್ವೇರ್ ಅಂತ ಹೇಳ್ಬೋದು. ಹೌದಾ? ಹಾಗಾದರೆ y ಪ್ಲಸ್ 3 ಒಂದು ನಿಮಿಷ. y ಪ್ಲಸ್ 3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 100 ಮೈನಸ್ 64 ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? 36 ಅಂತ ಆಗುತ್ತೆ. ಒಂದು ನಿಮಿಷ. ಹಾಗೆ 36 ಅಂತ ಆಗುತ್ತೆ. ಹೌದಲ್ವ ಮಕ್ಕಳೇ? ಹಾಗಿದ್ಮೇಲೆ y ಪ್ಲಸ್ 3 ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 36 ಅಂತ ಆದರೆ ಎಷ್ಟಾಗುತ್ತೆ? 6 ಪ್ಲಸ್ ಆರ್ ಮೈನಸ್ 6 ಅಂತ ಹೇಳ್ತೀವಿ. ಯಾಕಂದರೆ ಸ್ಕ್ವೇರ್ ರೂಟ್ ಇದೆ. ಸ್ಕ್ವೇರ್ ರೂಟ್ನ ರಿಮೂವ್ ಮಾಡಿದ್ರೆ ಏನಾಗುತ್ತೆ? ಪ್ಲಸ್ ಆರ್ ಮೈನಸ್ 6 ಅಂತ ಬರುತ್ತೆ. y ಇಸ್ ಈಕ್ವಲ್ಸ್ ಟು ಪ್ಲಸ್ 6 ಪ್ಲಸ್ ಇದು ಪ್ಲಸ್ 3 ಇದೆ. ಆ ಕಡೆ ಹೋದ್ರೆ ಮೈನಸ್ 3 ಅಂತ ಆಗುತ್ತೆ. ಏನಾಗ್ಬೋದು? 3 ಅಂತನಾದರೂ ಬರ್ಬೋದು. ಆರ್ ಇನ್ನೊಂದು ಏನು ತೊಗೋಬೋದು ನಾವು? y ಇಸ್ ಈಕ್ವಲ್ಸ್ ಟು ಮೈನಸ್ 6 ಮೈನಸ್ 3 ಅಂದರೆ ಮೈನಸ್ 9 ಅಂತನಾದರೂ ತೊಗೋಬೋದು. ಹೌದಲ್ವ ಮಕ್ಕಳೇ? ಎರಡು ವ್ಯಾಲ್ಯೂಸು ಕರೆಕ್ಟ್. ಯಾಕಂತಂದರೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ y ವ್ಯಾಲ್ಯೂ ಮೇ ಬಿ ಮೈನಸಲ್ಲೂ ಇರ್ಬೋದು ಪ್ಲಸ್ಸಲ್ಲೂ ಇರ್ಬೋದು. ಹಾಗಾಗಿ ಏನು ಬರ್ಬೋದು? 3 ಆರ್ ಮೈನಸ್ 9 ಎರಡು ವ್ಯಾಲ್ಯೂಸ್ನ ಏನು ಮಾಡಬೇಕು? ಕರೆಕ್ಟಾಗಿ ಬರೀರಿ. ಓಕೆನಾ? ಹಾಗಾದರೆ ನೆಕ್ಸ್ಟ್ ಹೋಗೋಣ. ಫೈಂಡ್ ದ coordinates of the point which divides the line segment joining the point 1 minus 1 7 and 4 minus 3 inertially in the ratio 2:3 ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ x1 ಕೊಟ್ಟಿದ್ದಾರೆ. ಒಂದು ನಿಮಿಷ. x1 ಕೊಟ್ಟಿದ್ದಾರೆ. ಇಲ್ಲಿ y1 ಒಂದು ನಿಮಿಷ. ಇದು y1 ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲೇನು ಮಾಡಿದ್ದಾರೆ ಅಂದರೆ x2 ಕೊಟ್ಟಿದ್ದಾರೆ, y2 ಕೊಟ್ಟಿದ್ದಾರೆ. ಇಲ್ಲಿ m:n ಅಂತ ಕೊಟ್ಟಿದ್ದಾರೆ. ಹೌದಾ? ಹಾಗಾದರೆ ಫಾರ್ಮುಲಾ ನಿಮಗೆ ಗೊತ್ತು. ಏನದು? x ಈಸ್ ಈಕ್ವಲ್ಸ್ ಟು x2 ಇಂಟು m ಪ್ಲಸ್ x1 ಇಂಟು n ಡಿವೈಡೆಡ್ ಬೈ m ಪ್ಲಸ್ n ಅಂತ ಹೇಳ್ತೀವಿ. ಹೌದಾ? ಅದೇ ರೀತಿ y ಈಸ್ ಈಕ್ವಲ್ಸ್ ಟು y2 ಇಂಟು m ಪ್ಲಸ್ y1 ಇಂಟು n ಡಿವೈಡೆಡ್ ಬೈ m ಪ್ಲಸ್ n ಅಂತ ಹೇಳ್ತೀವಿ. ಹೌದಾ? ಹಾಗಾದರೆ ಇಲ್ಲೇನು ಮಾಡೋಣ ನಾವು? x2 ವ್ಯಾಲ್ಯೂನ ತೊಗೊಳ್ಳೋಣ. x2 ವ್ಯಾಲ್ಯೂ ಎಷ್ಟಿದೆ ನೋಡಿ ಮಕ್ಕಳೇ? 4 ಅಂತ ಇದೆ. 4 ಇಂಟು 2 ಪ್ಲಸ್ x1 ವ್ಯಾಲ್ಯೂ ಎಷ್ಟಿದೆ? -1 ಮೈನಸ್ ಒಂದು ನಿಮಿಷ ಮೈನಸ್ 1 ಇಂಟು 3 ಅಂತ ಹೇಳ್ತೀವಿ ಡಿವೈಡೆಡ್ ಬೈ 2 ಪ್ಲಸ್ 3. ಹೌದಾ? ಅದೇ ರೀತಿ ಸೇಮ್ ಇಲ್ಲಿ ತೊಗೊಳ್ಳೋಣ. y2 ವ್ಯಾಲ್ಯೂ ಏನಿದೆ ನೋಡಿ? -3 ಇಂಟು 2 ಪ್ಲಸ್ y1 ವ್ಯಾಲ್ಯೂ ಏನಿದೆ? 7 ಅಂತ ಇದೆ. 7 ಇಂಟು 3 ಡಿವೈಡೆಡ್ ಬೈ 2 ಪ್ಲಸ್ 3 ಅಂತ ಹೇಳ್ತೀವಿ. ಹೌದಾ? ಅರ್ಥ ಆಯ್ತಲ್ವ? ಹಾಗಾದರೆ ಇಲ್ಲಿ ನೋಡಿ 4 2s 8 ಆಗುತ್ತೆ. 8 ಮೈನಸ್ 3 ಇಂಟು -1 ಅಂದರೆ ಏನಾಯಿತು? -3 ಅಂತ ಬರುತ್ತೆ ಡಿವೈಡೆಡ್ ಬೈ 2 ಪ್ಲಸ್ 3 ಅಂದರೆ ಎಷ್ಟಾಯಿತು? 5 ಆಯಿತು. ಸೇಮ್ ಇಲ್ಲಿ -3 ಇಂಟು 2 ಅಂದರೆ -6. ಹೌದಾ? 7 3s 21 7 3s 21 2 ಪ್ಲಸ್ 3 ಅಂದರೆ ಎಷ್ಟು ಬಂತು? 5 ಅಂತ ಬಂತು. ಹೌದಾ? ನೆಕ್ಸ್ಟ್ ಹೋಗೋಣ. 8 ಮೈನಸ್ 3 ಈಸ್ ಈಕ್ವಲ್ ಟು 5 ಅಂತ ಬರುತ್ತೆ. 5 ಬೈ 5 ಅಂದರೆ ಎಷ್ಟು ಬಂತು ಮಕ್ಕಳೇ? 1 ಅಂತ ಬಂತು. ಹೌದಾ? ಅದೇ ರೀತಿ ಸೇಮು 21 ಮೈನಸ್ 6 ಅಂದರೆ ಎಷ್ಟು ಬರುತ್ತೆ ನೋಡಿ? 15 ಅಂತ ಬರುತ್ತೆ. 15 ಡಿವೈಡೆಡ್ ಬೈ 5 ಅಂದರೆ ಎಷ್ಟು ಬಂತು? 3 ಅಂತ ಬಂತು. ಹೌದಾ? ಹಾಗಾದರೆ ವ್ಯಾಲ್ಯೂ ಏನು ಬರುತ್ತೆ? x, y ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? 1, 3 ಅಂತ ಬರುತ್ತೆ. ನೋಡಿ ಮಕ್ಕಳೇ, ಅರ್ಥ ಆಯ್ತಲ್ವಾ? ಎಷ್ಟು ಈಸಿಯಾಗಿದೆ. ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ಸ್ ವಿಚ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್ ಆರ್ ಏನದು? 1, 3 ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಹೋಗೋಣ ಆಗಿದ್ರೆ. ಓಕೆ. ಹಾಂ, ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರೇಟಿಕ್ ಇಕ್ವೇಷನ್ 2x² ಪ್ಲಸ್ x ಮೈನಸ್ 6 ಇಸ್ ಈಕ್ವಲ್ಸ್ ಟು 0 ಅಂತ ಹೇಳಿದ್ದಾರೆ. ಹಾಗಾದರೆ ಇದ್ರದ್ದು ರೂಟ್ಸ್ ಕಂಡುಹಿಡಿಬೇಕು. ನಿಮಗೆ ಗೊತ್ತು, ನಾನು ಲಾಸ್ಟ್ ಟೈಮು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ವೀಡಿಯೋ ಮಾಡಿದ್ದೀನಿ. ಅಲ್ಲಿ 2-3 ಕ್ವಶನ್ಸ್ ಇದನ್ನ ಸಾಲ್ವ್ ಮಾಡಿದ್ದೀನಿ. ಜಸ್ಟ್ ಒಂದು ಸತಿ ಅಬ್ಸರ್ವ್ ಮಾಡಿ. ಏನದು? ಫಸ್ಟ್ ಏನು ಮಾಡೋಣ? ಇಲ್ಲಿ ಬರ್ಕೋತೀನಿ. ಏನದು? 2x² ಪ್ಲಸ್ x ಮೈನಸ್ 6 ಇಸ್ ಈಕ್ವಲ್ ಟು 0. ಹೌದಾ? ಹಾಗಾದ್ರೆ ಇದನ್ನು ಏನು ಮಾಡ್ತೀನಿ? ಫಸ್ಟು ಮಲ್ಟಿಪ್ಲೈ ಮಾಡ್ತೀನಿ. ಆವಾಗ ಏನಾಗುತ್ತೆ? ನಮಗೆ 12x² ಅಂತ ಬರುತ್ತೆ.
ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್ ಅಂತ ಆಗುತ್ತೆ. 12 ಯಾವ್ಯಾವ ಟೇಬಲಲ್ಲಿ ಬರುತ್ತೆ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಯಾವುದ್ರಲ್ಲಿ ಬರುತ್ತೆ? 1ರಲ್ಲಿ ಬರುತ್ತೆ, 2ಅಲ್ಲಿ ಬರುತ್ತೆ, 3ಅಲ್ಲಿ ಬರುತ್ತೆ, 4ಅಲ್ಲಿ ಬರುತ್ತೆ, ನೆಕ್ಸ್ಟು 6ಅಲ್ಲಿ ಬರುತ್ತೆ. ಅಷ್ಟೇ, 6 ಬಿಟ್ಟರೆ 12 ಒಂದ್ಸಾನೇ ಬರುತ್ತೆ. ಹಾಗಾದರೆ ನಾವು ಯಾವ ನಂಬರ್ಸ್ನ ತೊಗೊಂಡ್ರೆ ನಮಗೆ ಮಧ್ಯದಲ್ಲಿ 1x ಮಾತ್ರ ಬರ್ಬೋದು ಅಂತ ನೋಡೋಣ. ಇವಾಗ 1 ಮತ್ತು 12 ಅಂತ ತೊಗೊಂಡ್ರೆ ಅಲ್ಲಿ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಪ್ಲಸ್ ಮಾಡಿದ್ರೆ 13 ಬರುತ್ತೆ, ಮೈನಸ್ ಮಾಡಿದ್ರೆ 11 ಬರುತ್ತೆ, ಬರೋ ಚಾನ್ಸಸ್ ಇಲ್ಲ. ಅದೇ ರೀತಿ 2 6 ಅಂತ ತೊಗೊಂಡ್ರು 6 + 2 ಮಾಡಿದರೆ 8 ಬರುತ್ತೆ, 6 - 2 ಮಾಡಿದ್ರೆ 4 ಬರುತ್ತೆ, ಅಲ್ಲೂ ಬರೋ ಚಾನ್ಸಸ್ ಇಲ್ಲ. ನೆಕ್ಸ್ಟ್ 3 4s ಇದೆ, ಆಗೇನಾಗುತ್ತೆ 4 + 3 ಅಂತಂದರೆ 7 ಆಗುತ್ತೆ, -3 ಅಂದರೆ 1 ಆಗುತ್ತೆ. ಓಕೆ, 4 3s ನಾವು ತೊಗೋಬೋದು. ಹೌದಾ? ಹಾಗಾದರೆ ಏನು ಮಾಡ್ತೀನಿ, 4x ಮತ್ತು 3x ಅಂತ ತೊಗೋತೀನಿ. ಇಲ್ಲಿ ಮಿಡಲ್ ಯಾವ ನಂಬರ್ ಇರುತ್ತಲ್ಲ, ಈ ನಂಬರ್ ಅಂದರೆ ಯಾವ ಸಿಂಬಲ್ ಇರುತ್ತಲ್ಲ ಆ ನಂಬರಿಗೆ, ಆ ಸಿಂಬಲ್ನ ನಾವು ಗ್ರೇಟರ್ ನಂಬರಿಗೆ ಕೊಡಬೇಕು. ಹಾಗಾದರೆ ಪ್ಲಸ್ ಕೊಡ್ತೀನಿ ನಾನು. ಹೌದಾ? ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಮೈನಸ್ ಆಯಿತು. ಹಾಗಾದರೆ 2x² + 4x ಅಲ್ಲಿದೆಲ್ಲ, ಎಕ್ಸ್ ಜಾಗದಲ್ಲಿ 4x -3x ಅಂತ ಬರ್ಕೋತಾ ಇದ್ದೀನಿ. -6 ಇಸ್ ಈಕ್ವಲ್ಸ್ ಟು 0. ಹೌದಾ? ಹಾಗಾದರೆ 2xನ ಕಾಮನ್ ತೊಗೋತೀನಿ. ಏನು ಬರುತ್ತೆ? x + 2 ಅಂತ ಬರುತ್ತೆ. ಅದೇ ರೀತಿ ಇಲ್ಲೇನು ಮಾಡ್ತೀನಿ, -3ನ ಕಾಮನ್ ತೊಗೋತೀನಿ. ಏನು ಬರುತ್ತೆ? x + 2 ಅಂತ ಬರುತ್ತೆ. ಹೌದಾ? ಹಾಗಾದರೆ 2x - 3 ಇಸ್ ಈಕ್ವಲ್ಸ್ ಟು 0 ಒಂದಾದರೆ x + 2 ಇಸ್ ಈಕ್ವಲ್ಸ್ ಟು 0 ಅಂತ ಬರುತ್ತೆ. ಹೌದಾ? ಅದೇ ರೀತಿ ಇಲ್ಲಿ ನೋಡಿ, 2x -3 ಅಂತ ಇದೆಯಲ್ಲ, ಈ ಕಡೆ ಅಂದರೆ ಏನಾಗುತ್ತೆ, +3 ಆಗುತ್ತೆ. ಹಾಗಾದರೆ x ಇಸ್ ಈಕ್ವಲ್ ಟು 3/2 ಅಂತ ಆಗುತ್ತೆ. ಹೌದಾ? ನೋಡಿ ಒಂದ್ಸಲ ಕರೆಕ್ಟಾಗಿ. ಅದೇ ರೀತಿ ಈ ಕಡೆ x + 2 ಇಸ್ ಈಕ್ವಲ್ಸ್ ಟು 0. ಹಾಗಾದರೆ x ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, -2 ಅಂತ ಆಗುತ್ತೆ. ಒಂದು ಕಡೆ ಏನಾಯಿತು, x ಇಸ್ ಈಕ್ವಲ್ ಟು 3/2 ಆದರೆ ಇನ್ನೊಂದು ಕಡೆ x ಇಸ್ ಈಕ್ವಲ್ ಟು -2 ಅಂತ ಬಂತು. ಅರ್ಥ ಆಯ್ತಲ್ವ ಮಕ್ಕಳೇ? ನೋಡಿ ಎಷ್ಟು ಈಸಿಯಾಗಿದೆ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಏನದು? ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ 2x² - 6x + 3 ಇಸ್ ಈಕ್ವಲ್ ಟು 0 ಆ್ಯಂಡ್ ರೈಟ್ ದ ನೇಚರ್ ಆಫ್ ರೂಟ್ಸ್ ಅಂತ ಹೇಳಿದ್ದಾರೆ. ಹಾಗಾದರೆ ಇದನ್ನು ಏನು ಮಾಡ್ಕೋಬೇಕು ಅಂದರೆ, ಆ ಥರ ಮಾಡೋಂಗಿಲ್ಲ. 2x² - 6x ಏನಾಗುತ್ತೆ, +3 ಇಸ್ ಈಕ್ವಲ್ಸ್ ಟು 0 ಅಂತ ಹೇಳ್ತೀವಿ. ಹೌದಾ? ಹಾಗಿದ್ರೆ ಸೇಮ್ ಇಲ್ಲೇನು ಮಾಡೋಣ ನಾನು ಅಂದರೆ, a ಇಸ್ ಈಕ್ವಲ್ಸ್ ಟು 2, b ಇಸ್ ಈಕ್ವಲ್ಸ್ ಟು -6, c ಇಸ್ ಈಕ್ವಲ್ಸ್ ಟು 3 ಅಂತ ಹೇಳ್ತೀನಿ ನಾನು. ಹೌದಾ? ಹಾಗಾದರೆ ನಾನು ಇಲ್ಲೇನು ಮಾಡ್ತೀನಿ, 4² ಅಂತೀನಿ, b² - 4ac ಈಸ್ ಗ್ರೇಟರ್ ದೆನ್ 0 ಆರ್ ಲೆಸ್ ದೆನ್ 0 ಆರ್ ಈಕ್ವಲ್ಸ್ ಟು 0 ಅನ್ನೋದ್ರ ಮೇಲೆ ಏನಾಗಿರುತ್ತೆ ಅಂದರೆ ನೇಚರ್ ಆಫ್ ರೂಟ್ಸು ಡಿಪೆಂಡ್ ಆಗಿರುತ್ತೆ. ಹಾಗಾದರೆ ಇಲ್ಲಿ ವ್ಯಾಲ್ಯೂನ ನಾವು ಫಸ್ಟ್ ಏನು ಮಾಡೋಣ, ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಬಿ ಅಂದರೆ ಎಷ್ಟು ಬಂದಿದೆ, -6 ಅಂತ ಬಂದಿದೆ. -6² -4 ಅಂತ ಇದೆ. 4 ಇಂಟು 2 ಅಂದರೆ ಎ ಅಂದರೆ ಎಷ್ಟು ಬಂದಿದೆ, 2 ಅಂತ ಬಂದಿದೆ. ಸಿ ಅಂದರೆ ಎಷ್ಟು ಬಂದಿದೆ, 3 ಅಂತ ಬಂದಿದೆ. ಅಷ್ಟು ವ್ಯಾಲ್ಯೂಸ್ ಬರ್ಕೋತೀನಿ ನಾನು. ಹೌದಾ? 6 6 ಅಂದರೆ ಎಷ್ಟಾಗುತ್ತೆ, 36 ಆಗುತ್ತೆ. ಇವನ್ ಮೈನಸ್ ಆಗಿದ್ರು ಕೂಡ ಸ್ಕ್ವೇರ್ ಆದಾಗ ಏನಾಗುತ್ತೆ, ಪ್ಲಸ್ ಆಗಿರುತ್ತೆ. 4 2s 8, 8 3s 24 ಅಂತ ಹೇಳ್ಬೋದು. ಹೌದಾ? ಹಾಗಾದರೆ 36 - 24 ಅಂದರೆ ಎಷ್ಟಾಗುತ್ತೆ, 12 ಅಂತ ಬರುತ್ತೆ. ಆಬ್ವಿಯಸ್ 12 ಈಸ್ ಗ್ರೇಟರ್ ದೆನ್ 0. ಇಲ್ಲೇನಾಗುತ್ತೆ, ದ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಅಂತ ಬರೀಬೇಕು. ಲಾಸ್ಟಿಗೆ ಆ ಲೈನ್ ಬರೀಬೇಕು ಮಕ್ಕಳೇ, ಯಾಕಂದರೆ ಅದಕ್ಕೆ ನಿಮಗೆ 1 ಮಾರ್ಕ್ಸ್ನ ಹಾಕಿರ್ತಾರೆ. ಆಯಿತಾ? ಹಾಗಾದರೆ ದೇರ್ಫೋರ್ ಬೇಕಿದ್ರೆ ಬರೆಯಂಗಿದ್ರೆ ಬರೀರಿ. b² - 4ac ಇಸ್ ಗ್ರೇಟರ್ ದೆನ್ 0. ದೇರ್ಫೋರ್ ಏನಂತ ಕರಿತೀವಿ, ದ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಅಂತ ಬರೀರಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಇನ್ ದ ಫಿಗರ್ ರೈಟ್ ದ ವ್ಯಾಲ್ಯೂ ಆಫ್ ಸಿಕೆಂಟ್ ಬಿ ಆ್ಯಂಡ್ ಕಾಟ್ ಎ ಅಂತ ಹೇಳಿದ್ದಾರೆ. ಹೌದಾ? ಹಾಗಾದರೆ ಎರಡು ಆ್ಯಂಗಲ್ಸ್ ಬೇರೆ ಬೇರೆ ಮತ್ತು ಎರಡೂದು ಇದನ್ನ ಆ್ಯಂಗಲ್ಸ್ನು ಬೇರೆ ಕಡೆ ಕೊಟ್ಟಿದ್ದಾರೆ. ಹಾಗಾದರೆ ಸಿಕೆಂಟ್ ಅಂದರೆ ಏನಂತ ಕರಿತೀವಿ ನಾವು, ಸಿಕೆಂಟ್ ಬಿ ಅಂತ ಹೇಳಿದ್ದಾರೆ. ಸಿಕೆಂಟ್ ಬಿ ಅಂದರೆ ಯಾವುದು, ಇದು. ಹೌದಾ? ಸಿಕೆಂಟ್ ಬಿ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಹೈಪೋಟೆನಸ್ ಡಿವೈಡೆಡ್ ಬೈ ಏನಾಗುತ್ತೆ, ಅಡ್ಜಸೆಂಟ್ ಅಂತ ಕರಿತೀವಿ. ಹೌದಾ? ಹೈಪೋಟೆನಸ್ ವ್ಯಾಲ್ಯೂ ಎಷ್ಟಿದೆ ನೋಡಿ ಮಕ್ಕಳೇ, 13 ಅಂತ ಇದೆ. ಅಡ್ಜಸೆಂಟ್ ವ್ಯಾಲ್ಯೂ ಇದ್ರದ್ದು ಆಪೋಸಿಟ್ 12 ಆಗುತ್ತೆ. ಅಡ್ಜಸೆಂಟ್ ಅಂದರೆ ಆಗುತ್ತೆ, ಇದು ಆಗುತ್ತಲ್ವ. ಹಾಗಾದರೆ 13/5 ಅಂತ ಬರುತ್ತೆ. ಹೌದಾ? ಅದೇ ರೀತಿ ಕಾಟೆ ಅಂತ ಹೇಳ್ಬೋದು ನಾವು. ಕಾಟೆ ಇಸ್ ಈಕ್ವಲ್ಸ್ ಟು ಅಂದರೆ ಈಗ ಆ್ಯಂಗಲ್ ಇದಲ್ಲ, ಈ ಆ್ಯಂಗಲ್ ಯಾವುದಾಗುತ್ತೆ, ಎ ಆ್ಯಂಗಲ್ ಆಗಿರುತ್ತೆ. ಹಾಗಾದರೆ ಕಾಟೆ ಇಸ್ ಈಕ್ವಲ್ಸ್ ಟು ಏನಂತ ಕರಿತೀವಿ ನಾವು, ಅಡ್ಜಸೆಂಟ್ ಡಿವೈಡೆಡ್ ಬೈ ಏನಂತ ಕರಿತೀವಿ, ಆಪೋಸಿಟ್ ಅಂತ ಕರಿತೀವಿ. ಯಾಕಂದರೆ ಟ್ಯಾನ್ ಅಂದರೆ ಏನು ಬರುತ್ತೆ, ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಕಾಟ್ ಅಂದರೆ ಅದು ರಿವರ್ಸ್, ಅಡ್ಜಸೆಂಟ್ ಡಿವೈಡೆಡ್ ಬೈ ಆಪೋಸಿಟ್. ಹೌದಾ? ಅಡ್ಜಸೆಂಟ್ ವ್ಯಾಲ್ಯೂ ಯಾವ್ದು ಬರುತ್ತೆ ನೋಡಿ,
12 ಬರುತ್ತೆ, ಯಾಕಂದರೆ ಇದು ಅಪೋಸಿಟ್ ವ್ಯಾಲ್ಯೂ ಆದರೆ ಇದು ಅಡ್ಜಸೆಂಟ್ ವ್ಯಾಲ್ಯೂ ಆಗಿರುತ್ತೆ, ಇದು ಹೈಪೋಟೆನಸ್ ಆಗಿರುತ್ತೆ. ಹೌದಾ? ಹಾಗಾದರೆ ಏನು ಬಂತು? 12 ಬಂತು. ಅಪೋಸಿಟ್ ವ್ಯಾಲ್ಯೂ ಎಷ್ಟಿದೆ? 5 ಇದೆ. ಹಾಗಾದರೆ 12/5 ಅಂತ ಹೇಳ್ಬೋದು. ಅರ್ಥ ಆಯ್ತಲ್ಲ? ಜಸ್ಟ್ ಈ ವ್ಯಾಲ್ಯೂನ ಜಸ್ಟ್ ಏನು ಮಾಡಿದರೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಬಂತಲ್ವ ನೋಡಿ, ಎಷ್ಟು ಈಸಿಯಾಗಿದೆ ಆನ್ಸರು. ನೆಕ್ಸ್ಟ್ ಕ್ವಶನ್ ಹೋಗೋಣ ಆಗಿದ್ರೆ. ಓಕೆ, ಇಲ್ಲಿಗೆ ನಿಮ್ಮ 2 ಮಾರ್ಕ್ಸ್ ಕ್ವಶನ್ಸ್ ಮುಗೀತು ಮಕ್ಕಳೇ. ಇಲ್ಲಿಂದ ಏನು ಮಾಡ್ತಾಯಿದ್ದೀನಿ, ನಾನು 3 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡ್ತಾಯಿದ್ದೀನಿ. ಇಲ್ಲಿ ಪ್ರಾಪರಾಗಿ ಅಬ್ಸರ್ವ್ ಮಾಡಿ, ಯಾಕಂದರೆ ಮೋಸ್ಟ್ ಎಲ್ಲರದು ಮಾರ್ಕ್ಸ್ ಡಿಡಕ್ಟ್ ಆಗೋದು ಈ ಪಾರ್ಟಲ್ಲೇ. ಯಾಕಂದರೆ ಏನು ಮಾಡ್ತಾರೆ, ಮಾಡೋ ಅವಸರದಲ್ಲಿ ಸ್ಟೆಪ್ನ ಮಿಸ್ ಮಾಡಿಬಿಟ್ಟಿರ್ತೀರ. ಅದಕ್ಕೆ ಏನಾಗಿರುತ್ತೆ, ಇಲ್ಲ ಕೇಳೋ ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರಲ್ಲ, ಅವಸರದಲ್ಲಿ ಏನು ಮಾಡಿ ಮಿಸ್ ಮಾಡಿ ಮಾರ್ಕ್ಸ್ ಡಿಡಕ್ಷನ್ಗೆ ಹೋಗ್ತೀರಾ. ಅದಕ್ಕೆ ಹೇಳ್ತಾರೆ ಪ್ರಾಪರಾಗಿ 3 ಮಾರ್ಕ್ಸ್ ಕ್ವಶನ್ಸ್ನ ಅಟೆಂಡ್ ಮಾಡಿ. ಓಕೆನಾ? ನೆಕ್ಸ್ಟ್ ನೋಡೋಣ ಹಾಗಿದ್ರೆ. ಫಸ್ಟ್ ಕ್ವಶನ್ ಏನು, ಇಫ್ ಟು ಫೇರ್ ಡೈಸ್ ಆರ್ ರೋಲ್ಡ್ ಸೈಮಲ್ಟೇನಿಯಸ್ಲಿ ದೆನ್ ಫೈಂಡ್ ದ ಪ್ರೊಬಾಬಿಲಿಟಿ ಅಂತ ಹೇಳಿ. ಫಸ್ಟು ಎನ್ ಆಫ್ ಎಸ್ ಏನಂತ ಬರ್ಕೊಂಬಿಡೋಣ. ಎನ್ ಆಫ್ ಎಸ್ ಎಷ್ಟೆಷ್ಟು ಬರ್ಬೋದು ವ್ಯಾಲ್ಯೂಸು. ಡಯಾಸ್ ಅಂದರೆ ಗೊತ್ತು, 6 ಫೇಸಸ್ ಇರುತ್ತೆ. ಹಾಗಾಗಿ ಏನು ಮಾಡ್ಬೋದು, 6 ಫೇಸಸ್ ಎಲ್ಲದಕ್ಕೂ ಬರ್ಕೋತಾ ಹೋಗ್ಬೋದು. ಏನು ಮಾಡ್ಬೋದು, 1/1 ಬರ್ಬೋದು, 1/2 ಬರ್ಬೋದು. ಹೌದಾ? 1/3, 1/4, 1/5, 1/6. ಅದೇ ರೀತಿ 6ವರೆಗೂ ಬರ್ಕೋಬೇಕು ನಾವು. ಬರ್ಕೊಳ್ಳೋಣ. 2,1, 2,2, 2,3, 2,4, 2,5, 2,6. ನನ್ನ ಜೊತೆ ನೀವು ಸೈಮೆಂಟನಸ್ಲಿ ಬರೀರಿ ಮಕ್ಕಳೇ. ಆವಾಗ ನಿಮಗೂ ಏನಾಗುತ್ತೆ ಅಂದರೆ ಪ್ರಾಕ್ಟೀಸು ಆಗುತ್ತೆ. ನೀವೆಲ್ಲಾದರೂ ಮಿಸ್ಟೇಕ್ ಹೋದ್ರಿ ಅಂದರೆ ಎಲ್ಲಿ ಮಿಸ್ಟೇಕ್ ಆಯಿತು ಅಂತ ನೀವು ಇಲ್ಲೇ ಏನು ಮಾಡ್ಬೋದು, ಕ್ರಾಸ್ ಚೆಕ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನಂಗೆ ಅರ್ಥ ಆಗಲ್ಲ ಅಂದರೆ ಜಸ್ಟ್ ಏನು ಮಾಡಿ, ಒಂದು ಸತಿ ನಾ ಬರೆಯೋವರೆಗೂ ವೇಟ್ ಮಾಡಿ, ಅದಾದಮೇಲೆ ಏನು ಮಾಡಿ ಮತ್ತೆ ಪಾಸ್ ಮಾಡಿ ಏನು ಮಾಡಿ ನೆಕ್ಸ್ಟ್ ಟೈಮ್ನ ಬರೀರಿ. ಆಯಿತಾ? 3,6 ಬರೆದಿದ್ದೀನಿ. ಇವಾಗ ನೋಡಿ 4,1, 4,2, ನೆಕ್ಸ್ಟ್ ಏನು 4,3, ನೆಕ್ಸ್ಟ್ ಏನು ಮಾಡ್ಬೋದು 4,4, 4,5, 4,6. ಹೌದಾ? ಅದೇ ರೀತಿ 5,1, 5,2, 5,3, 5,4, ಒಂದು ನಿಮಿಷ 5,4, 5,5, 5,6. ಇದು ಬರೀರಿ ಮಕ್ಕಳೇ, ಯಾಕಂದರೆ ಇದಕ್ಕೂ ಕೂಡ ಮಾರ್ಕ್ಸ್ ಇರುತ್ತೆ. 1 ಮಾರ್ಕ್ಸ್ ಇದಕ್ಕಂತಲೇ ಇರುತ್ತೆ. ನೆಗ್ಲಿಜೆನ್ಸಿ ಮಾಡಿ ಬಿಡಕ್ಕೆ ಹೋಗಬೇಡಿ. 6,1, 6,2, 6,3, 6,4, 6,5, ನೆಕ್ಸ್ಟ್ ಏನು 6,6. ಹೌದಾ? ಹಾಗಾದರೆ ಇಲ್ಲಿ ನೋಡಿ, ಎನ್ ಆಫ್ ಎಸ್ ಏನು ಬರ್ಬೋದು ನೋಡಿ ಮಕ್ಕಳೇ. ಎನ್ ಆಫ್ ಅಂದರೆ ಟೋಟಲ್ ನಂಬರ್ ಎಷ್ಟಿದೆ ಅಂತ ಔಟ್ಪುಟ್ ಎಷ್ಟು ಬರ್ಬೋದು. 1 2 3 4 5 6 6 ಮತ್ತು 1 2 3 4 5 6. ಹಾಗಾದರೆ 6 × 6 ಅಂದರೆ ಎಷ್ಟಾಗುತ್ತೆ, 36 ಬರುತ್ತಲ್ವ. ಹಾಗಾದರೆ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 36 ಅಂತ ಹೇಳ್ಬೋದು. ಇಲ್ಲಿ ಫಸ್ಟ್ ಒನ್ ಏನಾಗಿದೆ, ನಾನು ಜಸ್ಟ್ ಒಂದು ಸತಿ ನಿಮಗೆ ಇದನ್ನು ಚೇಂಜ್ ಮಾಡ್ಬಿಟ್ಟು ಕಲರ್ ಚೇಂಜ್ ಮಾಡ್ಬಿಟ್ಟು ಹೇಳ್ತೀನಿ. ಫಸ್ಟ್ A1 ಸಾಲ್ವ್ ಮಾಡೋಣ. ಏನು ಕೊಟ್ಟಿದ್ದಾರೆ, ದಟ್ ದ ಸಮ್ ಆಫ್ ದ ನಂಬರ್ ಆನ್ ದ ಟಾಪ್ ಫೇಸ್ ಈಸ್ ಲೆಸ್ ದೆನ್ 8 ಅಂತ ಹೇಳಿದ್ದಾರೆ. ಹಂಗಂದ್ರೆ ಎರಡರದ್ದು ಫೇಸ್ನ ಸಮ್ ಮಾಡಿದಾಗ ನಿಮ್ಗೆ ಏನು ಮಾಡಬೇಕು, ಲೆಸ್ ದೆನ್ 8 ಬರಬೇಕು ಅಂತ ಹೇಳಿದ್ದಾರೆ. ಯಾವ್ದು ಬರುತ್ತೆ ಅಂತ ಚೆಕ್ ಮಾಡೋಣ. ಹಾಗಾದರೆ ಅದನ್ನು ಬರೀಬೇಕು ಮಕ್ಕಳೇ. ಮತ್ತೆ ನೀವು ಒಂದು ಸತಿ ನಾನು ಇಲ್ಲಿ ಸ್ಪೇಸ್ ಇಲ್ಲ ಅಂತ ಜಸ್ಟ್ ಏನು ಮಾಡ್ತೀನಿ, ಮಾರ್ಕ್ ಮಾಡ್ಕೊಂಡು ಹೋಗಿರ್ತೀನಿ. ನೀವು ಎಕ್ಸಾಮಲ್ಲಿ ಬರೀಬೇಕಾದ್ರೆ ನೀಟಾಗಿ ಬರೀರಿ. ಆಯಿತಾ? 1 1 2 ಆಗಿರುತ್ತೆ, ಇದು ಬರುತ್ತೆ, ಇದು ಬರುತ್ತೆ. ಪ್ಲಸ್ ಮಾಡಿದಾಗ ಏನಾಗುತ್ತೆ, ಲೆಸ್ ದೆನ್ 8 ಅಂತ ಹೇಳಿದರೆ 1 + 3 4 ಆಗುತ್ತೆ, ಇದು 5 ಆಗುತ್ತೆ, 6 ಆಗುತ್ತೆ, 7 ಆಗುತ್ತೆ. ಹಾಗಾದರೆ ಅಲ್ಲಿರೋ ಅಷ್ಟು ಲೈನ್ಸು ಬಂತು. 2,1 ಅಂದರೆ 3 ಬರುತ್ತೆ, 4 ಬರುತ್ತೆ, 5 ಬರುತ್ತೆ, 6 ಬರುತ್ತೆ, 7 ಬರುತ್ತೆ. 2 + 6 ಅಂದರೆ ಎಷ್ಟಾಗುತ್ತೆ, 8 ಆಗುತ್ತೆ. ಅವ್ರು ಲೆಸ್ ದೆನ್ 8 ಅಂತ ಹೇಳಿದರೆ ಹಾಗಾದ್ರೆ 8 ಕೂಡ ಇರಬಾರ್ದು. ಹಾಗಾಗಿ ಇದು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ನೋಡೋಣ. 3,1 4, ಇದು 5 ಆಗುತ್ತೆ, 6 ಆಗುತ್ತೆ, 7 ಆಗುತ್ತೆ. 5,3 ಅಂದರೆ 8 ಆಗುತ್ತೆ. ಇದು ಕೂಡ ಏನಾಗಿರುತ್ತೆ ಅಂದರೆ 9 ಆಗುತ್ತೆ. ಎರಡೂ ಬರಲ್ಲ. ಸೇಮ್ 5 6 7 ಆಗುತ್ತೆ. ಇದು ಪ್ಲಸ್ ಮಾಡಿದರೆ ಏನಾಗುತ್ತೆ, ಇದು 6 ಆಗುತ್ತೆ, ಇದು 7 ಆಗುತ್ತೆ, ಇದು 7 ಆಗುತ್ತೆ. ಲಾಸ್ಟ್ ಯಾವುದೂ ಬರಲ್ಲ. ಹಾಗಾದರೆ ಎಷ್ಟಿದೆ ನೋಡಿ ನಂಬರ್ಸು ಇಲ್ಲಿ. P ಆಫ್ A ಇಸ್ ಈಕ್ವಲ್ಸ್ ಟು N ಆಫ್ A ಡಿವೈಡೆಡ್ ಬೈ, ಒಂದು ನಿಮಿಷ, N ಆಫ್ A ಡಿವೈಡೆಡ್ ಬೈ N ಆಫ್ S ಅಂತ ಹೇಳ್ತೀವಿ. ಹೌದಾ? ಹಾಗಾದರೆ N ಆಫ್ A ಅಂದರೆ ಎಷ್ಟು ಬರುತ್ತೆ, 1 2 3 4 5 6 7 8 9 10 11 12 13 14 15 16 17 18 19 20 21. ಹೌದಾ? ಹಾಗಾದರೆ 21 ಡಿವೈಡೆಡ್ ಬೈ 36 ಅಂತ ಹೇಳ್ತೀವಿ. ಹೌದಾ? 3 7s 3 12s. ಹಾಗಾದರೆ ಏನು ಬಂತು, 7/12 ಅಂತ ಬಂತು ವ್ಯಾಲ್ಯೂ. ಹೌದಾ? ಅದೇ ರೀತಿ ಹಾಗಾದರೆ ನೆಕ್ಸ್ಟು B1 ಮಾಡೋಣ ನಾವು ಇವಾಗ. ಓಕೆ, ಸೆಕೆಂಡ್ ಒನ್ ತೊಗೋತೀನಿ. ಬಿ ಏನದು, ಆಫ್ ಗೆಟ್ಟಿಂಗ್ ಅ ಸ್ಕ್ವೇರ್ ನಂಬರ್ಸ್ ಆನ್ ಒನ್ ಆಫ್ ದ ಫೇಸಸ್ ಓನ್ಲಿ ಅಂತ ಹೇಳಿದ್ದಾರೆ. ಅಂದರೆ ಒಂದು ಫೇಸ್ ಮೇಲೆ ಸ್ಕ್ವೇರ್ ಇರಬೇಕು, ಇನ್ನೊಂದು ಫೇಸ್ ಮೇಲೆ ಏನಾಗಿರ್ಬೋದು ಸ್ಕ್ವೇರ್, ಇನ್ನೊಂದು ಸ್ಕ್ವೇರ್ ಇರಬಾರ್ದು, ಇಲ್ಲ ಯಾವ್ದಾದ್ರು ಬೇರೆ ನಂಬರ್ ಇರಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ಫಸ್ಟ್ ಒನ್ ನೋಡೋಣ. 1,1 ಇಲ್ಲೇನಾಯಿತು, 1 ಕೂಡ ಸ್ಕ್ವೇರ್ ಆಗಿದೆ, ಇನ್ನೊಂದು ಸ್ಕ್ವೇರ್ ಆಗಿದೆ. ಎರಡು ಫೇಸ್ ಮೇಲೆ ಏನಿದೆ ಸ್ಕ್ವೇರ್ ಇದೆ. ಆದರೆ ಅವ್ರು ಹೇಳಿರೋದು ಒಂದು ಫೇಸ್ ಮೇಲೆ ಮಾತ್ರ. ಹಾಗಾದರೆ ಇದು ಬರಲ್ಲ. ನೆಕ್ಸ್ಟ್ ಇದು ಬರುತ್ತಾ,
1,2 1,3 ಬರುತ್ತೆ, 1,4 ಬರಲ್ಲ, ಯಾಕಂದರೆ 1 ಕೂಡ ಸ್ಕ್ವೇರ್ ಆಗುತ್ತೆ, 4 ಕೂಡ ಏನಾಗುತ್ತೆ ಸ್ಕ್ವೇರ್ ಆಗುತ್ತೆ, ಅದು ಬರಲ್ಲ. 1,5 1,6 ಹೌದಾ. ಅದೇ ರೀತಿ ನೆಕ್ಸ್ಟು 2,1 ಬರುತ್ತೆ, 2,2 ಬರಲ್ಲ, ಯಾಕಂದರೆ ಎರಡು ಕಡೆ ಏನಿಲ್ಲ ಸ್ಕ್ವೇರ್ ನಂಬರ್ಸ್ ಇಲ್ಲ, ಹಾಗಾಗಿ ಅದು ಬರಲ್ಲ. 2,3 ಬರಲ್ಲ, 2,4 ಬರುತ್ತೆ, ಯಾಕಂದರೆ 4 ಇಸ್ ಸ್ಕ್ವೇರ್ ನಂಬರ್. 2,5 ಬರಲ್ಲ, 2,6 ಬರಲ್ಲ. ಅದೇ ರೀತಿ 3,1 3,2 ಬರಲ್ಲ, 3,3 ಬರಲ್ಲ, 3,4 ಬರುತ್ತೆ, ಹೌದಾ. 3,5 ಬರಲ್ಲ, 3,6 ಬರಲ್ಲ. 4,1 ಬರಲ್ಲ, ಯಾಕಂದರೆ ಎರಡು ಕಡೆ ಸ್ಕ್ವೇರ್ ನಂಬರ್ಸ್ ಇದೆ, ಹಾಗಾಗಿ 4,2 4,3 4,4 ಬರಲ್ಲ, 4,5 ಬರುತ್ತೆ, 4,6 ಬರುತ್ತೆ, ಹೌದಾ. ನೆಕ್ಸ್ಟು 5,1 ಬರುತ್ತೆ, 5,2 ಬರಲ್ಲ, 5,3 ಬರಲ್ಲ, 5,4 ಬರುತ್ತೆ, 5,5 ಬರಲ್ಲ, 5,6 ಬರಲ್ಲ. ನೆಕ್ಸ್ಟು 6,1 6,4 ಬರುತ್ತೆ, ಹೌದಾ. ಹಾಗಾದರೆ ಇವನೇನು ಮಾಡಿ, ಈಗ ಕೌಂಟ್ ಮಾಡಿ ಎಷ್ಟಿದೆ. P of B is equals to N of B ಡಿವೈಡೆಡ್ ಬೈ N of S ಅಂತ ಹೇಳ್ತೀವಿ, ಹೌದಾ. ಹಾಗಿದ್ರೆ ಎಷ್ಟಿದೆ, 1 2 3 4 5 6 7 8 9 10 11 12 13 14 15 16 ಅಂತ ಹೇಳ್ತೀವಿ, ಹೌದಾ. ಹಾಗಾದರೆ 16 ಡಿವೈಡೆಡ್ ಬೈ 36 ಅಂತ ಹೇಳ್ಬೋದು. 4 4s 4 9s, ಹಾಗಾದರೆ ಏನಾಯಿತು 4/9 ಅಂತ ಬಂತು ಆನ್ಸರ್, ಹೌದಲ್ವಾ. ಹಾಗಾದರೆ ಎರಡರದ್ದು ಪ್ರೊಬಾಬಿಲಿಟಿ ವ್ಯಾಲ್ಯೂ ಏನಾಯಿತು, ಎದು ಆಪ್ಷನ್ದು ಏನಾಯಿತು 7,12 ಅಂತ ಬಂತು, ಬಿದು ಏನು ಬಂತು 4,9 ಅಂತ ಬಂತು. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ಇದು ಕೂಡ ಏನಾಗಿದೆ, ನಿಮ್ಮ ಸರ್ಕಲ್ ಲೆಸನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾನು ಹೇಳಿದ್ದೀನಿ ಮಕ್ಕಳೇ, ಯಾವುದದು ಅಂದರೆ ಟ್ಯಾಂಜೆಂಟ್ ವಿಚ್ ಈಸ್ ಡ್ರಾನ್ ಫ್ರಮ್ ದ ಔಟರ್ ಸೈಡ್ ಆಫ್ ದಿ ಪಾಯಿಂಟ್ ಅಂತ ಹೇಳಿದ್ದೀನಿ. ಇದು ನೀಟಾಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಲ್ಲಿ ಬೇಕಾದ್ರೆ ಒಂದ್ಸತಿ ಫೋಟೋ ಹಾಕಿದ್ದೀನಿ, ನೀವು ನೀಟಾಗಿ ಇದನ್ನು ಏನು ಮಾಡಿ ಅಂದರೆ ನೋಡಿ ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳಿ, ಮತ್ತೆ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ನಮಗೆ ಟೈಮ್ ಸೇವ್ ಆಗುತ್ತೆ. ಬೇರೆ ಕ್ವಶನ್ಸ್ನ ಏನು ಮಾಡೋಣ ಅಟೆಂಡ್ ಮಾಡ್ತಾ ಹೋಗೋಣ, ಓಕೆನಾ. ನೆಕ್ಸ್ಟ್ ಹೋಗೋಣ. ಫೈಂಡ್ ದ ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ P of x is equal to 6x square minus 7x minus 3 and verify the relation between the zeros and the coefficients ಅಂತ ಹೇಳಿದ್ದಾರೆ. ಹಾಗಾದರೆ ನೋಡೋಣ, ನಾವಿಲ್ಲಿ P of x ವ್ಯಾಲ್ಯೂ ತೊಗೊಳ್ಳೋಣ. P of x ಒಂದು ನಿಮಿಷ ಕಲರ್ ಚೇಂಜ್ ಮಾಡ್ಕೋತೀನಿ. P of x is equals to 6x square minus 7x minus 3 ಅಂತ ಹೇಳಿದ್ದಾರೆ. ಇದ್ರದ್ದು ರೂಟ್ಸ್ ಕಂಡುಹಿಡಬೇಕು. ಹೇಗೆ, ನಿಮ್ಗೆ ಆಲ್ರೆಡಿ ಗೊತ್ತು, 6 into 3 ಹಾಗಾದರೆ ಏನಾಗುತ್ತೆ 18x ಸ್ಕ್ವೇರ್ ಆಗುತ್ತೆ. ಇಲ್ಲೇ ತೊಗೊಳ್ಳ 18x ಸ್ಕ್ವೇರ್, 18 ಯಾವ್ಯಾವ ಟೇಬಲ್ ಬರುತ್ತೆ, 2 3 6, ನೆಕ್ಸ್ಟ್ ಏನು ಬರುತ್ತೆ 9. ಹಾಗಾದರೆ 9 ಮತ್ತು 2ನ ತೊಗೊಂಡ್ರೆ ನಮ್ಗೆ 7 ಬರೋ ಚಾನ್ಸಸ್ ಇರುತ್ತೆ. ಹಾಗಾದರೆ ನಾನು ಏನು ಮಾಡ್ತೀನಿ, 9x ಮತ್ತು 2x ಅಂತ ತೊಗೋತೀನಿ. ಮೈನಸ್ ಇಂಟು ಪ್ಲಸ್ ಈಸ್ ಈಕ್ವಲ್ ಟು ಮೈನಸ್ ಅಂತ ಆಗಿರುತ್ತೆ. ಇಲ್ಲಿ ಗ್ರೇಟರ್ ನಂಬರ್ಗೆ ಏನಿದೆ, ಮಿಡಲ್ ನಂಬರ್ಗೆ ಏನಿದೆ ಅದನ್ನು ಗ್ರೇಟರ್ ನಂಬರಿಗೆ ಕೊಡಬೇಕು. ಹಾಗಾಗಿ ಇಲ್ಲಿ 7 ಮೈನಸ್ ಇದೆ, ಇದನ್ನು ಮೈನಸ್ ಅಂತ ಕೊಡ್ತೀನಿ. ಮೈನಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್ ಆಗುತ್ತೆ, ಹೌದಾ. ಹಾಗಿದ್ರೆ 6x ಸ್ಕ್ವೇರ್ ಮೈನಸ್ 9x ಪ್ಲಸ್ 2x ಮೈನಸ್ 3 ಅಂತ ಹೇಳ್ತೀನಿ. ಹಾಗಾದರೆ ಏನು ಬರುತ್ತೆ, ಕಾಮನ್ ಏನು ಬರುತ್ತೆ ನೋಡಿ, 3x ಈಸ್ ಈಕ್ವಲ್ಸ್ ಟು 2x ಮೈನಸ್ 3, ಹೌದಾ. ಅದೇ ರೀತಿ ಇಲ್ಲೇನು ಮಾಡ್ತೀನಿ, 1ನ ಕಾಮನ್ ತೊಗೋತೀನಿ, ಏನು ಬರುತ್ತೆ 2x ಮೈನಸ್ 3 ಅಂತ ಬರುತ್ತೆ, ಹೌದಾ. ಇಲ್ಲೇನಾಯಿತು 3x ಪ್ಲಸ್ 1, ಇನ್ನೊಂದು ಕಡೆ 2x ಮೈನಸ್ 3 ಇಸ್ ಈಕ್ವಲ್ಸ್ ಟು 0 ಅಂತ ತೊಗೊಳ್ಳೋಣ. 0 ಅಥವಾ ಏನಾದರೂ ತೊಗೊಳ್ಳಿ. ಏನು ಬಂತು ನೋಡಿ, ಎಕ್ಸ್ ಈಸ್ ಈಕ್ವಲ್ಸ್ ಟು 1 ಇದ್ದಿದ್ದು ಪ್ಲಸ್ 1 ಇದ್ದು ಆ ಕಡೆ -1 ಡಿವೈಡೆಡ್ ಬೈ 3 ಅಂತ ಆಗುತ್ತೆ, ಹೌದಾ. ಅದೇ ರೀತಿ ಈ ಕಡೆ ಎಕ್ಸ್ ಈಸ್ ಈಕ್ವಲ್ಸ್ ಟು ಪ್ಲಸ್ 3 ಇದ್ದಿದ್ದು -3 ಆ ಕಡೆ ಹೋದ್ರೆ +3 ಆಗುತ್ತೆ, 3 ಡಿವೈಡೆಡ್ ಬೈ 2 ಅಂತ ಆಗುತ್ತೆ, ಹೌದಾ. ಇದು 2 ರೂಟ್ಸ್ನ ನಾವು ಕಂಡುಹಿಡಿದ್ವಿ, ವೆರಿಫೈ ಮಾಡಿ ಅಂತ ಹೇಳಿದ್ದಾರೆ. ಹಾಗಾದರೆ ನಾನು ಏನು ಮಾಡ್ತೀನಿ, ಅಲ್ಫಾ ಅಂತ ತೊಗೋತೀನಿ, ಇದನ್ನು ಏನೇನು ಮಾಡ್ತೀನಿ ಬೀಟಾ ಅಂತ ತೊಗೋತೀನಿ, ಹೌದಾ. ಹಾಗಾದರೆ ಇಲ್ಲಿ ನೋಡೋಣ, ಏನದು ಫಸ್ಟು ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು ಅಂತ ತೊಗೋತೀನಿ. ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ನೋಡಿ, ಅಲ್ಫಾ ಅಂದರೆ ವ್ಯಾಲ್ಯೂ ಎಷ್ಟು ಬಂದಿದೆ 1/3 ಇಂಟು ಏನಂತ ಕರಿತೀವಿ ನಾವು 3/2 ಅಂತ ಹೇಳ್ತೀವಿ, ಹೌದಾ. ಹಾಗಾದರೆ 3 3 ಕ್ಯಾನ್ಸಲ್ ಆಗುತ್ತೆ, ಏನು ಬರುತ್ತೆ -1/2 ಅಂತ ಬರುತ್ತೆ, ಹೌದಲ್ವಾ. ಹಾಂ, ಅದೇ ರೀತಿ ನಾವೇನು ಮಾಡಬೇಕು ಅಂದರೆ ಈ ವ್ಯಾಲ್ಯೂಸು ಕೊಯಿಫಿಷಿಯೆಂಟ್ಸಿಗೆ ಹೆಂಗೆ ರಿಲೇಟ್ ಆಗುತ್ತೆ ಅಂತ ಕೇಳಿದ್ದಾರೆ. -1,2 ಅಂತ ಹೇಳಿದಾರಲ್ವ. ಹಾಗಾದರೆ ನಾವು ವ್ಯಾಲ್ಯೂಸ್ ತೊಗೋಬೇಕಾದ್ರೆ ಏನಾಗುತ್ತೆ ಅಂತಂದರೆ, ಒಂದು ನಿಮಿಷ ಮಕ್ಕಳೇ, ಓಕೆ, ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು ಏನಂತ ಕರಿತೀವಿ C/A ಅಂತ ಕರಿತೀವಿ, ಹೌದಾ. ಹಾಗಾದರೆ ವ್ಯಾಲ್ಯೂ ಸಿ ಅಂದರೆ ಏನಂತ ತೊಗೊಳ್ಳೋಣ. ಸಿ ವ್ಯಾಲ್ಯೂ ಏನಿದೆ ನೋಡಿ -3 ಇದೆ, ಹೌದಾ. -3 ಡಿವೈಡೆಡ್ ಬೈ ಎ ವ್ಯಾಲ್ಯೂ ಏನಿದೆ ನೋಡಿ 6 ಅಂತ ಇದೆ. ಹಾಗಾದರೆ ವ್ಯಾಲ್ಯೂ ಏನು ಬಂತಿಲ್ಲಿ 3 1s 3 2s ಬಂತು, -1,2. ದೇರ್ ಫೋರ್ ಏನಾಯಿತು, ಅಲ್ಫಾ ಇಂಟು ಬೀಟಾ
ಈಸ್ ಈಕ್ವಲ್ಸ್ ಟು ಸಿ ಕಾಮ ಎ. ರಿಲೇಷನ್ ಅರ್ಥ ಆಯ್ತಲ್ವಾ? ಅದೇ ರೀತಿ ಸೇಮ್. ನೆಕ್ಸ್ಟ್ ಏನಾಗುತ್ತೆ, ಅಲ್ಫಾ ಪ್ಲಸ್ ಬೀಟಾ ಅಂತ ತೊಗೊಳ್ಳೋಣ. ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, -1,3 ಪ್ಲಸ್ 3,2 ಅಂತ ಹೇಳ್ತೀವಿ. ಹೌದಾ? ಹಾಗಿದ್ರೆ ಇಲ್ಲಿ ತೊಗೊಳ್ಳೋಣ. ಏನದು, ಇಂಟು 2 ಈ ಕಡೆ ಮಾಡ್ತೀನಿ, ಇಂಟು 3 ಈ ಕಡೆ ಮಾಡ್ತೀನಿ, ಯಾಕಂದರೆ ಎಲ್ ಸಿ ಎಮ್ ತೊಗೊಂಡೆ. ಆವಾಗ ಏನಾಯಿತು, -2 ಪ್ಲಸ್ 3 3 = 9 ಅಂತ ಆಯಿತು. 3 2 = 6 ಬಂತು. ಆಬ್ವಿಯಸ್ಸಾಗಿ ಏನು ಬರುತ್ತೆ, -7,6 ಅಂತ ಹೇಳ್ಬೋದು ನಾವು. ಹೌದಾ? ಹಾಗಿದ್ರೆ ಇಲ್ಲಿ ಕೂಡ ಏನಾಗುತ್ತೆ, ಸೇಮ್ ಆಗಿರುತ್ತೆ. ಒಂದು ನಿಮಿಷ ಮಕ್ಕಳೇ, ಮೈನಸ್ ಬರಲ್ಲ, ಪ್ಲಸ್ ಬರುತ್ತೆ. ಹೌದಾ? ಹಾಗಾದರೆ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು -b/a ಅಂತ ಕರಿತೀವಿ. ಇದು ರಿಲೇಷನ್ಶಿಪ್. ಹಾಗಾದರೆ ಈಗ ನೋಡಿ ರಿಲೇಷನ್ ಏನಾಗುತ್ತೆ, ಬಿ ವ್ಯಾಲ್ಯೂ ಏನಿದೆ -7 ಅಂತ ಇದೆ. -7 ಡಿವೈಡೆಡ್ ಬೈ ಎ ವ್ಯಾಲ್ಯೂ ಏನು ಬಂದಿದೆ, 6 ಅಂತ ಬಂದಿದೆ. ಹಾಗಾದರೆ ಏನು ಬಂತು ಆನ್ಸರ್, 7/6 ಅಂತ ಬಂತು. ಇಲ್ಲಿ 7/6, ಇಲ್ಲಿ 7/6. ದೇರ್ಫೋರ್ ಏನಾಯಿತು, ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು -b,a ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ ಎಷ್ಟು ಈಸಿಯಾಗಿದೆ. ಈ ರಿಲೇಷನ್ನ ಪ್ರೂವ್ ಮಾಡಬೇಕು, ಇಲ್ಲ ಅಂದರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ ಮಕ್ಕಳೇ. ಬರೀ 1 ಮಾರ್ಕ್ಸ್ ಮಾತ್ರ ಸಿಗುತ್ತೆ. ನೀವು ಇಲ್ಲಿವರೆಗೂ ಮಾಡಿದ್ರೆ ಬರೀ 1 ಮಾರ್ಕ್ ಮಾತ್ರ ಕೊಡ್ತಾರೆ. ಇದನ್ನು ಪ್ರೂವ್ ಮಾಡೋದಕ್ಕೆ 1 ಮಾರ್ಕ್ ಇರುತ್ತೆ. ನೆಕ್ಸ್ಟ್ ಇದನ್ನು ಪ್ರೂವ್ ಮಾಡೋದಕ್ಕೆ ನಿಮ್ಗೆ ಇನ್ನೊಂದು ಮಾರ್ಕ್ಸ್ ಇರುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಹೋಗೋಣ ಆಗಿದ್ರೆ. ಓಕೆ, ಏನದು, ಇಫ್ ದ ಗ್ರಾಫ್ ಅಲ್ಲಿ ಹಿಂದೆ ಇತ್ತಲ್ಲ ಆ ಕ್ವಶನ್ ಮತ್ತು ಈ ಕ್ವಶನ್ ಆರ್ ಕ್ವಶನ್ ಎರಡರಲ್ಲಿ ಒಂದನ್ನ ನೀವು ಮಾಡಬೇಕು. ನಾನು 2 ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆನಾ? ದ ಗ್ರಾಫ್ ಆಫ್ y ಈಸ್ ಈಕ್ವಲ್ಸ್ ಟು p ಆಫ್ x ಈಸ್ ಗಿವನ್ ಇನ್ ದ ಫಿಗರ್. ರೈಟ್ ದ ಡಿಗ್ರಿ ಆಫ್ ದಿಸ್ ಪೊಲಿನಾಮಿಯಲ್, ಐಡೆಂಟಿಫೈ ಇಟ್ಸ್ ಝೀರೋಸ್ ಆ್ಯಂಡ್ ಹೆನ್ಸ್ ಫೈಂಡ್ ದ ಪೊಲಿನಾಮಿಯಲ್ ಅಂತ ಹೇಳಿದ್ದಾರೆ. ಹಾಗಾದರೆ ಫಸ್ಟ್ ಏನು ಮಾಡೋಣ, ಫೈಂಡ್ ದ ಡಿಗ್ರಿ ಆಫ್ ದಿಸ್ ಪೊಲಿನಾಮಿಯಲ್ ಅಂತ ಯಾವ್ಯಾವ ಡಿಗ್ರಿ ಇದೆ ನೋಡಿ, ಇಲ್ಲೊಂದಿದೆ, ಇಲ್ಲೊಂದಿದೆ. ಹಾಗಾದರೆ ಡಿಗ್ರಿ ಆಫ್ ಪೊಲಿನಾಮಿಯಲ್ ಈಸ್ ಎಷ್ಟು ಅಂದರೆ 2 ಅಂತ ಹೇಳ್ಬೋದು. ಹೌದಾ? ಅದೇ ರೀತಿ ಫೈಂಡ್ ದ ಪೊಲಿನಾಮಿಯಲ್ಸ್ ಅಂತ ಹೇಳಿದರೆ ಇಲ್ಲಿ ಯಾವುದೇ ಪಾಯಿಂಟಲ್ಲಿ ಟಚ್ ಆಗ್ತಿದೆ ಅಂತ ಫಸ್ಟ್ ಬರ್ಕೊಳ್ಳೋಣ. ಯಾವುದೇ ಪಾಯಿಂಟಲ್ಲಿ ಟಚ್ ಆಗ್ತಿದೆ, -3,1 ಅಂತ ಹೇಳ್ಬೋದು. ಇದನ್ನು ನಾನು ಅಲ್ಫಾ ಅಂತ ತೊಗೋತೀನಿ, ಇದನ್ನು ಏನು ಮಾಡ್ತೀನಿ, ಬೀಟಾ ಅಂತ ತೊಗೋತೀನಿ. ಹೌದಾ? ಹಾಗಾದರೆ ದೇರ್ಫೋರ್ ಏನಾಗುತ್ತೆ, ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು ಏನು ಬರುತ್ತೆ ನೋಡಿ, ಅಲ್ಫಾ ಅಂದರೆ ಎಷ್ಟಿದೆ, -3, ಬೀಟಾ ಅಂದರೆ 1. ಹಾಗಾದರೆ ಏನು ಬಂತು, -2 ಅಂತ ಬಂತು. ಹೌದಾ? ಅದೇ ರೀತಿ ಸೇಮ್ ಅಲ್ಫಾ ಇಂಟು ಬೀಟಾ ಅಂದರೆ ಏನು ಬರುತ್ತೆ ನೋಡೋಣ. ಏನದು, -3 × 1 ಅಂತ ಹೇಳ್ತೀವಿ. ಅದನ್ನೇನಂತ ಕರಿತೀವಿ ನಾವು, -3 ಅಂತ ಕರಿತೀವಿ. ಹೌದಾ? ನಮಗೆ ಈಕ್ವೇಷನಲ್ಲಿ ಬರೀಬೇಕು. ಏನದನ್ನು, ಹೆನ್ಸ್ ಫೈಂಡ್ ದ ಪೊಲಿನಾಮಿಯಲ್ ಅಂತ ಹೇಳಿದ್ದಾರೆ. ಪೊಲಿನಾಮಿಯಲ್ ನಿಮಗೆ ಗೊತ್ತು, ಏನದು, ಒಂದು ನಿಮಿಷ, x² ಹೌದಾ, x² ಮೈನಸ್ ಏನಂತ ಕರಿತೀವಿ, ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ನೆಕ್ಸ್ಟ್ ಏನಂತ ಕರಿತೀವಿ, ಅಲ್ಫಾ ಇಂಟು, ಒಂದು ನಿಮಿಷ, ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ಸ್ ಟು 0 ಅಂತ ಹೇಳ್ತೀವಿ. ಹೌದಾ? ಹಾಗಾದರೆ x² ಹಾಗೆ ಬರಿತೀನಿ ನಾನು. ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದರೆ ಎಷ್ಟು ಬಂದಿದೆ ವ್ಯಾಲ್ಯೂ, ನಾವು -2 ಅಂತ ಬಂದಿದೆ, -2 ಅಂತ ಬರಿತೀನಿ, ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದರೆ ಏನು ಬಂದಿದೆ ವ್ಯಾಲ್ಯೂ ನಮಗೆ, ಅಲ್ಫಾ ಇಂಟು ಬೀಟಾ ಅಂದರೆ ಎಷ್ಟು ಬಂದಿದೆ, -3 ಅಂತ ಬಂದಿದೆ, ಈಸ್ ಈಕ್ವಲ್ಸ್ ಟು 0. ಹೌದಾ? ಹಾಗಾದರೆ ಏನಾಯ್ತು, x² ಮೈನಸ್ ಇಂಟು ಮೈನಸ್ ಅಂದರೆ ಎಷ್ಟಾಗುತ್ತೆ, ಪ್ಲಸ್ 2x. ಹೌದಾ? -3 ಈಸ್ ಈಕ್ವಲ್ಸ್ ಟು 0. ದಿಸ್ ಈಸ್ ದ ಪೊಲಿನಾಮಿಯಲ್ ಅಂತ ಹೇಳ್ಬೋದು ನಾವು. ಹೌದಾ? ದಿಸ್ ಈಸ್ ದ ಈಕ್ವೇಷನ್ ಅಂತ ಕರಿಬೋದು. ಅರ್ಥ ಆಯ್ತಲ್ವಾ? ನೋಡಿ ಎಷ್ಟು ಈಸಿಯಾಗಿದೆ. ಐಡೆಂಟಿಫೈ ದ ಝೀರೋಸ್ ಅಂತ ಹೇಳಿದ್ರು, ನಾವು ಫಸ್ಟಿಗೆ ಐಡೆಂಟಿಫೈ ಮಾಡಿ ಆಮೇಲೆ ಏನು ಮಾಡಿದ್ವಿ, ಫೈನಲಾಗಿ ಪೊಲಿನಾಮಿಯಲ್ನ ಬರೆದ್ವಿ. ಅರ್ಥ ಆಯ್ತಲ್ವ ಮಕ್ಕಳೇ? ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ಓಕೆ, ಇಫ್ ಎ 1, y, b 4, 3, c x, 6 and d 3, 5 are the verticals of the parallelogram as shown in the figure, then find the values of x and y ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ನೋಡಿ ಏನಾಗುತ್ತೆ ಅಂದರೆ a, c ಈ 2 ಪಾಯಿಂಟ್ಸ್ದು ಡಿಸ್ಟೆನ್ಸು ಮತ್ತು ಎರಡರದ್ದು ಏನಾಗಿರುತ್ತೆ ಅಂದರೆ ಸೇಮ್ ಆಗಿರುತ್ತೆ. ಹೌದಾ? ಹಾಗಾದರೆ ಹೇಗೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. a1, y ಅಂತ ಇದೆಯಲ್ಲ, ಇದನ್ನು ನಾನು x1, ಒಂದು ನಿಮಿಷ, y1 ಅಂತ ತೊಗೋತೀನಿ. ಅದೇ ರೀತಿ ಸಿದು x, 6 ಇದೆಯಲ್ಲ, ಅದನ್ನು x2, y2 ಅಂತ ತೊಗೋತೀನಿ. ಹೌದಾ? ಸೇಮ್ ಇಲ್ಲೇನಾಗಿದೆ, ಬಿ ಅಂತ ಇದೆಯಲ್ಲ, ಬಿ ಏನಾಯಿತು 4, 3 ಅಂತ ಹೇಳಿದೆ. x1, y1 ಸೇಮ್. ಹೌದಾ? x1, y1 ಸೇಮ್. ಇಲ್ಲೇನಾಯಿತು, ಡಿ ಈಸ್ ಈಕ್ವಲ್ಸ್ ಟು ಎಷ್ಟು ಬಂದಿದೆ ವ್ಯಾಲ್ಯೂ, 3, 5 ಏನಾಯಿತು, x2, y2 ಅಂತ ಹೇಳ್ಬೋದು. ಹೌದಾ? ಹಾಗಿದ್ರೆ ಈ ಕಡೆ ತಗೊಳ್ಳೋಣ. ಏನದು, x1 ಪ್ಲಸ್ x2 ಡಿವೈಡೆಡ್ ಬೈ 2 ಪ್ಲಸ್ ಅಲ್ಲ, ಒಂದು ನಿಮಿಷ,
y1 ಪ್ಲಸ್ y2 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ಸ್ ಟು ಸೇಮ್ ಈ ಕಡೆನೂ ಅದನ್ನೇ ಏನು ಬರ್ಕೋತೀನಿ x1 ಪ್ಲಸ್ x2 ಡಿವೈಡೆಡ್ ಬೈ 2 ನೆಕ್ಸ್ಟು y1 ಪ್ಲಸ್ y2 ಡಿವೈಡೆಡ್ ಬೈ 2 ಅಂತ ಹೇಳ್ಬೋದು. ಹೌದಾ? ಹಾಗಾದರೆ x1 ಪ್ಲಸ್ x2 ಅಂತಂದರೆ ಏನು ಬರುತ್ತೆ ನೋಡೋಣ. x1 ಅಂದರೆ ಎಷ್ಟಿದೆ ಇಲ್ಲಿ 1 ಇದೆ, 1 ಪ್ಲಸ್ ಎಕ್ಸ್ ಅಂತ ಬರ್ಕೋಬೋದು. 1 ಪ್ಲಸ್ ಎಕ್ಸ್ ಇದನ್ನು ಎ ಸಿ ಈ ಕಡೆ ಬರ್ಕೊಂಡ್ರೆ ಬಿ ಡಿ ಇದನ್ನು ಈ ಕಡೆ ಬರ್ಕೊಂಡಿದ್ದೀನಿ. ಹೌದಲ್ವಾ? ಹಾಗಿದ್ರೆ 1 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 2 ಇಲ್ಲೇನಿದೆ ನೋಡಿ ಮಕ್ಕಳೇ y ಪ್ಲಸ್ 6 ಅಂತ ಹೇಳ್ಬೋದಲ್ವಾ. y ಪ್ಲಸ್ ಒಂದು ನಿಮಿಷ y ಪ್ಲಸ್ 6 ಇಸ್ ಡಿವೈಡೆಡ್ ಬೈ 2 ಅಂತ ಹೇಳ್ತೀನಿ. ಸೇಮ್ ಇದೇ ಥರ ಈ ಕಡೆ 4 ಪ್ಲಸ್ 3 ಡಿವೈಡೆಡ್ ಬೈ 2 ಸೇಮ್ 3 ಪ್ಲಸ್ 5 ಡಿವೈಡೆಡ್ ಬೈ 2 ಅಂತ ಹೇಳ್ಬೋದು. ಎಲ್ಲ ಕಡೆನೂ 2 ಕಾಮನ್ ಇದೆ. 2 ಕ್ಯಾನ್ಸಲ್ ಆಯಿತು. ಹೌದಾ? ಹಾಗಾದರೆ 1 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಪ್ಲಸ್ 3 ಅಂತ ಹೇಳ್ಬೋದಾ. 4 ಪ್ಲಸ್ 3 ಸೇಮ್ y ಪ್ಲಸ್ 6 ಇಸ್ ಈಕ್ವಲ್ಸ್ ಟು 3 ಪ್ಲಸ್ 5 ಅಂತ ಹೇಳ್ತೀನಿ. ಹೌದಾ? 4 ಪ್ಲಸ್ 3 ಇಸ್ ಈಕ್ವಲ್ಸ್ ಟು 7, 5 ಪ್ಲಸ್ 3 ಇಸ್ ಈಕ್ವಲ್ಸ್ ಟು ಏನಾಯಿತು 8 ಅಂತ ಆಯಿತು. ಹಾಗಿದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 7 ಮೈನಸ್ 1 ಅಂದರೆ ಎಷ್ಟು ಬಂತು 6 ಅಂತ ಬಂತು. ಹೌದಾ? ಅದೇ ರೀತಿ ಇಲ್ಲೇನಾಯಿತು y ಇಸ್ ಈಕ್ವಲ್ಸ್ ಟು ಒಂದು ನಿಮಿಷ 8 ಮೈನಸ್ 6 ಅಂದರೆ ಎಷ್ಟು ಬಂತು 2 ಅಂತ ಬಂತು. ಹೌದಾ? ದೇರ್ ಫೋರ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ಸ್ ಟು ಏನಂತ ಬಂತು 6, 2 ಅಂತ ಬಂತು ಆನ್ಸರ್. ಹೌದಲ್ವಾ ಮಕ್ಕಳೇ? ಒಂದ್ಸತಿ ನೋಡಿ ಕರೆಕ್ಟಾಗಿ ಕ್ರಾಸ್ ಚೆಕ್ ಮಾಡಿ. ಅಕಸ್ಮಾತ್ ಮಾಡೋ ಅವಸರದಲ್ಲಿ ಚೂರು ಏನಾದರೂ ಮಿಸ್ಟೇಕ್ ಆಗಿದ್ರೆ ಅಲ್ಲೇ ಕರೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಏನೂ ಮಿಸ್ಟೇಕ್ ಆಗಿಲ್ಲ, ಪ್ಲಸ್ ಮೈನಸಿಂದ ಏನಾದರೂ ಚೂರು ವೇರಿಯೇಷನ್ ಆಗಿದ್ರೆ ಒಂದ್ಸತಿ ಕ್ರಾಸ್ ಚೆಕ್ ಮಾಡಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಹೋಗೋಣ ಆಗಿದ್ರೆ. ಓಕೆ, ಆರ್ಕ್ಸ್ ಆರ್ ಡ್ರಾನ್ ಇನ್ ಸ್ಕ್ವೇರ್ ಎ ಬಿ ಸಿ ಡಿ ವಿತ್ A, B, C and D has shown in the center of the circle of radius 3.5 cm as shown in the figure. If the area of the square ABCD is 144 cm square, then find the perimeter of the square PQRSTUVWP formed by arcs within the square ಅಂತ ಹೇಳಿದ್ದಾರೆ. ಹಾಗಾದರೆ ಫಸ್ಟ್ ಏನಂತ ಹೇಳಿದ್ದಾರೆ ರೇಡಿಯಸ್ ಅಂತ ಹೇಳಿದ್ದಾರೆ. ಇದಿಷ್ಟು ರೇಡಿಯಸ್ ಅಂತ ಹೇಳ್ತೀವ. ಇದೆಷ್ಟಿದೆ 3.5 cm ಇದೆ. ಟೋಟಲ್ ಇದ್ರದ್ದು ಏರಿಯಾ ಎಷ್ಟಿದೆ 144 ಸೆಂಟಿಮೀಟ್ರ್ ಇದೆ. ಹಾಗಾದರೆ ಫಸ್ಟ್ ನಾವೇನು ಮಾಡೋಣ ಒಂದು ಸೈಡ್ದು ಲೆಂತ್ ಕಂಡು ಹಿಡ್ಕೊಳ್ಳೋಣ. ಓಕೆನಾ? ಇಲ್ಲಿ ತೊಗೋತೀನಿ ನಾನು ಏರಿಯಾ ಆಫ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 144 ಸೆಂಟಿಮೀಟ್ರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಹಾಗಾದರೆ ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 144, ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 144 ಅಂದರೆ ಎಷ್ಟು ಬರುತ್ತೆ 12 ಅಂತ ಬರುತ್ತೆ. ಹೌದಾ? ಹಾಗಾದರೆ ಒಂದು ಸೈಡ್ ಅಂದರೆ ಟೋಟಲ್ ಬಿ ಸಿ. ಹೌದಾ? ಇವಾಗ ಎಕ್ಸಾಂಪಲ್ ಬಿ ಸಿ ಅಂತ ತೊಗೋತಾ ಇದ್ದೀನಿ. ಬಿ ಸಿ ಇಸ್ ಈಕ್ವಲ್ಸ್ ಟು ಏನೇನು ಬರುತ್ತೆ ಬಿ ಎಸ್ ಪ್ಲಸ್ ಎಸ್ ಟಿ ಪ್ಲಸ್ ಟಿ ಸಿ ಅಂತ ಹೇಳ್ತೀನಿ. ಯಾಕೆ ಇದನ್ನು ನಾನು ಬರ್ಕೋತಾ ಇದ್ದೀನಿ ಅಂದರೆ ನಮಗೆ ಇದ್ರದ್ದು ಲೆಂತ್ ಗೊತ್ತು, ಇದ್ರದ್ದು ಗೊತ್ತು, ಯಾಕಂದರೆ ರೇಡಿಯಸ್. ಬಟ್ ಇದ್ರದ್ದು ಲೆಂತ್ ಎಷ್ಟು ಅಂತ ಗೊತ್ತಿಲ್ಲ, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋತಾ ಇದ್ದೀನಿ ನಾನು ಇವಾಗ. ಬಿ ಸಿ ಒಂದು ನಿಮಿಷ, ಬಿ ಸಿ ವ್ಯಾಲ್ಯೂ ಎಷ್ಟು ಬಂತು ನೋಡಿ ಮಕ್ಕಳೇ. ಒಂದು ಸೈಡ್ ಅಂದರೆ ಟೋಟಲ್ ಲೆಂತ್ ಎಷ್ಟು ಬಂತು 12 ಬಂದಿದೆ ನಮಗೆ. 12 ಬರ್ಕೋತೀನಿ. ಬಿ ಎಸ್ ಅಂದರೆ ರೇಡಿಯಾ ಆಫ್ ದಿ ಸರ್ಕಲ್ ಅಂತ ಹೇಳ್ಬೋದು. ಅದನ್ನು ಏನಂತ ತೊಗೋತೀನಿ ನಾನು 3.5 ಅಂತ ತೊಗೋತೀನಿ. ಪ್ಲಸ್ ಎಸ್ ಟಿ ಅಂದರೆ ಎಷ್ಟು ಅಂತ ಗೊತ್ತಿಲ್ಲ, ಹಂಗೆ ಬರ್ಕೋತೀನಿ. ಟಿ ಸಿ ಅಂದರೆ ಸೇಮ್ 3.5 ಅಂತ ತೊಗೋತೀನಿ. ಹೌದಾ? ಹಾಗಿದ್ರೆ ಎಸ್ ಟಿ ಇಸ್ ಈಕ್ವಲ್ಸ್ ಟು 12, 3.5 ಪ್ಲಸ್ 3.5 ಅಂದರೆ ಎಷ್ಟಾಗುತ್ತೆ 7 ಅಂತ ಆಗುತ್ತೆ. ದೇರ್ ಫೋರ್ ಇದೆಷ್ಟು ಬಂತು 5 ಅಂತ ಬಂತು. ಹೌದಲ್ವಾ? ಹಾಗಾದರೆ ಎಸ್ ಟಿ ವ್ಯಾಲ್ಯೂ ಎಷ್ಟು ಬಂತು 5 ಅಂತ ಬಂತು. ಸೇಮ್ ಇದು ಎಷ್ಟಿರುತ್ತೆ, ಇದು ಎಲ್ಲದು ಎಷ್ಟಾಗಿದೆ ಸೇಮ್ ಅಷ್ಟೇ ವ್ಯಾಲ್ಯೂಸ್ ಇರುತ್ತೆ. ಹೌದಾ? ಹಾಗಿದ್ರೆ ಟೋಟಲ್ ಇದು ಬಂತು ಅಂದರೆ ಇವಾಗ ಏನು ಕರಿತೀನಿ ಅಂದರೆ ಕ್ವಾಡ್ರೆಂಟ್ ಆಫ್ ದಿ ಸರ್ಕಲ್ನ ಕಂಡುಹಿಡಿಯೋಣ ನಾವು. ಕ್ವಾಡ್ರೆಂಟ್ ಅಂದರೆ ಹಾಫಲ್ಲಿ ಮತ್ತೆ ಅರ್ಧ ಏನು ಮಾಡಿರ್ತೀವಲ್ಲ ಅದನ್ನು ನಾವು ಕ್ವಾಡ್ರೆಂಟ್ ಅಂತ ಕರಿತೀವಿ. ಕ್ವಾಡ್ರೆಂಟ್ ಆಫ್ ಸರ್ಕಲ್ ಏನು ನಾವು ಪೆರಿಮೀಟರ್ ಕಂಡುಹಿಡಿತಾ ಇದ್ವಿ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ 1/4 ಇಂಟು 2πr ಅಂತ ತೊಗೊಳ್ಳೋಣ. ಹೌದಾ? ಹಾಗಿದ್ರೆ 1/4 ಇಂಟು 2 ಇಂಟು 22/7 ಇಂಟು 3.5 ಅಂತ ಹೇಳ್ತೀನಿ. ಯಾಕಂದರೆ ರೇಡಿಯಸ್ ಅವರೇ ಕೊಟ್ಟಿದ್ದಾರೆ 3.5 ಅಂತ. ಹೌದಾ? ಹಾಗಿದ್ರೆ 2 1s 2 2s 2 1s 2 11s 7 1s 7 0.5 ಅಂತ ಹೇಳ್ಬೋದು ನಾವು. ಹೌದಲ್ವಾ? 0.5 ಇಂಟು 11 ಅಂದರೆ ಎಷ್ಟು ಬರುತ್ತೆ 5.5 ಅಂತ ಬರುತ್ತೆ. 5.5 ಸೆಂಟಿಮೀಟರ್. ಇಲ್ಲಿ ಕೂಡ ಸೆಂಟಿಮೀಟರ್ ಬರೀರಿ ಮಕ್ಕಳೇ, ಮಿಸ್ ಮಾಡಬೇಡಿ. ಹೌದಾ? ಹಾಗಾದರೆ ನಮಗೇನಾಯಿತು ಇದ್ರದ್ದು ಕ್ವಾಡ್ರೆಂಟ್ ವ್ಯಾಲ್ಯೂ ಗೊತ್ತಾಯಿತು. ಇದನ್ನು ಪ್ಲಸ್ ಇದ್ರ ಲೆಂತ್ನ 4 ಟೈಮ್ಸ್ ಮಾಡಿದ್ವಿ ಅಂದರೆ ನಮ್ಗೆ ವ್ಯಾಲ್ಯೂ ಸಿಗುತ್ತೆ. 4 ಟೈಮ್ಸ್ ಆಫ್ ದಿಸ್ ಪ್ಲಸ್ 4 ಟೈಮ್ಸ್ ಆಫ್ ದಿಸ್ ಅಂತ ಹೇಳ್ಬೋದು ನಾವು. ಹಾಗಾದರೆ ಇವಾಗ ಎರೇಸ್ ಮಾಡಿಬಿಡ್ಲಾ?
ಇದೆಲ್ಲ ಒಂದು ಸತಿ ನೋಡ್ಕೊಂಡು ಕರೆಕ್ಟಾಗಿ ಬರ್ಕೊಳ್ಳಿ ಮಕ್ಕಳೇ. ಅದಾದಮೇಲೆ ಸ್ಪೇಸ್ ಇಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ, ಎರೇಸ್ ಮಾಡ್ಕೋತಾ ಇದ್ದೀನಿ. ಹೌದಾ? ಹಾಗಿದ್ರೆ ಟೋಟಲ್ ಏನಾಯಿತು, ಏರಿಯಾ ಅಂತೀನಿ ನೋಡಿ, ಒಂದು ನಿಮಿಷ. ಏರಿಯಾ ಅಲ್ಲ, ಏನಂತ ಕೇಳಿದಾರೆ ಅವರು? ಹಾಂ, ಓಕೆ. ಪೆರಿಮೀಟರ್ ಆಫ್ PQRS TUVWP ಅಂತ ಹೇಳಿದ್ದಾರೆ. ಟೋಟಲ್ ಇದಿಷ್ಟರದ್ದು ಕೇಳಿದ್ದಾರೆ. ಹೌದಾ? ಹಾಗಾದರೆ ಏನಾಗುತ್ತೆ, 4 ಟೈಮ್ಸ್ ಆಫ್ ಕ್ವಾಡ್ರೆಂಟ್ ಆಫ್ ಸರ್ಕಲ್. ಹೌದಾ? ಸರ್ಕಲ್ ಪ್ಲಸ್ ಇದು ಈಸ್ ಈಕ್ವಲ್ ಟು ಪೆರಿಮೀಟರ್ ಆಫ್ ಇದ್ರದ್ದು, ಪೆರಿಮೀಟರ್ ಬರ್ಕೋತೀನಿ ನೋಡಿ ಬೇಕಿದ್ರೆ, ಪೆರಿಮೀಟರ್ ಆಫ್ ಇದ್ರದ್ದು ಈಸ್ ಈಕ್ವಲ್ ಟು 4 ಟೈಮ್ಸ್ ಆಫ್ ಕ್ವಾಡ್ರೆಂಟ್ ಆಫ್ ಸರ್ಕಲ್ ಇಂಟು 4 ಟೈಮ್ಸ್ ಆಫ್ ಇದು ಸ್ಮಾಲರ್ ಸೈಡ್ ಅಂತ ಏನಿದೆಯಲ್ಲ ಅದನ್ನು ಸ್ಮಾಲರ್ ಸೈಡ್ ಅಂತ ಬರ್ಕೊಳ್ಬೇಕಿದ್ರೆ, ಸ್ಮಾಲರ್ ಸೈಡ್. ಹೌದಾ? ಹಾಗಾದರೆ ಇಲ್ಲೇನಾಯಿತು, 4 ಇಂಟು ಕ್ವಾಡ್ರೆಂಟ್ ಆಫ್ ಸರ್ಕಲ್ ವ್ಯಾಲ್ಯೂ ಎಷ್ಟು ಬಂದಿತ್ತು, 5.5 ಬಂದಿತ್ತಾ, ಪ್ಲಸ್ ಅದೇ ಥರ 4 ಇಂಟು ಸ್ಮಾಲ್ ಸೈಡ್ ವ್ಯಾಲ್ಯೂ ಅಂದರೆ ಇದು ST ವ್ಯಾಲ್ಯೂ ಎಷ್ಟು ಬಂದಿದೆ, ಸೇಮ್ ಎಷ್ಟಿದೆ, QR ಅಷ್ಟೇ ಇರುತ್ತೆ, UVನೂ ಅಷ್ಟೇ ಇದೆ, PWನೂ ಅಷ್ಟೇ ಇದೆ. ಹಾಗಾದರೆ ಎಷ್ಟಾಯಿತು, 4 ಇಂಟು 1 ನಿಮಿಷ 5 ಅಂತ ತೊಗೊಳ್ಳೋಣ. ಹೌದಾ? ಹಾಗಿದ್ರೆ 4 ಇಂಟು 5.5 ಅಂದರೆ ಎಷ್ಟು ಬರುತ್ತೆ ನೋಡಿ ಮಕ್ಕಳೇ, 5 5 20, 5 5 20, 22 ಬರುತ್ತೆ. 22 ಪ್ಲಸ್ 5 4 20 ಅಂತ ಹೇಳ್ಬೋದು. ಟೋಟಲ್ ಎಷ್ಟು ಬಂತು, 42 ಸೆಂಟಿಮೀಟರ್ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ? ನೋಡಿ ಎಷ್ಟು ಕ್ಲಿಯರ್ ಆಗಿದೆ. 3 ಸ್ಟೆಪ್ಸ್ನ ಫಾಲೋ ಮಾಡಬೇಕು ಮಕ್ಕಳೇ. ಫಸ್ಟ್ ಏನು ಮಾಡಬೇಕು, ಸೈಡ್ನ ಕಂಡುಹಿಡ್ಕೊಳ್ಳಿ. ಅದಾದಮೇಲೆ ರೇಡಿಯೈನ ಅದರಲ್ಲಿ ಮೈನಸ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಸ್ಮಾಲರ್ ಪಾರ್ಟ್ ಸಿಗುತ್ತೆ. ಅದಾದಮೇಲೆ ಕ್ವಾಡ್ರೆಂಟ್ ಆಫ್ ಸರ್ಕಲ್ ವ್ಯಾಲ್ಯೂ ಏನಂತ ತೊಗೊಳ್ಳಿ, ಎರಡನ್ನೂ ಪ್ಲಸ್ ಮಾಡಿ. ಅದಾದಮೇಲೆ ನಿಮ್ಗೆ ಫೈನಲ್ ಔಟ್ಪುಟ್ ಸಿಗುತ್ತೆ. ಲಾಸ್ಟಿಗೆ ಯೂನಿಟ್ ಬರೆಯೋದನ್ನ ಮಾತ್ರ ಮರಿಬೇಡಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಹೋಗೋಣ ಆಗಿದ್ರೆ. ಓಕೆ, ಫೈಂಡ್ ದ ಮೀನ್ ಫಾರ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಮೊನ್ನೆ ಜಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಲೆಸನ್ ಮಾಡಿದ್ದೀನಿ, ಫುಲ್ ಫ್ರೆಶ್ ಆಗಿ ಗೊತ್ತಿರುತ್ತೆ ಅನ್ಕೋತೀನಿ. ಓಕೆನಾ? ಜಸ್ಟ್ ಪಟ ಅಂತ ಮಾಡ್ಕೊಂಡು ಹೋಗೋಣ. ಇದನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ, FI ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಏನು ಮಾಡಬೇಕು, XIನ ಕಂಡುಹಿಡಿಬೇಕು. ಹೌದಾ? ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2 ಅಂತ ಮಾಡಿ. ಅಪ್ಪರ್ ಲಿಮಿಟ್ 15 + 5 ಅಂದರೆ 20, 20 ಡಿವೈಡೆಡ್ ಬೈ 2 ಅಂದರೆ 10 ಅಂತ ಬರುತ್ತೆ. ಸೇಮ್ 25 + 15 ಅಂದರೆ 40, 40 ಡಿವೈಡೆಡ್ ಬೈ 2 ಅಂದರೆ 20 ಅಂತ ಬರುತ್ತೆ. 35 + 25 ಅಂತಂದರೆ ಎಷ್ಟು ಅಂತ ಕರಿತೀವಿ, 60, 60 ಡಿವೈಡೆಡ್ ಬೈ 2 ಅಂದರೆ 30 ಅಂತ ಹೇಳ್ತೀವಿ. 45 + 35 ಅಂತಂದರೆ ಎಷ್ಟಾಗುತ್ತೆ, 80, 80 ಡಿವೈಡೆಡ್ ಬೈ 2 ಅಂದರೆ ಎಷ್ಟು ಬರುತ್ತೆ, 40 ಬರುತ್ತೆ. 55 + 45 ಅಂದರೆ ಎಷ್ಟು ಬರುತ್ತೆ, 100 ಬರುತ್ತೆ. 100 ಡಿವೈಡೆಡ್ ಬೈ 2 ಅಂದರೆ 50 ಅಂತ ಬರುತ್ತೆ. ಅದೇ ರೀತಿ ನಾವು ನೆಕ್ಸ್ಟ್ ಏನು ಕಂಡು ಹಿಡ್ಕೋಬೇಕು, FI ಇಂಟು XI ಅಂತ ತೊಗೋಬೇಕು. ಹೌದಾ? ಹಾಗಿದ್ರೆ 10 ಇಂಟು 2 ಈಸ್ ಈಕ್ವಲ್ಸ್ ಟು 20, 20 ಇಂಟು 3 ಈಸ್ ಈಕ್ವಲ್ಸ್ ಟು 60, 30 ಇಂಟು 5 ಈಸ್ ಈಕ್ವಲ್ಸ್ ಟು 150, 40 ಇಂಟು 7 ಈಸ್ ಈಕ್ವಲ್ಸ್ ಟು 280, 50 ಇಂಟು 3 ಈಸ್ ಈಕ್ವಲ್ಸ್ ಟು 150. ಹೌದಾ? ಟೋಟಲ್ ಏನಾಯಿತು, ಸಮೇಷನ್ ಆಫ್ FI ಇಂಟು XI ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ಹೇಳಿ ನೋಡೋಣ. 0 0 ಎಲ್ಲ ಪ್ಲಸ್ ಆಯಿತು, 0 ಮಾಡ್ಕೊಳ್ಳೋಣ. ಓಕೆನಾ? 5 + 5 ಅಂದರೆ 10, 10 + 8 18, 18 + 2 ಅಂದರೆ 20, 26 ಆಗುತ್ತೆ. 2 3 4 5 6 ಅಂತ ಬರುತ್ತೆ. 660 ಅಂತ ಬಂತು. ಹೌದಾ? ಅದೇ ರೀತಿ ನಾವೇನು ಮಾಡೋಣ, ಸಮೇಷನ್ ಆಫ್ FI ಅಂತ ತಗೋತೀನಿ. ಅದೇನಾಗುತ್ತೆ ನೋಡಿ, 2 + 3 5, 5 + 5 10, 10 + 7 ಅಂದರೆ 17, 17 + 3 ಅಂದರೆ ಎಷ್ಟಾಯಿತು, 20 ಅಂತ ಬಂತು. ಹಾಗಾದರೆ ಮೀನ್ ಈಸ್ ಈಕ್ವಲ್ಸ್ ಟು X ಬಾರ್ ಅಂತ ಏನು ಕರಿತೀವಲ್ಲ ಅದು ಸಮೇಷನ್ ಆಫ್ FI ಇಂಟು XI ಡಿವೈಡೆಡ್ ಬೈ ಸಮೇಷನ್ ಆಫ್ FI ಅಂತ ಹೇಳ್ಬೋದು. ಹೌದಾ? ಸಮೇಷನ್ ಆಫ್ FI ಇಂಟು XI ಅಂದರೆ ಎಷ್ಟು ಬರುತ್ತೆ, 660 ಬರುತ್ತೆ. ಡಿವೈಡೆಡ್ ಬೈ 20 ಅಂತ ಬರುತ್ತೆ. 0 0 ಕ್ಯಾನ್ಸಲ್, 2 1s 2 3s 2 3s. ಲಾಸ್ಟಿಗೆ ಆನ್ಸರ್ ಏನು ಬಂತು, ಮೀನ್ ವ್ಯಾಲ್ಯೂ 33 ಅಂತ ಬರುತ್ತೆ. ಹೌದಲ್ವಾ? ನೋಡಿ ಮಕ್ಕಳೇ, ಎಷ್ಟು ಈಸಿಯಾಗಿದೆ ಅಲ್ವಾ? ಜಸ್ಟ್ ನೀವು ಫಾರ್ಮುಲಾ ಗೊತ್ತಿದ್ರೆ ನೀವೇನು ಮಾಡ್ಬೋದು, ಪಟ ಅಂತ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಇದು ಮೀನ್ ಮತ್ತು ಮೋಡ್ 2 ಆರ್ ಕ್ವಶನ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಆ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೋಬೋದು. ಓಕೆನಾ? ಫೈಂಡ್ ದ ಮೋಡ್ ಫಾರ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಹೇಳಿದ್ದಾರೆ. ಫಸ್ಟ್ ನಾನು ಏನು ಮಾಡ್ಕೊಂಡ್ಬಿಡ್ತೀನಿ, ಫಾರ್ಮುಲಾ ಬರ್ಕೋತೀನಿ. ಮೋಡ್ ಫಾರ್ಮುಲಾ ಈಸ್ ಈಕ್ವಲ್ಸ್ ಟು ಏನಂತ ಹೇಳ್ಬೋದು, L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ F1 ಮೈನಸ್ F0 ಮೈನಸ್ F2 ಇಂಟು H ಅಂತ ಹೇಳ್ಬೋದು. ಹೌದಾ? ಹಾಗಿದ್ದರೆ ಮೋಡ್, ಒಂದು ನಿಮಿಷ, ಓಕೆ, ಮೋಡ್ ಅಂತ ಹೇಳ್ತೀವಿ. ಫಸ್ಟು ನಾನು F1 ಅಂದರೆ ಯಾವುದು ಅಂತ ಕಳ್ತೀನಿ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಿರುತ್ತೆ ಅದನ್ನು F1 ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಇದು F1 ಆಗಿರುತ್ತೆ. ನೆಕ್ಸ್ಟ್ ಇದು F0 ಆಗಿರುತ್ತೆ, ಇದು F2 ಆಗಿರುತ್ತೆ. ಹೌದಾ? ಇದ್ರದ್ದು ಕ್ಲಾಸ್ ಇಂಟರ್ವೆಲಲ್ಲಿ ಇರೋ ಲೋವರ್ ಲಿಮಿಟ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ, L ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ 15 L ಆಗಿರುತ್ತೆ. H ಅಂದ್ರೇನು,
ಡಿಫ್ರೆನ್ಸ್ ಬಿಟ್ವೀನ್ ದ ಲೋವರ್ ಲಿಮಿಟ್ ಆ್ಯಂಡ್ ಅಪ್ಪರ್ ಲಿಮಿಟ್ ಅಂತ ಹೇಳ್ಬೋದು. 20 ಮೈನಸ್ 15 ಅಂದರೆ ಎಷ್ಟಾಗುತ್ತೆ, H ಇಸ್ ಈಕ್ವಲ್ಸ್ ಟು 5 ಅಂತ ಆಗುತ್ತೆ. ಹೌದಾ? ಹಾಗಾದರೆ ಇಲ್ಲಿ ಬರೀಲ್ಲ ನಾವು ವ್ಯಾಲ್ಯೂಸ್ನ. ಏನದು? L ಇಸ್ ಈಕ್ವಲ್ಸ್ ಟು 15, H ಇಸ್ ಈಕ್ವಲ್ಸ್ ಟು 5, F1 ಇಸ್ ಈಕ್ವಲ್ಸ್ ಟು 8, F0 ಇಸ್ ಈಕ್ವಲ್ಸ್ ಟು 5, F2 ಇಸ್ ಈಕ್ವಲ್ಸ್ ಟು 4. ಜಸ್ಟ್ ಈ ವ್ಯಾಲ್ಯೂಸ್ನ ಅಲ್ಲಿ ಹಾಕೋಣ. ಓಕೆನಾ? ಹಾಗಿದ್ರೆ L ಇಸ್ ಈಕ್ವಲ್ಸ್ ಟು ಏನು ಬಂತು? 15 ಪ್ಲಸ್ F1 ವ್ಯಾಲ್ಯೂ ಎಷ್ಟು ಬಂದಿದೆ ನೋಡಿ, 8 ಮೈನಸ್ 5. ಇಲ್ಲಿ 8 ಇಂಟು 2 ಅಂದರೆ ಏನಾಗುತ್ತೆ? 16. 16 ಮೈನಸ್ 5 ಮೈನಸ್ 4 ಇಂಟು 5 ಅಂತ ಹೇಳ್ಬೋದು. ಹೌದಾ? ಹಾಗಿದ್ರೆ 15 ಸೇಮ್ 8 ಮೈನಸ್ 3 ಇಸ್ ಈಕ್ವಲ್ಸ್ 8 ಮೈನಸ್ 5 ಇಸ್ ಈಕ್ವಲ್ಸ್ ಟು 3 ಡಿವೈಡೆಡ್ ಬೈ 16 ಮೈನಸ್ 5 ಇಸ್ ಈಕ್ವಲ್ ಟು 11. 11 ಮೈನಸ್ 4 ಅಂದರೆ ಎಷ್ಟಾಗುತ್ತೆ? 7 ಬರುತ್ತೆ. 7 ಇಂಟು 5 ಅಂತ ಹೇಳ್ಬೋದು. ಫೈನಲಿ ಏನು ಬರುತ್ತೆ? 15 ಪ್ಲಸ್ 5 3 ಇಸ್ 15 ಡಿವೈಡೆಡ್ ಬೈ 7 ಅಂತ ಹೇಳ್ತೀವಿ. 7 ಆ ಕಡೆ ತೊಗೊಳ್ಳಿ, LCM ತೊಗೊಳ್ಳಿ. ಅವಾಗ ಏನಾಗುತ್ತೆ ನಿಮಗೆ ಫೈನಲ್ ಆಗಿ ಔಟ್ಪುಟ್ ಏನು ಬರುತ್ತೆ ಅನ್ನೋದು ನೀವೇ ಜಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಬರೀರಿ. ಹೌದಾ? ಆನ್ಸರ್ ಏನು ಬರುತ್ತೆ ಅಂತ ಬರೀರಿ. 17 ಪಾಯಿಂಟ್ ಏನೋ ಸಮಥಿಂಗ್ ಬರುತ್ತೆ ಮಕ್ಕಳೇ. ಜಸ್ಟ್ ಕ್ರಾಸ್ ಚೆಕ್ ಮಾಡಿ ಒಂದ್ಸತಿ, ಆಯಿತಾ? ನೆಕ್ಸ್ಟ್ ಹೋಗೋಣ ಆಗಿದ್ರೆ. ಓಕೆ, ದ ಡಿಫ್ರೆನ್ಸ್ ಬಿಟ್ವೀನ್ ದ ಆಲ್ಟಿಟ್ಯೂಡ್ ಆ್ಯಂಡ್ ಬೇಸ್ ಆಫ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇಸ್ 5 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಬರ್ಕೋತೀನಿ ನಾನು. ಏನದು? ಇಲ್ಲೊಂದು ಪಾರ್ಟಿಷನ್ ತೊಗೊಳ್ಳೋಣ. ಹೈಟು ಮತ್ತು ಬೇಸ್ ಎರಡರದ್ದು ಏನು ಬಂದಿದೆ ಅಂತ 5 ಸೆಂಟಿಮೀಟರ್ ಬಂದಿದೆ ಅಂತ. ಹಾಗಾದರೆ ಇಫ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಈಸ್ 150 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಹಾಗಾದರೆ ಇದನ್ನು ಇನ್ನೊಂದು ಕಡೆ ಬರ್ಕೋತೀನಿ. ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಸೂತ್ರ ಏನು ಹೇಳಿ ಮಕ್ಕಳೇ? ಹಾಫ್ ಇಂಟು B ಇಂಟು H. ಹೌದಾ? ಹಾಗಾದರೆ ಅದೆಷ್ಟು ಬಂದಿದೆ ಅಂತ? 150 ಸೆಂಟಿಮೀಟರ್ ಬಂದಿದೆ ಅಂತ. ಹೌದಾ? ಹಾಗಿದ್ದರೆ ಫೈಂಡ್ ದ ಬೇಸ್ ಆ್ಯಂಡ್ ಆಲ್ಟಿಟ್ಯೂಡ್ ಆಫ್ ದಿ ಟ್ರಯಾಂಗಲ್ಸ್ ಅಂತ ಹೇಳಿದ್ದಾರೆ. ಓಕೆ, ಫಸ್ಟ್ ಏನು ಮಾಡ್ತೀನಿ ಅಂದರೆ ನಾನು ಇಲ್ಲಿ ನೋಡಿ, H ಇಸ್ ಈಕ್ವಲ್ಸ್ ಟು 5 ಪ್ಲಸ್ B ಅಂತ ತೊಗೋಬೋದಾ? ಪ್ಲಸ್ ಒಂದು ನಿಮಿಷ. ಓಕೆ, ಇದು ಮೈನಸ್ ಇದನ್ನ ಆ ಕಡೆ ಕಳಿಸಿದ್ದೀನಿ, ಪ್ಲಸ್ ಆಗಿದೆ. ಹಾಗಾದರೆ ಏನಾಗುತ್ತೆ? 5 ಪ್ಲಸ್ B ಅಂತ ಆಗುತ್ತೆ. ಜಸ್ಟ್ ಇಲ್ಲಿ ಏನು ಮಾಡ್ತೀನಿ ಅಂದರೆ ಹಾಕ್ತಾ ಹೋಗ್ತೀನಿ. 150 ಇಂಟು 2 ಅಂದರೆ ಏನಾಗುತ್ತೆ? ಇಲ್ಲಿ 1/2 ಇದೆ, ಆ ಕಡೆ ಹೋದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ, 300 ಆಗುತ್ತೆ. ಹೌದಾ? 300 ಇಸ್ ಈಕ್ವಲ್ಸ್ ಟು B ಇಂಟು H ಅಂತ ಆಗುತ್ತೆ. ಹೌದಾ? 300 ಇಸ್ ಈಕ್ವಲ್ಸ್ ಟು B ಹಂಗೆ ಇಟ್ಕೋತೀನಿ. H ವ್ಯಾಲ್ಯೂ ಏನಂತ ತೊಗೊಂಡಿದ್ದೀನಿ? 5 ಪ್ಲಸ್ B ಅಂತ ತೊಗೊಂಡಿದ್ದೀನಿ ಅಲ್ವಾ? ಅದನ್ನು ಬರ್ಕೋತೀನಿ. 5 ಪ್ಲಸ್ B. ಹೌದಾ? 300 ಇಸ್ ಈಕ್ವಲ್ಸ್ ಟು B ಇಂಟು 5 ಅಂದರೆ 5B ಪ್ಲಸ್ B ಸ್ಕ್ವೇರ್ ಅಂತ ಆಯಿತು. ಹೌದಾ? ಅವಾಗ ಏನು ಬರಿಬೋದು? ದೇರ್ ಫೋರ್ B ಸ್ಕ್ವೇರ್ ಪ್ಲಸ್ 5B ಮೈನಸ್ 300 ಇಸ್ ಈಕ್ವಲ್ಸ್ ಟು 0 ಅಂತ ಹೇಳ್ತೀನಿ. ಹೌದಾ? 300 ಇಂಟು B ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ ನೋಡಿ? 300 ಇಂಟು B ಸ್ಕ್ವೇರ್ ಯಾವ ಟೇಬಲ್ಸಲ್ಲಿ ಬರುತ್ತೆ? ನೀವು ಬೇಕಾದ್ರೆ LCM ಮಾಡಿ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇಲ್ಲೇನು ಬರುತ್ತೆ ಅಂದರೆ 20 ಮತ್ತು 15 ಅಂತ ಬರುತ್ತೆ. 15B ಮತ್ತು 20D ಅಂತ B ಅಂತ ಬರುತ್ತೆ. ಹೌದಾ? ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್. ಹೌದಾ? ಇಲ್ಲಿ ಯಾವ ನಂಬರ್ ಇದೆ? ಪ್ಲಸ್ ಇದೆ. ಇದನ್ನು ಗ್ರೇಟರ್ ನಂಬರಿಗೆ ಹಾಕೋತಾ ಇದ್ದೀನಿ. ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಮೈನಸ್ ಅಂತ ತೊಗೊಂಡೆ. ಹಾಗಿದ್ರೆ ಏನಾಯ್ತು ಇಲ್ಲಿ? B ಸ್ಕ್ವೇರ್ ಪ್ಲಸ್ 20B ಮೈನಸ್ 15B ಮೈನಸ್ 300 ಈಸ್ ಈಕ್ವಲ್ಸ್ ಟು 0 ಅಂತ ಬಂತು. ಹೌದಾ? ಇಲ್ಲೇನು ಮಾಡ್ತೀನಿ? B ಕಾಮನ್ ತೊಗೋತೀನಿ. B ಪ್ಲಸ್ 20 ಅಂತ ಉಳಿಯುತ್ತೆ. ಅದೇ ಥರ ಇಲ್ಲೇನು ಮಾಡ್ತೀನಿ? ಮೈನಸ್ 15ನ ಕಾಮನ್ ತೊಗೋತೀನಿ. ಅವಾಗೇನು ಉಳಿಯುತ್ತೆ? ಇಲ್ಲಿ ಒಂದು ನಿಮಿಷ, B ಮಿಸ್ ಮಾಡಿದೆ. ಹಾಂ, ಓಕೆ. B ಪ್ಲಸ್ 20 ಅಂತ ಉಳಿಯುತ್ತೆ, ಯಾಕಂದರೆ ಮೈನಸ್ನ ಕಾಮನ್ ತೊಗೊಂಡಿದ್ದೀನಿ. ಇಸ್ ಈಕ್ವಲ್ ಟು 0. ಹೌದಾ? ಹಾಗಿದ್ರೆ B ಪ್ಲಸ್ 20 ಇಸ್ ಈಕ್ವಲ್ಸ್ ಟು 0 ಇಸ್ ಈಕ್ವಲ್ಸ್ ಟು 0. B ಮೈನಸ್ 15 ಇಸ್ ಈಕ್ವಲ್ಸ್ ಟು 0 ಅಂತ ಬಂತು. ಹೌದಾ? ಟೋಟಲ್ B ಇಸ್ ಈಕ್ವಲ್ಸ್ ಟು ಮೈನಸ್ 20, B ಇಸ್ ಈಕ್ವಲ್ಸ್ ಟು ಪ್ಲಸ್ 15 ಅಂತ ಬರುತ್ತೆ. ಆಬ್ವಿಯಸ್ ಆಗಿ ನಾವು ಮೈನಸ್ ತೊಗೊಳಕ್ಕಾಗಲ್ಲ, ಯಾಕಂದರೆ ಬೇಸ್ ಮೈನಸಲ್ಲಿ ಇರೋಕ್ಕಾಗಲ್ಲ. ಪ್ಲಸ್ ತೊಗೋತಾ ಇದ್ದೀನಿ. B ಇಸ್ ಈಕ್ವಲ್ಸ್ ಟು ಎಷ್ಟು ತೊಗೊಂಡೆ ನಾನು? 15. B ಇಸ್ ಈಕ್ವಲ್ಸ್ ಟು 15 ಇನ್ ಈಕ್ವೇಷನ್ 1 ಅಂತ ತೊಗೊಳ್ಳೋಣ. ಇದನ್ನು 1 ಅಂತ ತೊಗೋತೀನಿ. ಈಕ್ವೇಷನ್ 1. ಹೌದಾ? ಹಾಗಿದ್ರೆ H ಇಸ್ ಈಕ್ವಲ್ಸ್ ಟು 5 ಪ್ಲಸ್ 15 ಅಂತ ಆಯಿತು. H ಇಸ್ ಈಕ್ವಲ್ಸ್ ಟು ಏನು ಬಂತು? 20 ಸೆಂಟಿಮೀಟರ್ ಅಂತ ಬಂತು. ಹೌದಾ? ಹೈಟ್ ಈಸ್ ಈಕ್ವಲ್ ಟು 20 ಸೆಂಟಿಮೀಟರ್, ಬೇಸ್ ಈಸ್ ಈಕ್ವಲ್ ಟು 15 ಸೆಂಟಿಮೀಟರ್ ಅಂತ ಬರೀರಿ. ನೋಡಿ ಮಕ್ಕಳೇ, ಎಷ್ಟು ಈಸಿ ಆಗಿದೆ ಅಲ್ಲ? ಜಸ್ಟ್ ಒಂದು ಪಾರ್ಟಿಷನ್ ಮಾಡ್ಕೊಂಡು ಬೇಕಾದ್ರೆ ಈ ಥರ ಮಾಡಂಗಿದ್ರು ಮಾಡಿ, ಇಲ್ಲಾಂದ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀನಿ ಅಂದರೂ ಮಾಡಿ. ಈ ಥರ ಮಾಡಿದಾಗ ನೀವು ಒಂದು ಕಡೆ ಒಂದು ಇಕ್ವೇಷನ್, ಇನ್ನೊಂದು ಕಡೆ ಇನ್ನೊಂದು ಇಕ್ವೇಷನ್ ಮಾಡಿದಾಗ ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಅರ್ಥ ಆಯ್ತಲ್ವ? ಹಾಗಾದರೆ ನೆಕ್ಸ್ಟ್ ಹೋಗೋಣ ನಾವು. ಓಕೆ, ಇವ್ಯಾಲ್ಯುವೇಟ್ 2 cos 60 tan 45 minus square root of cos x 60
ಸ್ಕ್ವೇರ್ ರೂಟ್ ಆಫ್ 3 sec 30 ಪ್ಲಸ್ 2 cos 60 ಪ್ಲಸ್ cot 45 ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ನೋಡೋಣ ಏನದು 2 cos ಆಫ್ 60 ಅಂದರೆ ಏನಂತ ಕರಿತೀವಿ ನಾವು 1/2 ವ್ಯಾಲ್ಯೂ, ಹೌದಾ? ಪ್ಲಸ್ tan 45 ಅಂದರೆ 1 ಮೈನಸ್ √3 ಇಂಟು cosec 60 ಅಂದರೆ ಏನಾಗುತ್ತೆ 2 ಡಿವೈಡೆಡ್ ಬೈ √3 ಅಂತ ಬರುತ್ತೆ, ಹೌದಾ? ಅದೇ ರೀತಿ ಸೇಮ್ ಕೆಳಗಡೆ √3 sec 30 ಅಂದರೆ cosec 60 ಏನಿರುತ್ತೆ ಅದೇ ಇರುತ್ತೆ. ಹಾಗಾದರೆ ಏನು ಬರುತ್ತೆ 2 ಡಿವೈಡೆಡ್ ಬೈ √3, ಹೌದಾ? ಸೇಮ್ ಪ್ಲಸ್ 2 ಇಂಟು ಕಾಸ್ ಆಫ್ 60 ಅಂದರೆ ಏನಂತೀವಿ 1/2 ಅಂತ ಹೇಳ್ತೀವಿ, ಸೇಮ್ ಪ್ಲಸ್ ಕಾಟ್ ಆಫ್ 45 ಅಂದರೆ 1 ಅಂತ ಹೇಳ್ತೀವಿ, ಇದು ಪ್ಲಸ್, ಹೌದಲ್ವಾ? ಹಾಗಾದರೆ ಇಲ್ಲಿ ನೋಡಿ 2 1 2 1 √3 ಕ್ಯಾನ್ಸಲ್ ಆಯ್ತು. ಹಾಗಾದರೆ ಏನು ಬರುತ್ತೆ ಮೇಲೆ 1 + 1 = ತೊಗೊಳ್ಳಿ 1 + ಇದನ್ನು ಬರೀರಿ ಮಕ್ಕಳೇ, ಯಾಕಂದರೆ ಇದು = ಅಂತ ಕನ್ಸಿಡರ್ ಆಗುತ್ತೆ, ಸುಮ್ಮನೆ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ, ಆಯಿತಾ? 1 + 1 ಮೈನಸ್ ಆಫ್ 2 ಡಿವೈಡೆಡ್ ಬೈ ಇದು √3 ಕ್ಯಾನ್ಸಲ್ ಆಯಿತು, 2 ಕ್ಯಾನ್ಸಲ್ ಆಯಿತು. ಹಾಗಾದರೆ ಇಲ್ಲೇನು ಉಳಿತು 2 + 1 + 1, ಹೌದಾ? ಹಾಗಾದರೆ ಏನು ಬಂತು 1 + 1 2 - 2 = 0 ಡಿವೈಡೆಡ್ ಬೈ 4 ಅಂತ ಬರುತ್ತೆ. ಆಬ್ವಿಯಸ್ಸಾಗಿ ಏನು ಬಂತು ಆನ್ಸರ್ 0 ಅಂತ ಕರಿಬೋದು. ಅರ್ಥ ಆಯ್ತಲ್ವ ಮಕ್ಕಳೇ? ಜಸ್ಟ್ ನಾನು ತುಂಬ ಸಿಂಪಲಾಗಿ ಮಾಡಿದ್ದೀನಿ, ನಾನು ನೀಟಾಗಿ ಬರ್ಕೊಂಡು ಯಾವ ವ್ಯಾಲ್ಯೂಸ್ ಏನಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ಏನು ಮಾಡಿ ಅಂದರೆ ಬರೀರಿ, ಆಯಿತಾ? ಅರ್ಥ ಆಯ್ತಲ್ವ ಮಕ್ಕಳೇ? ನೋಡಿ ಎಷ್ಟು ಈಸಿಯಾಗಿದೆ. ನೆಕ್ಸ್ಟ್ ಹೋಗೋಣ ಆಗಿದ್ರೆ. ಓಕೆ, ಪ್ರೂವ್ ದಟ್ ಕಾಸ್ ಕ್ಯೂಬ್ ಥೀಟಾ ಪ್ಲಸ್ ಸೈನ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಪ್ಲಸ್ ಕಾಸ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ = 2 ಅಂತ ಹೇಳಿದ್ದಾರೆ. ಹಾಗಾದರೆ ನಾನು ಫಸ್ಟ್ ಏನು ಮಾಡ್ತೀನಿ LHS ತೊಗೋತೀನಿ. LHS = ಕಾಸ್ ಕ್ಯೂಬ್ ಥೀಟಾ ಪ್ಲಸ್ ಸೈನ್ ಕ್ಯೂಬ್ ಥೀಟಾನ ನಾವೇನಂತ ಬರಿಬೋದು ನೋಡಿ, ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಫಾರ್ಮುಲಾಸ್ ಇದಕ್ಕೆ ನೆನಪಿರಬೇಕು ಮಕ್ಕಳೇ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನು ಟ್ರಿಗ್ನೋಮೆಟ್ರಿ ಪ್ರಾಪರಾಗಿ ಓದ್ಕೊಳ್ಳಿ, ಯಾಕಂದರೆ ಅಲ್ಲಿರೋ ಫಾರ್ಮುಲಾಸ್ ಎಲ್ಲ ಬಂದರೆ ಮಾತ್ರ ನಿಮಗೆ ಈ ಥರ ಕ್ವಶನ್ಸ್ ಸಾಲ್ವ್ ಮಾಡೋಕ್ಕಾಗೋದು, ಓಕೆನಾ? ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಹಿಂದೆ ಒಂದು ಪ್ರಾಬ್ಲಮ್ ಮಾಡಿದ್ನಲ್ಲ, ಅದು ಮತ್ತು ಈ ಪ್ರಾಬ್ಲಮ್ ಏನಂದರೆ ಆರ್ ಕ್ವಶನ್ಸ್ ಎರಡರಲ್ಲಿ ಒಂದು ಮಾಡಿದ್ರೆ ಸಾಕು. ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು ಏನಂತ ಬರಿಬೋದು ನಾವು ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಏನಂತ ಕರಿತೀವಿ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಒಂದು ನಿಮಿಷ, ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಹೋಲ್ ಸ್ಕ್ವೇರ್ ರೂಟ್ ಆಫ್ ಏನಂತ ಬರುತ್ತೆ ಇಲ್ಲಿದೆ ನೋಡಿ, ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಅಂತ ಹೇಳ್ಬೋದು, ಹೌದಾ? ಅದೇ ರೀತಿ ಪ್ಲಸ್ ಅಂತ ಇದೆ ಮಧ್ಯದಲ್ಲಿ, ಪ್ಲಸ್ ತೊಗೋತೀನಿ. ನೆಕ್ಸ್ಟ್ ಏನು ಬರುತ್ತೆ ಕಾಸ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಕ್ಯೂಬ್ ಥೀಟಾ ಅಂತ ಇದೆ, ಅದನ್ನು ಏನಂತ ಬರಿಬೋದು ನಾವು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಏನಾಗುತ್ತೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ, ಹೌದಾ? ಹಾಗಾದರೆ ಇಲ್ಲೇನು ಬರುತ್ತೆ ಪ್ಲಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ, ಹೌದಾ? ಹೋಲ್ ಡಿವೈಡೆಡ್ ಬೈ ಏನು ಬರುತ್ತೆ ನೋಡಿ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಬರುತ್ತೆ, ಯಾಕಂದರೆ ಅವರೇ ಕೊಟ್ಟಿದ್ದಾರೆ, ಹೌದಲ್ವಾ? ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇದು ಕ್ಯಾನ್ಸಲ್ ಆಯಿತು, ಇದು ಮತ್ತು ಇದು ಕ್ಯಾನ್ಸಲ್ ಆಯಿತು, ಹೌದಾ? ಹಾಗಾದರೆ ಏನಾಯ್ತು ನೋಡೋಣ, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಅಂದರೆ ಎಷ್ಟು ಬರುತ್ತೆ 1 ಅಂತ ಬರುತ್ತೆ, ಹೌದಾ? ಹಾಗಾದರೆ 1 ಮೈನಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಪ್ಲಸ್ ಆಫ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಅಂದರೆ 1 ಬರುತ್ತೆ, 1 ಮೈನಸ್ ಒಂದು ನಿಮಿಷ 1 ಪ್ಲಸ್ ಅಲ್ಲ, ಓಕೆ ಇಲ್ಲಿದೆ 1 ಪ್ಲಸ್ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಅಂತ ತಗೋತೀನಿ, ಹೌದಾ? ಹಾಗಿದ್ರೆ ಮೈನಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಎರಡು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ, ಹೌದಾ? ಹಾಗಾದರೆ ಏನು ಉಳಿತು 1 + 1 ಅಂತ ಉಳಿತು. ಏನು ಬರುತ್ತೆ ನಮ್ಗೆ ಆನ್ಸರು 2 ಅಂತ ಬರುತ್ತೆ. 2 = RHS ಅಂತ ಬರಿಬೋದು. ಈ ಥರ ಪ್ರೂವ್ ಮಾಡಬೇಕು ಮಕ್ಕಳೇ ಲಾಸ್ಟಿಗೆ. ದೇರ್ಫಾರ್ ಹೆನ್ಸ್ ಇಟ್ ಈಸ್ ಪ್ರೂವ್ಡ್ ಅಂತನಾದರೂ ಬರೀಲ್ಲ ಅಂದರೆ ಈ ಥರ = RHS ಅಂತನಾದರೂ ಬರೀರಿ. ನೋಡಿ ಇಷ್ಟು ಸಿಂಪಲ್ ಆಗಿದೆ, ಬನ್ನಿ ಒಂದು 3-4 ಸ್ಟೆಪ್ಸ್ ಅಷ್ಟೇ. ಪ್ರಾಪರಾಗಿ ಅರ್ಥ ಮಾಡ್ಕೊಂಡು ಏನು ಮಾಡಿ ಅಂದರೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಹೋಗೋಣ ಆಗಿದ್ರೆ. ಓಕೆ, ಇದು ಕೂಡ ಏನಂದರೆ ಗ್ರಾಫ್ ಮಕ್ಕಳೇ, ಗ್ರಾಫ್ ಇಲ್ಲಿ ಬಿಡ್ಸೋಕ್ಕಾಗಲ್ಲ ಅಂತ ಜಸ್ಟ್ ನಾನು ಡೈರೆಕ್ಟ್ ಆನ್ಸರ್ಸ್ನ ಹಾಕಿದ್ದೀನಿ. ಏನಿಲ್ಲ, ಕೊಟ್ಟಿರೋ ವ್ಯಾಲ್ಯೂಸ್ ಏನು x + 2y = 0. ಒನ್ ಟೈಮು ಎಕ್ಸ್ನ 0 ಮಾಡ್ಕೊಳ್ಳಿ, ಇನ್ನೊಂದು ಟೈಮ್ ವೈನ 0 ಮಾಡ್ಕೊಳ್ಳಿ. ಸೇಮ್ ಇಲ್ಲಿನೂ ಹಾಗೆ ಒಂದು ಟೈಮ್ ಏನದು ಓಕೆ ಇಲ್ಲಿ ಕ್ವಶನ್ ತಪ್ಪಾಗಿ ಬಂದಿದೆ, ಇಲ್ಲಿ ಆನ್ಸರು ಇದನ್ನು 6 ಅಂತ ಮಾಡ್ಕೊಳ್ಳಿ. ಅವಾಗ ಇದೇನಾಗುತ್ತೆ, ಇದು ಕೂಡ 6 ಆಗುತ್ತೆ, ಇದು ಕೂಡ 6 ಆಗುತ್ತೆ, ಓಕೆನಾ? ಇಲ್ಲಿ ಆನ್ಸರಲ್ಲಿ ಕರೆಕ್ಟಾಗಿ ಹಾಕಿದ್ದಾರೆ. ಏನಂದರೆ 0,4 ಇಲ್ಲಿ ಬಂದಿದೆ ನೋಡಿ, 0,4 ಆಮೇಲೆ 0,6 0,6ನ ಹಾಕಿದ್ದಾರೆ. ಸೇಮ್ ಇಲ್ಲಿ y ಇದರಲ್ಲಿ ಏನು ಹಾಕಿದ್ದಾರೆ
6,0 ಒಂದು ನಿಮಿಷ. ಓಕೆ, ಇಲ್ಲಿ 6,0 ಬರುತ್ತೆ. ಯಾಕಂದರೆ ಒಂದು ಸತಿ ವಾಯ್ನ 0 ಮಾಡ್ಕೊಂಡ್ರೆ ಒಂದು ಸತಿ ಎಕ್ಸ್ನ 0 ಮಾಡ್ಕೋಬೇಕಲ್ಲ, ಆ ಥರ 0,6,0 ಅಂತ ಬರುತ್ತೆ. ಎರಡೂ ಏನು ಮಾಡಿ ಹಾಕಿ ಯಾವ ಪಾಯಿಂಟಲ್ಲಿ ಟಚ್ ಆಗುತ್ತಲ್ಲ ಆ ಪಾಯಿಂಟ್ನ x = 4, y = 2 ಅಂತ ಅವ್ರು ಬರೆದಿದ್ದಾರೆ. ಮತ್ತು ಮೇನ್ ಇಂಪಾರ್ಟೆಂಟ್ ಮಕ್ಕಳೇ, ಗ್ರಾಫಲ್ಲಿ ಸ್ಕೇಲ್ನ ಮರೆಯೋಕ್ಕೆ ಹೋಗಬೇಡಿ. ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ಗೆ ಏನೇನು ಸ್ಕೇಲ್ ತೊಗೊಂಡಿದ್ದಾರೆ ಒಂದೊಂದು ಯೂನಿಟ್ಗೆ ಅನ್ನೋದನ್ನ ಪ್ರಾಪರಾಗಿ ಬರೀರಿ. ಅರ್ಥ ಆಯ್ತಲ್ವ? ಹಾಗಾದರೆ ಗ್ರಾಫ್ ಬೇಕು ಅಂದರೆ ಒಂದು ಸತಿ ಹೇಳಿ ನೋಡೋಣ, ಆದರೆ ಒಂದು ಸತಿ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಲಾಸ್ಟ್ ಟೈಮ್ ರಾಹುಲ್ ಸರ್ ಮಾಡಿದ್ದಾರೆ, ಹೋಗ್ಬಿಟ್ಟು ಒಂದು ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಆಯಿತಾ? ನೆಕ್ಸ್ಟ್ ಹೋಗೋಣ ಆಗಿದ್ರೆ. Okay. The arithmetic progression consists of 4 terms whose sum is 32. The ratio of product of first and last term to the product of second and third term is 7:15. Find the terms of the progression ಅಂತ ಹೇಳಿದ್ದಾರೆ. ಹಾಗಾದರೆ ನೋಡೋಣ ಇವಾಗ. ಫಸ್ಟ್ 4 ಟರ್ಮ್ಸ್ದು ಅಂದರೆ ಪ್ಲಸ್ ಮಾಡಿದಾಗ ನಮ್ಗೆ ಆನ್ಸರ್ ಏನು ಬರ್ತಾ ಇದೆ, 32 ಬರ್ತಾ ಇದೆ ಅಂತ. ಹಾಗಾದರೆ ನಾ ಏನೇನು ತೊಗೋತೀನಿ ಅಂದರೆ a + 3d, ಹೌದಾ, a + d, ನೆಕ್ಸ್ಟು a + ಒಂದು ನಿಮಿಷ a - d, a - 3d, ಇದಿಷ್ಟ್ರದ್ದು ಸಮ್ ಏನು ಬಂದಿದೆ, 32 ಬಂದಿದೆ ಅಂತ. ಹಾಗಾದರೆ ಅಷ್ಟೂ ಪ್ಲಸ್ ಮಾಡೋಣ ಇವಾಗ. ಓಕೆ, ಅಷ್ಟೂ ಏನು ಮಾಡ್ತೀನಿ ನಾನು, ಪ್ಲಸ್ ಮಾಡ್ಕೋತೀನಿ. ಏನದು, a + 3d + a + d + a - d + a - 3d = 32. ಹೌದಾ? + 3d - 3d ಕ್ಯಾನ್ಸಲ್, ಡಿ ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಟೋಟಲ್ ಏನು ಉಳಿತು, 4a = 32 ಉಳಿತು. a = ವ್ಯಾಲ್ಯೂ ಏನು ಬಂತು, 8 ಬಂತು. ಹೌದಾ? ಹಾಗಾದರೆ ಇನ್ನೊಂದು ಏನಂತ ಹೇಳಿದ್ದಾರೆ ಇವರು, ಫೈಂಡ್ ದ ಟರ್ಮ್ಸ್ ಆಫ್ ದಿ ಪ್ರೋಗ್ರೆಷನ್. 4 ಕಂಡುಹಿಡಬೇಕು ನಾವು. ಫಸ್ಟ್ ನಮ್ಗೆ ಏನು ಬಂದಿದೆ, ಬರೀ ವ್ಯಾಲ್ಯೂ ಇಲ್ಲಿ ಎ ಸಿಕ್ತು, ನಮ್ಗೆ ಇವನ್ ಡಿ ಕೂಡ ಸಿಗಬೇಕು. ಅವಾಗ ಏನು ಮಾಡಬೇಕು, ದ ರೇಷಿಯೋ ಆಫ್ ದಿ ಪ್ರಾಡಕ್ಟ್ ಆಫ್ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ಸ್ ಆಫ್ ದಿ ಪ್ರಾಡಕ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಟರ್ಮ್ ಅಂತ ಹೇಳಿದ್ದಾರೆ. ಫಸ್ಟ್ ಆ್ಯಂಡ್ ಲಾಸ್ಟ್ ಅಂತ ಹೇಳಿದಾರಲ್ಲ, ಇದು ಮತ್ತು ಇದು. ಹಾಗಾದರೆ ಏನು ಬರುತ್ತೆ ನೋಡೋಣ. ಏನದು, a + 3d ಇಂಟು a - 3d = ಏನು, 7. ಅದೇ ರೀತಿ a + d ಮತ್ತು a - d = ಏನಂತ ತೊಗೊತೀನಿ ನಾನು, 15 ಅಂತ ತೊಗೋತೀನಿ. ಹೌದಾ? ಹಾಗಿದ್ರೆ ಇಲ್ಲೇನು ಬರುತ್ತೆ ನೋಡೋಣ. a × a = a². ಹೌದಾ? a × 3d ಅಂದರೆ -3ad ಬರುತ್ತೆ. ಸೇಮ್ 3d ಅಂದರೆ ಎಷ್ಟಾಗುತ್ತೆ, +3ad ಪ್ಲಸ್ ಇಂಟು ಮೈನಸ್ = -3 × 3 = 9, 9d² ಅಂತ ಬರುತ್ತೆ. ಹೌದಾ? ಇದು ಕ್ಯಾನ್ಸಲ್ ಆಗುತ್ತೆ. ಲಾಸ್ಟಿಗೆ ಏನು ಉಳಿಯುತ್ತೆ ನಮಗೆ, a² - 9d² ಅಂತ ಉಳಿಯುತ್ತೆ. ಹೌದಲ್ವಾ? ಅದೇ ರೀತಿ ಸೇಮ್ ಇಲ್ಲಿ ತೊಗೊಳ್ಳೋಣ. ಏನದು, a × a = a² ಪ್ಲಸ್ a × d = -ad, ಸೇಮ್ +ad - d² ಅಂತ ತೊಗೊಳ್ಳೋಣ. ಹಾಗಾದರೆ ಏನಾಯಿತು, ಇದು ಕ್ಯಾನ್ಸಲ್ ಆಯಿತು. a² - d² ಅಂತ ತೊಗೋಬೋದು. ಹೌದಾ? ಹಾಗಾದರೆ ಇದನ್ನ ಅರೇಸ್ ಮಾಡಿಬಿಡ್ಲಾ. ಎ ವ್ಯಾಲ್ಯೂ ನಮ್ಗೆ ಗೊತ್ತಾಯ್ತಲ್ಲ 8 ಅಂತ. ನೋಡಿ ಏನಾಯ್ತದು, a² - 9d² = 7. a² - d² ಎಷ್ಟು ಬಂತು ವ್ಯಾಲ್ಯೂ, 15 ಅಲ್ವಾ ಅವ್ರು ಕೊಟ್ಟಿದ್ದಾರೆ. ಇಲ್ಲಿ ಬೇಕಿದ್ರೆ ಸಿಂಬಲ್ ಚೇಂಜ್ ಮಾಡೋಣ. ಇದು ಕ್ಯಾನ್ಸಲ್ ಆಯಿತು, ಇದು ಪ್ಲಸ್ ಆಗುತ್ತೆ. ಅವಾಗ -ad² ಆಗುತ್ತೆ. ಇದು ಮೈನಸ್ ಸಿಂಬಲ್ ಚೇಂಜ್ ಆಯಿತು, -8 ಆಗುತ್ತೆ. ಇದು ಕ್ಯಾನ್ಸಲ್ ಆಯಿತು, 8 ಕ್ಯಾನ್ಸಲ್ ಆಗುತ್ತೆ. d = 1 ಅಂತ ಬರುತ್ತೆ. ಹೌದಲ್ವಾ? ಹಾಗಾದರೆ ಫಸ್ಟ್ ಟರ್ಮ್ಸ್ ಏನಂತ ಕಂಡುಹಿಡ್ಕೊಳ್ಳೋಣವಾ. ಏನದು, a + 3d = a + d, a - 3d, a - d 4 ಟರ್ಮ್ಸ್ನ ಕಂಡುಹಿಡಿಯೋಣ. a ಅಂದರೆ ಎಷ್ಟು ಬಂದಿತ್ತು ನಮಗೆ, 8 + 3 × 1 ಅಂದರೆ ಎಷ್ಟು ಬರುತ್ತೆ, 8, 9, 10, 11. ಹೌದಾ? ಅದೇ ಥರ a + d ಅಂದರೆ ಎಷ್ಟು ಬರುತ್ತೆ, 1. ಟೋಟಲ್ ಎಷ್ಟು ಆಯಿತು, 9 ಆಯಿತು. ಹೌದಾ? ಸೇಮ್ ನೆಕ್ಸ್ಟ್ ಏನು, 8 - 3 × 1 ಅಂದರೆ ಏನಾಯಿತು, 8 - 3 = 5 ಅಂತ ಬಂತು. ಸೇಮ್ 8 - 1 ಏನು ಬಂತು ನೋಡಿ, 8 - 1 ಅಂದರೆ ಒಂದು ನಿಮಿಷ, 7. ಓಕೆ,
ವ್ಯಾಲ್ಯೂಸ್ ಹಂಗಂದ್ರೆ ಏನು ಬರುತ್ತೆ, ಇದು ಇಂಟರ್ಚೇಂಜ್ ಮಾಡಿದ್ದೀನಿ, ಜಸ್ಟ್ ಕನ್ಫ್ಯೂಷನ್ ಆಗಬೇಡಿ ಆಯಿತಾ. ಹಾಗಾದರೆ ಏನು ಬರುತ್ತೆ, 1, 9, 7, 5 ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ ಮಕ್ಕಳೇ? ನೋಡಿ ಬೇಕಾದ್ರೆ ಒಂದು ಸತಿ ಪ್ಲಸ್ ಮಾಡಿ ಕ್ರಾಸ್ ವೆರಿಫೈ ಮಾಡೋಣ. 11 + 9 7 5 ಹೌದಾ. 9 + 1 ಅಂದರೆ 10 ಆಗುತ್ತೆ. 10 + 7 ಅಂದರೆ 17. 17 + 5 ಅಂದರೆ 12 ಆಗುತ್ತೆ. ಅಲ್ಲ ಸಾರಿ 22 ಆಗುತ್ತೆ. ಲಾಸ್ಟಿಗೆ ಏನಾಯಿತು, 32 ಬಂತು. ಸಮ್ ಆಫ್ ದಿ ಫಸ್ಟ್ 4 ಟರ್ಮ್ಸ್ ಈಸ್ 32 ಅಂತ ಬಂತು. ಹಾಗಾದರೆ ಕ್ರಾಸ್ ವೆರಿಫೈ ಮಾಡಿದಾಗ ನಮಗೇನಾಯ್ತು, ಆನ್ಸರ್ ಕರೆಕ್ಟಾಗಿ ಬಂದಿದೆ. ಅರ್ಥ ಆಯ್ತಲ್ವಾ? ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಓಕೆ. A book contains 432 pages. A student wants to read fixed number of pages of a book daily. He reads 25 pages on the first day ಅಂತ ಹೇಳಿದ್ದಾರೆ. ಹಾಗಾದರೆ ಫಸ್ಟ್ ಡೇ ಎಷ್ಟಿದೆ, 25 pages ಇದೆ. ಫ್ರಮ್ ದ ನೆಕ್ಸ್ಟ್ ಡೇ ಆನ್ವರ್ಡ್ಸ್ ದ ಡಿಸೈಡೆಡ್ ಟು ರೀಡ್ 2 pages ಮೋರ್ ದೆನ್ ವಾಟ್ ಹಿ ರೆಡ್ ಆನ್ ದ ಪ್ರೀವಿಯಸ್ ಡೇ. ಬೈ ಯೂಸಿಂಗ್ ಫಾರ್ಮುಲಾ ಫೈಂಡ್ ಹೌ ಮೆನಿ ಪೇಜಸ್ ವಿಲ್ ಬಿ ರೆಡ್ ಆನ್ ದ 12th ಡೇ. ಆಮೇಲೆ ಆ್ಯಂಡ್ ಆಲ್ಸೋ ಫೈಂಡ್ ದ ನಂಬರ್ ಆಫ್ ಡೇಸ್ ದ ಸ್ಟೂಡೆಂಟ್ಸ್ ಟು ರೀಡ್ ದ ಕಂಪ್ಲೀಟ್ ಬುಕ್ ಅಂತ ಹೇಳಿದ್ದಾರೆ. ಹಾಗಾದರೆ ಕಂಪ್ಲೀಟ್ ಬುಕ್ಕಲ್ಲಿ ಇರೋ ಪೇಜಸ್ ಎಷ್ಟಿರುತ್ತಲ್ಲ ಅದನ್ನು ಸಮ್ ಆಫ್ ಅಂತ ತೊಗೋತೀವಿ. ಹೌದಾ, ಅದೆಷ್ಟಿದೆ, 432 pages ಇದೆ. ಫಸ್ಟ್ ಡೇ ಎಷ್ಟು ಓದಿದಾನೆ ಅವನು, ಅದನ್ನು ಎ ಅಂತ ತೊಗೋತೀವಿ. ಫಸ್ಟ್ ಡೇ ಎಷ್ಟು ಓದಿದಾನೆ, 25 ಅಂತ ಹೇಳಿದ್ದಾನೆ. ಪ್ರತಿದಿನ ಏನು ಮಾಡಿದಾನೆ, 2 ಪೇಜ್ ಜಾಸ್ತಿ ಓದ್ತಾ ಹೋಗಿದ್ದಾನೆ. ಹಾಗಾದರೆ ಅದನ್ನು ಏನಂತ ಕನ್ಸಿಡರ್ ಮಾಡ್ತೀವಿ ನಾವು, ಡಿ ಅಂತ ಕನ್ಸಿಡರ್. ಡಿ ಈಸ್ ಈಕ್ವಲ್ಸ್ ಟು 2. ಇದೇ ಅಪ್ಲೈಡ್ ಕ್ವಶನ್ ಮಕ್ಕಳೇ. ಡೈರೆಕ್ಟಾಗಿ ಕ್ವಶನ್ ಕೇಳಿರಲ್ಲ, ಬಟ್ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ. ಇದನ್ನು ನಾವು ಅಪ್ಲೈಡ್ ಕ್ವಶನ್ ಅಂತ ಹೇಳಿದು ಕರೆಕ್ಟಾಗಿ ಒಂದು ಸತಿ ಅಬ್ಸರ್ವ್ ಮಾಡಿ ನೋಡಿ ಆಯಿತಾ. ಹಾಗಾದರೆ ಎ ಈಸ್ ಈಕ್ವಲ್ಸ್ ಟು 25 ಆಯಿತು, ಡಿ ಈಸ್ ಈಕ್ವಲ್ 2 ಆಯಿತು. ಇವ್ರು ಇವಾಗ ಏನು ಕೇಳಿದ್ದಾರೆ, ಫೈಂಡ್ ಹೌ ಮೆನಿ ಪೇಜಸ್ ಹಿ ರೆಡ್ ಆನ್ ದ 12th ಡೇ. ಹಾಗಾದರೆ A12ನ ಕೇಳಿದ್ದಾರೆ. A12 ಕೇಳಿದ್ದಾರೆ. ಹಾಗೆ ಮತ್ತೇನು ಮಾಡಿದ್ದಾರೆ, nth ಟರ್ಮ್ ಕಂಡುಹಿಡಿದೆ. ಅಂದರೆ ಎಷ್ಟು ದಿನ ಅವ್ನು ತೊಗೊಂಡಿದ್ದಾನೆ ಓದೋಕ್ಕೆ ಅಂತ ಹೇಳಿದ್ದಾರೆ. ಹಾಗಾದರೆ ಎನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿ ಫಸ್ಟ್ ಏನು ಮಾಡೋಣ, A12 ಕ್ಯಾಲ್ಕುಲೇಟ್ ಮಾಡೋಣ. A12 ಈಸ್ ಈಕ್ವಲ್ಸ್ ಟು A + n - 1 ಇಂಟು ಡಿ ಅಂತ ಹೇಳ್ತೀವ. ಹಾಗಾದರೆ A12 ಈಸ್ ಈಕ್ವಲ್ಸ್ ಟು ಎ ಅಂದರೆ ಎಷ್ಟು ಬಂದಿದೆ, 25 + 12 - 1 ಡಿ ಅಂದರೆ ಎಷ್ಟು ಬಂತು, 2 ಅಂತ ಬಂತು. 25 + 12 - 1 ಅಂದರೆ 11. 11 ಇಂಟು 2 ಈಸ್ ಈಕ್ವಲ್ಸ್ ಟು 22. ಟೋಟಲ್ ಎಷ್ಟು ಬಂತು, 47. A12 ಈಸ್ ಈಕ್ವಲ್ಸ್ ಟು ಏನಾಯಿತು, 47 ಬಂತು. ಅದೇ ರೀತಿ ನೆಕ್ಸ್ಟ್ ಏನು ಮಾಡಬೇಕು, nth ಟರ್ಮ್ನ ಕಂಡುಹಿಡಬೇಕು. nth ಟರ್ಮ್ನ ಕಂಡುಹಿಡಬೇಕಂದ್ರೆ ನಾವೇನು ತೊಗೋಬೋದು, SN ಇದೆ. SN ಫಾರ್ಮುಲಾ ಯೂಸ್ ಮಾಡೋಣ. ಹಾಗಿದ್ರೆ SN ಈಸ್ ಈಕ್ವಲ್ಸ್ ಟು n ಡಿವೈಡೆಡ್ ಬೈ 2 2a + n - 1 ಇಂಟು ಡಿ ಅಂತ ಹೇಳ್ತೀವ. ಹಾಗಾದರೆ n/2 ಹಾಗೆ ಬರ್ಕೊಳ್ಳೋಣ. 432 ಹೌದಲ್ವಾ, 432 2 ಇಂಟು ಎ ಅಂದರೆ 2 ಇಂಟು 25 + n - 1 ಇಂಟು ಡಿ ಅಂದರೆ ಎಷ್ಟು ಬಂತು, 2 ಅಂತ ಬಂದಿದೆ. ಹೌದಲ್ವಾ. ಹಾಗಾದರೆ 2 ಈ ಕಡೆ ಕಳಿಸ್ರಿ. 864 ಈಸ್ ಈಕ್ವಲ್ಸ್ ಟು n ಇಂಟು 50 + 2n - 2 ಅಂತ ಹೇಳ್ಬೋದು. 2ನ n ಜೊತೆನೂ ಕ್ಯಾಲ್ಕುಲೇಟ್ ಮಾಡಿದೆ, -1 ಜೊತೆನೂ ಕ್ಯಾಲ್ಕುಲೇಟ್ ಮಾಡಿದೆ. ಅವಾಗೇನಾಯಿತು, 864 ಈಸ್ ಈಕ್ವಲ್ಸ್ ಟು n ಇಂಟು 50 - 2 ಅಂದರೆ ಎಷ್ಟಾಯಿತು, 48 + 2n. ಹೌದಾ. ಹಾಗಿದ್ರೆ ಏನಾಗುತ್ತೆ ನೋಡಿ, 864 ಇಂಟು 48n + 28n² ಅಂತ ತೊಗೋತೀವಿ. ಎನ್ನ 2 ಜೊತೆ ಮಲ್ಟಿಪ್ಲೈ ಮಾಡಿದೆ. ದೇರ್ಫೋರ್ ಇಲ್ಲಿ ಬರೆಯೋಣ ಬೇಕಿದ್ರೆ, ಇಲ್ಲಿ ಎರೇಸ್ ಮಾಡಲ ಇದನ್ನ, ಯಾಕಂದರೆ A12 ಟರ್ಮ್ ಬಂದಿದೆ. ಇಲ್ಲಿ ಬರ್ಕೋತೀನಿ ಬೇಕಿದ್ರೆ ನಾನು. A12 ಈಸ್ ಈಕ್ವಲ್ಸ್ ಟು ಏನು ಬಂತು, 47 ಬಂತು ನಮ್ಗೆ ಕ್ಯಾಲ್ಕುಲೇಟ್ ಮಾಡಿದಾಗ. ಹೌದಾ. ಹಾಗಂದಮೇಲೆ ಹೌದಾ, ಇಲ್ಲಿ ಏನು ಮಾಡ್ತೀನಿ, ಬರ್ಕೋತೀನಿ. 2n² + 48n ಮೈನಸ್ ಪ್ಲಸ್ ಇದ್ದಿದ್ದು ಆ ಕಡೆ ಹೋದರೆ ಮೈನಸ್ ಆಗುತ್ತೆ. 864 ಈಸ್ ಈಕ್ವಲ್ಸ್ ಟು 0. ಡಿವೈಡೆಡ್ ಬೈ 2 ಮಾಡ್ತೀನಿ ಎಲ್ಲದನ್ನು. ಡಿವೈಡೆಡ್ ಬೈ 2 ಮಾಡಿದಾಗ ಏನು ಬರುತ್ತೆ, n² + 24n - 432 ಈಸ್ ಈಕ್ವಲ್ಸ್ ಟು 0 ಅಂತ ಬಂತು. ಹೌದಾ. ಹಾಗಾದರೆ ಇದನ್ನೇನು ಮಾಡ್ತೀನಿ, 432 ಅಲ್ವಾ, ಇಲ್ಲಿ ತೊಗೊಳ್ಳೋಣ ಎಲ್ಲಾದರೂ ಸ್ಪೇಸ್. ಓಕೆ, 432ನ ಡಿವೈಡ್ ಮಾಡಿದಾಗ n² ಏನಾಗುತ್ತೆ, 15n ಇಂಟು 15 ಮತ್ತು ಯಾವುದನ್ನ 15 ಬರಲ್ಲ, ಒಂದು ನಿಮಿಷ. 432ನ ಕ್ಯಾಲ್ಕುಲೇಟ್ ಮಾಡಿ. ಓಕೆ, 36 ಮತ್ತು 24 ಬರುತ್ತೆ. ಒಂದು ಸತಿ ಬೇಕಾದ್ರೆ LCM ತೊಗೊಂಡು ನೀವು ಕ್ರಾಸ್ ಚೆಕ್ ಮಾಡಿ ನೋಡಿ ಮಕ್ಕಳೇ. ಡೈರೆಕ್ಟಾಗಿ ಏನು ಮಾಡ್ತಾಯಿದ್ದೀನಿ, ಬರಿತಾ ಇದ್ದೀನಿ. 36 ಮತ್ತು 24 ಅಂತ ಬರುತ್ತೆ. ಇಲ್ಲಿ ಮೈನಸ್ ಇಂಟು ಪ್ಲಸ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, ಮೈನಸ್ ಅಂತ ಆಗುತ್ತೆ. ಇಲ್ಲಿ ಪ್ಲಸ್ ಅಂತ ಇದೆ. ಹಾಗಾಗಿ ಇಲ್ಲಿ ಏನು ಮಾಡ್ತೀನಿ ನಾನು ಅಂದರೆ, ಒಂದು ನಿಮಿಷ, ಇಲ್ಲ ಒಂದು
ನಿಮಿಷ, ಇಲ್ಲಿ ನೋಡಿ 36 ಮತ್ತು ಓಕೆ 36 ಮತ್ತು 12 ಅಂತ ಬರುತ್ತೆ. ಓಕೆನಾ, ಯಾಕಂದರೆ 2 ಮೈನಸ್ ಮಾಡೋದು 24 ಬರುತ್ತೆ. ನಮ್ಗೆ ಬೇಕಾಗಿರೋದು ಆನ್ಸರ್ ಯಾವುದು 24 ಮಿಡಲಲ್ಲಿರೋದು. ಇದು ಇಲ್ಲಿ ಯಾವ ಸಿಂಬಲ್ ಇದೆ ಆ ಸಿಂಬಲ್ನ ಲಾರ್ಜರ್ ನಂಬರ್ಗೆ ಕೊಡ್ತಾ ಇದ್ದೀನಿ. ಇದನ್ನು ಮೈನಸ್, ಯಾಕಂದರೆ ಪ್ಲಸ್ ಟು ಮೈನಸ್ ಇಸ್ಕೊಲ್ ಟು ಮೈನಸ್. ಹೌದಾ, ಹಾಗಾದರೆ n² ಪ್ಲಸ್ 36n ಮೈನಸ್ 12n ಮೈನಸ್ 432 ಇಸ್ ಈಕ್ವಲ್ಸ್ ಟು 0 ಅಂತ ಹೇಳ್ತೀವಿ. ಹೌದಾ, ಹಾಗಿದ್ರೆ n ಇಸ್ ಈಕ್ವಲ್ಸ್ ಟು n ಕಾಮನ್ ತೆಗೆದ್ರೆ n ಪ್ಲಸ್ 36 ಅಂತ ಬರುತ್ತೆ. ಸೇಮ್ ಇಲ್ಲೇನು ಮಾಡ್ತೀನಿ, ಮೈನಸ್ 12ನ ಕಾಮನ್ ತೆಗಿತೀನಿ. ಅವಾಗ ಏನಾಗುತ್ತೆ, n ಪ್ಲಸ್ 36 ಒಳಗಡೆ ಉಳಿಯುತ್ತೆ. ಹೌದಾ, ಹಾಗಾದರೆ ಏನಾಯಿತು, n ಪ್ಲಸ್ 36 ಇಸ್ ಈಕ್ವಲ್ಸ್ ಟು 0. ಸೇಮ್ n ಮೈನಸ್ 12 ಇಸ್ ಈಕ್ವಲ್ಸ್ ಟು 0. ಹೌದಾ, ಹಾಗಾದರೆ n ಈಸ್ ಈಕ್ವಲ್ಸ್ ಟು ಮೈನಸ್ 36, n ಈಸ್ ಈಕ್ವಲ್ಸ್ ಟು 12 ಅಂತ ಹೇಳ್ಬೋದು. ಆಬ್ವಿಯಸ್ ನಾವು ಈ ಆನ್ಸರ್ ತೊಗೋತೀವಿ, ಯಾಕಂದರೆ ನಂಬರ್ ಏನಾಗಿರಲ್ಲ ನೆಗೆಟಿವ್ ಟರ್ಮಲ್ಲಿ ಇರೋಕ್ಕೆ ಚಾನ್ಸ್ ಇಲ್ಲ ಟರ್ಮ್ಸ್. ಅದಕ್ಕೆ ನಾವೇನು ತೊಗೋಬೋದು, n ಈಸ್ ಈಕ್ವಲ್ಸ್ ಟು 12 ಅಂತ ತೊಗೋಬೋದು. ಹಾಗಾದರೆ 12th ಟರ್ಮ್, ಸಮ್ ಆಫ್ 12 ಟರ್ಮ್ಸ್ ಏನಾಗುತ್ತೆ ಅಂತಂದರೆ ನಮಗೆ 432 ಬರುತ್ತೆ. ಬೇಕಾದ್ರೆ ಕ್ರಾಸ್ ಚೆಕ್ ಮಾಡೋಂಗಿದ್ರೆ ಮಾಡೋಣ ಒಂದು ಸತಿ. ಇಲ್ಲಿ ತೊಗೊಳ್ಳ. ಓಕೆ, SN ಫಾರ್ಮುಲಾ ಏನಿತ್ತು, n/2 2 ಟೈಮ್ಸ್ ಆಫ್ a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ತೊಗೊಂಡಿದ್ವಿ. ಹೌದಾ, ಹಾಗಿದ್ರೆ n ಬಂತು 12/2 ಬಂತು, 2 ಇಂಟು 25 ಬಂತು, 12 ಮೈನಸ್ 1 ಅಂದರೆ 11 ಇಂಟು ಡಿ ಅಂದರೆ ಎಷ್ಟು, ಡಿ ಎಷ್ಟು ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ, 22 ಆಗುತ್ತೆ. ಹೌದಾ, ಹಾಗಿದ್ರೆ 6 ಇಂಟು 50 ಪ್ಲಸ್ 22 ಅಂದರೆ ಎಷ್ಟಾಯಿತು, 72 ಇಂಟು 6 ಅಂತ ತೊಗೊಳ್ಳೋಣ. 6 2s 12 ಆಗುತ್ತೆ, 6 7s 6 6 36, 6 7s 42, 43 ಆಗುತ್ತೆ. 432. SN ಇಸ್ ಈಕ್ವಲ್ ಟು 432 ಅಂತ ಹೇಳಿದ್ದೆ. ಅವ್ರು ಕೊಟ್ಟಿರೋದು ಕೂಡ 432. ಹಾಗಾದರೆ ಏನಿದೆ, ನಾವು ಮಾಡಿರೋ ಆನ್ಸರ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಗೊತ್ತಾಯ್ತಲ್ಲ ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಹೋಗೋಣ ನಾವು. A straight highway leads to the foot of tower has shown in the figure. A person standing at the top of the tower observes a car at the point C, which with an angle of depression 600 meter, which is moving away from the foot of the tower with a uniform speed. 6 seconds later, the person observes a car at the point B ಅಂತ ಹೇಳಿದ್ರೆ. ಫಸ್ಟ್ ಏನಾಗಿತ್ತು ಅಂದರೆ ಈ ಪಾಯಿಂಟಿಗೆ ಇತ್ತಂತೆ, ಅದಾದಮೇಲೆ 6 ಸೆಕೆಂಡ್ ಆದಮೇಲೆ ಇಲ್ಲಿ ನೋಡಿದ್ರಂತೆ ಕಾರ್ನ. ಯಾವ ಒಂದು ಪರ್ಸನ್ ಎ ಅನ್ನೋ ಜಾಗದಲ್ಲಿ ನಿಂತ್ಕೊಂಡು. ಹಾಗಾದರೆ ಫ್ರಮ್ ಫೂಟ್ ಆಫ್ ದಿ ಟವರ್, ಇಫ್ ದ ಹೈಟ್ ಆಫ್ ದಿ ಟವರ್ ಈಸ್ 30 ಮೀಟರ್. ಹಾಗಾದರೆ ಇದು 30 ಮೀಟರ್ ಆಗಿತ್ತಂದರೆ ಟೋಟಲ್ ತೊಗೊಂಡ್ರಂಥ ಟೈಮು ಮತ್ತು ಫೂಟಿಂದ ತೊಗೊಂಡ್ರಂಥ ಟೋಟಲ್ ಟೈಮು ಮತ್ತು ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಹಾಗಾದರೆ ನಾನು ಏನು ಮಾಡ್ತೀನಿ ಫಸ್ಟ್ ಅಂದರೆ tan ಆಫ್ 60 ಅಂತ ತಗೋತೀನಿ. tan ಆಫ್ 60 ಅಂದರೆ ಏನು ಬರುತ್ತೆ, AD ಡಿವೈಡೆಡ್ ಬೈ CD ಅಂತ ಬರುತ್ತಾ? ಹೌದಾ, ಹಾಗಾದರೆ AD ಡಿವೈಡೆಡ್ ಬೈ CD ಅಂತ ತಗೋತೀನಿ. tan ಆಫ್ 60 ಅಂದರೆ ಏನಂತೀವಿ, √3 ಅಂತ ಹೇಳ್ತೀವ. √3 ಈಸ್ ಈಕ್ವಲ್ಸ್ ಟು AD ಡಿವೈಡೆಡ್ ಬೈ CD ಆಯಿತು. ಹೌದಲ್ವಾ? ಹಾಗಾದರೆ AD ಈಸ್ ಈಕ್ವಲ್ಸ್ ಟು √3 ಇಂಟು CD ಅಂತ ಹೇಳ್ಬೋದು. ಒಂದು ಸೆಕೆಂಡ್ ಮಕ್ಕಳೇ. ಓಕೆ, ಅದೇ ಥರ ನೆಕ್ಸ್ಟ್ ಇನ್ನೊಂದು ಏನು ಮಾಡ್ತೀನಿ, tan ಆಫ್ 30 ಅಂತ ತೊಗೋತೀನಿ ನಾನು. tan ಆಫ್ 30 ಈಸ್ ಈಕ್ವಲ್ಸ್ ಟು ಏನು ನೋಡಿ, ಇಲ್ಲಿ AD ಡಿವೈಡೆಡ್ ಬೈ ಏನಂತ ತೊಗೋತೀವಿ ನಾವು, BD ಅಂತ ತೊಗೊಳ್ಳೋಣ. ಏನದು, BD ಅಂದರೆ ಟೋಟಲ್ ಲೆಂತ್, ಇಲ್ಲಿಂದ ಇಲ್ಲಿವರೆಗೂ ಇರೋಂಥ ಲೆಂತ್ ಇದನ್ನು. ಹೌದಾ, ಅದು ಆ್ಯಂಗಲ್ 30ಗೆ. ಹಾಗಾದರೆ ಆ್ಯಂಗಲ್ 30 ಅಂದರೆ ಏನು ಬರುತ್ತೆ, 1/√3 ಬರುತ್ತೆ. 1/√3 ಈಸ್ ಈಕ್ವಲ್ಸ್ ಟು AD ಡಿವೈಡೆಡ್ ಬೈ BD ಅಂತ ಆಗುತ್ತೆ. ಹಾಗಾದರೆ BD ಈಸ್ ಈಕ್ವಲ್ಸ್ ಟು ಏನಾಯಿತು, √3 ಇಂಟು AD ಅಂತ ಆಯಿತು. ಹೌದಾ, ಹಾಗಾದರೆ ಇಲ್ಲೇನಾಯಿತು, AD ವ್ಯಾಲ್ಯೂ ಇಲ್ಲಿ ಆಲ್ರೆಡಿ ಇದೆ. ಹಾಗಾದ್ರೆ ಏನು ಮಾಡ್ತೀನಿ, BD ಈಸ್ ಈಕ್ವಲ್ಸ್ ಟು √3 ಇಂಟು AD ಅಂದರೆ ಏನು ಬಂದಿದೆ, √3 ಇಂಟು CD ಅಂತ ಬಂದಿದೆ ಅಲ್ವಾ, ಅದನ್ನೇ ಇಲ್ಲಿ ಹಾಕ್ತೀನಿ. ಹೌದಾ, ಆವಾಗ √3 ಇಂಟು √3 ಅಂದರೆ ಎಷ್ಟಾಗುತ್ತೆ, 3 ಟೈಮ್ಸ್ ಆಫ್ CD ಅಂತ ತೊಗೋಬೋದು. ಹೌದಾ, ಹಾಗಾದಮೇಲೆ ಇಲ್ಲಿ BD ಈಸ್ ಈಕ್ವಲ್ ಟು 3 ಟೈಮ್ಸ್ ಆಫ್ CD ಅಂತ ತೊಗೊಂಡೆ. BD ಅಂದರೆ ಏನು ನೋಡಿ ಮಕ್ಕಳೇ, BC ಪ್ಲಸ್ CD ಅಂತ ಹೇಳ್ತೀವ. ಹಾಗಾದರೆ BC ಪ್ಲಸ್ CD ಇಸ್ ಈಕ್ವಲ್ಸ್ ಟು 3 ಟೈಮ್ಸ್ ಆಫ್ CD ಅಂತ ಹೇಳ್ತೀವಿ. ಹೌದಾ, CD ಇದೆ, ಇದನ್ನು ಆ ಕಡೆ ಕಳಿಸ್ತೀನಿ. ಹಾಗಾದರೆ BC ಈಸ್ ಈಕ್ವಲ್ಸ್ ಟು ಏನಾಯಿತು, CD ಮೈನಸ್ 1 CD ಅಂದರೆ ಏನಾಯಿತು, 2 CD ಅಂತ ಆಯಿತು. ಹೌದಾ, ಇಲ್ಲಿಗೆ ಒಂದು ಬಂತು. ಇವಾಗ ಅವ್ರೇನು ಕೇಳಿದ್ದಾರೆ, ಫಸ್ಟು ಟೈಮ್ ಕೇಳಿದ್ದಾರೆ. ಹಾಗಾದರೆ ಟೈಮ್ ಕಂಡುಹಿಡಿಬೇಕು ಅಂದರೆ ನಮಗೆ ಫಾರ್ಮುಲಾ ಗೊತ್ತಿರಬೇಕು. ಏನದು, ಸ್ಪೀಡ್ ಈಸ್ ಈಕ್ವಲ್ಸ್ ಟು
ಸ್ಪೀಡ್ ಈಸ್ ಈಕ್ವಲ್ಸ್ ಟು ಏನಂತ ಕರಿತೀವಿ ನಾವು, ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ಹೇಳ್ತೀವಿ. ಹೌದಾ, ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್. ಅರ್ಥ ಆಯ್ತಲ್ವಾ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ತೊಗೊಂಡಾಗ ಅವರು ಮೆನ್ಷನ್ ಮಾಡಿದ್ದಾರೆ ಏನಂತ, ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಹೋಗಬೇಕಾದ್ರೆ ಅದೇನಾಗಿದೆ 6 ಮೀಟರ್ ಪರ್ ಸೆಕೆಂಡ್ ತೊಗೊಂಡಿದೆ, ಅಂದರೆ 6 ಸೆಕೆಂಡ್ಸ್ ತೊಗೊಂಡಿದೆ ಟೈಮು. ಹಂಗಂದರೆ ಸೇಮ್ ಸ್ಪೀಡಲ್ಲೇ ಇಲ್ಲೂ ಕೂಡ ಟ್ರಾವೆಲ್ ಆಗಿರುತ್ತೆ. ಹಾಗಾದರೆ ಫಸ್ಟ್ ಏನು ಮಾಡೋಣ, ಇದ್ರದ್ದು ಕಂಡುಹಿಡಿಯೋಣ. ಸಿ ಡಿ ಟ್ರಾವೆಲ್ ಮಾಡೋಕ್ಕೆ ಅದು ಎಷ್ಟು ಟೈಮ್ ತೊಗೊಂತಂತ ನೋಡೋಣ. ಇಲ್ಲಿ ಆಲ್ರೆಡಿ 6 ಅಂತ ಕೊಟ್ಟಿದ್ದಾರೆ, ಎರಡನ್ನೂ ಪ್ಲಸ್ ಮಾಡಿದ್ರೆ ನಮ್ಗೆ ಟೋಟಲ್ ಔಟ್ಪುಟ್ ಸಿಗುತ್ತೆ. ಹಾಗಾದರೆ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು ಅಂದರೆ ನಾ ಏನು ಮಾಡ್ಬೋದು, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ಹಾಕ್ಕೋಬೋದು. ಹೌದಾ, ಡಿಸ್ಟೆನ್ಸ್ ಎಷ್ಟಿದೆ ನೋಡಿ. ಹಾಗಾದರೆ ಯಾವುದನ್ನ ಕಂಡುಹಿಡಿತಾ ಇದ್ವಿ ನಾವು ಇವಾಗ, ಇದನ್ನು ಮಾತ್ರ ಕಂಡುಹಿಡಿತಾ ಇದ್ವಿ. ಹಾಗಾದರೆ ಸಿ ಡಿ ಇಸ್ ದ ಡಿಸ್ಟೆನ್ಸ್. ಓಕೆನಾ, ಒಂದು ನಿಮಿಷ, ಸಿ ಡಿ ಬೇಡ ಮಕ್ಕಳೇ, 1 ಸೆಕೆಂಡ್. ಹಾಂ, ಇಲ್ಲಿ ಆಲ್ರೆಡಿ ನಾವು ವ್ಯಾಲ್ಯೂ ಗೊತ್ತಿರೋದ್ರಿಂದ ಇದನ್ನೇ ತೊಗೊಳ್ಳೋಣ. ಏನದು, ಬಿ ಸಿ ಡಿವೈಡೆಡ್ ಬೈ ಟೈಮ್ ಅಂದರೆ ಎಷ್ಟು ಬಂದು ತೊಗೊಂಡಿದ್ರು ಅವರು, 6 ಸೆಕೆಂಡ್ಸ್ ಅಂತ ತೊಗೊಂಡಿದ್ರಲ್ಲ, 6 ಅಂತ ತೊಗೊಳ್ತೀನಿ. ಹಾಗಾದರೆ ಏನಾಗುತ್ತೆ, ಬಿ ಸಿ ಡಿವೈಡೆಡ್ ಬೈ 6 ಅಂತ ಆಯಿತು. ಸ್ಪೀಡ್ ಏನು ಬರುತ್ತೆ ಇವಾಗ, 1 ನಿಮಿಷ, ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡೋಕ್ಕೆ 6 ಸೆಕೆಂಡ್ಸ್ ಲೇಟರ್ ದ ಪರ್ಸನ್ ಅಬ್ಸರ್ವ್ಸ್ ದ ಕಾರ್ ಎಟ್ ದ ಪಾಯಿಂಟ್ ಬಿ ಅಂತ ಹೇಳಿದ್ದಾರೆ. ಹಾಗಾದರೆ ಓಕೆ, ಇಲ್ಲಿಂದ ಇಲ್ಲಿಗೆ ತೊಗೊಳಕ್ಕೆ ಏನಾಗಿದೆ, 6 ಸೆಕೆಂಡ್ಸ್ ತೊಗೊಂಡಿದ್ದಾರೆ. ಓಕೆ ಫೈನ್. ಹಾಗಿದ್ರೆ ಇಲ್ಲಿ 6 ಸೆಕೆಂಡ್ಸ್ ತೊಗೊಂಡ್ಮೇಲೆ ಬಿ ಸಿ ವ್ಯಾಲ್ಯೂನ ನಾವೇನಂತ ತೊಗೊಂಡಿದ್ವಿ, ಇಲ್ಲಿ 2 ಟೈಮ್ಸ್ ಆಫ್ ಸಿ ಡಿ ಅಂತ ತೊಗೊಂಡಿದ್ವಿ. ಹಂಗಂದರೆ 2 ಟೈಮ್ಸ್ ಆಫ್ ಸಿ ಡಿ ಡಿವೈಡೆಡ್ ಬೈ ಏನಾಯಿತು, 6 ಆಯಿತು. 2 1 2 3 ಆಯಿತು. ಸಿ ಡಿ ಡಿವೈಡೆಡ್ ಬೈ 3 ಈಸ್ ಅ ಸ್ಪೀಡ್ ಆಫ್ ಯೂನಿಫಾರ್ಮ್ ಸ್ಪೀಡ್ ಅಂತ ತೊಗೋಬೋದು. ಹೌದಾ, ಹಾಗಾದರೆ ಇದು ಯೂನಿಫಾರ್ಮ್ ಸ್ಪೀಡ್ ಆಯಿತು ಅಂದರೆ ಇದನ್ನ ಎರೇಸ್ ಮಾಡ್ಕೋತೀನಿ ಮಕ್ಕಳೇ. ಓಕೆ, ಹೌದಾ, ನಾವು ಇನ್ನೊಂದು ಏನು ಮಾಡ್ಕೋಬೋದು ಇವಾಗ ನಾನು ಏನು ಮಾಡ್ತೀನಿ, ಟೈಮ್ ಕಂಡುಹಿಡಿತೀನಿ. ಟೈಮ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, ಟೈಮ್ ಆಫ್ ಯಾವುದು ಕಂಡುಹಿಡಬೇಕು ಇವಾಗ, ಸಿ ಡಿ ಕಂಡುಹಿಡಿತಾ ಇದ್ದೀನಿ. ಹೌದಾ, ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಏನಾಗುತ್ತೆ, ಸ್ಪೀಡ್ ಅಂತ ಆಗುತ್ತೆ. ಹೌದಾ, ಯಾಕಂದರೆ ಇದನ್ನು ಈ ಕಡೆ ಕಳಿಸಿದ್ದೀನಿ ಅಷ್ಟೇ. ಯೂನಿಫಾರ್ಮ್ ಸ್ಪೀಡ್ ಇರೋದ್ರಿಂದ ಅಲ್ಲಿ ಯಾವ ಸ್ಪೀಡ್ ಬಂದಿರುತ್ತೆ ಇಲ್ಲೂ ಸೇಮ್ ಇರುತ್ತೆ. ಡಿಸ್ಟೆನ್ಸ್ ಈಸ್ ಈಕ್ವಲ್ಸ್ ಟು ಏನಂತ ಹೇಳ್ತೀನಿ, ಸಿ ಡಿ ಅಂತ ಹೇಳ್ತೀನಿ. ಸಿ ಡಿ ಡಿವೈಡೆಡ್ ಬೈ ಸ್ಪೀಡ್ ಎಷ್ಟು ಬಂತು ನಮಗೆ, ಸಿ ಡಿ ಡಿವೈಡೆಡ್ ಬೈ 3 ಅಂತ ಬಂತು. ಹೌದಾ, ಆಬ್ವಿಯಸ್ ಆಗಿ ಸಿ ಡಿ ಕ್ಯಾನ್ಸಲ್ ಆಯಿತು. 3 ಇದ್ದಿದ್ದು ಈ ಕಡೆ ಹೋದ್ರೆ ಮೇಲೆ ಏನಾಗುತ್ತೆ, 3 ಸೆಕೆಂಡ್ಸ್ ಅಂತ ಆಗುತ್ತೆ. ಟೈಮ್ ಇಸ್ ಈಕ್ವಲ್ ಟು 3 ಸೆಕೆಂಡ್ಸ್ ಆಯಿತು. ಹಾಗಾದರೆ ಟೋಟಲ್ ಟೈಮ್ ಟೇಕನ್ ಫ್ರಮ್ ದ ಫುಟ್ ಟು ಪಾಯಿಂಟ್ ಬಿ ಅಂತ ಹೇಳಿದ್ದಾರೆ. ಹಾಗಾದರೆ ಟೋಟಲ್ ಟೈಮ್ ಇಸ್ ಈಕ್ವಲ್ಸ್ ಟು ಏನಾಯ್ತು ಹೇಳಿ, 3 + 6 ಇಸ್ ಈಕ್ವಲ್ಸ್ ಟು 9 ಸೆಕೆಂಡ್ಸ್ ಅಂತ ಹೇಳ್ಬೋದು ನಾವು, ಟೋಟಲ್ ಟೈಮ್ ಟೇಕನ್. ಹೌದಾ, ಅದೇ ರೀತಿ ಹಾಗಾದರೆ ನಾವು ಇವಾಗ ಅವ್ರು ಏನು ಹೇಳ್ತಾರೆ, ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡು ಕೇಳ್ತಾ ಇದ್ದಾರೆ. ಹಾಗಾದರೆ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂದರೆ ಏನಾಗುತ್ತೆ, ವ್ಯಾಲ್ಯೂ ಆಫ್ ಬಿ ಡಿ ಅಂತ ಹೇಳ್ಬೋದು ನಾವು. ಹಾಗಾದರೆ ವ್ಯಾಲ್ಯೂ ಆಫ್ ಬಿ ಡಿ ಅಂದರೆ, 1 ನಿಮಿಷ ಇನ್ನು ಅರೇಸ್ ಮಾಡ್ಕೋತೀನಿ. ಓಕೆನಾ, ವ್ಯಾಲ್ಯೂ ಆಫ್ ಬಿ ಡಿ ವ್ಯಾಲ್ಯೂ ಆಫ್ ಬಿ ಡಿ ಇಸ್ ಈಕ್ವಲ್ ಟು ಏನಾಗಿದೆ ಹೇಳಿದೆ, √3 ಆಫ್ ಎ ಡಿ ಅಂತ ಹೇಳಿದ್ದೆ ನಾನು, √3 ಆಫ್ ಎ ಡಿ ಅಂತ ಹೇಳಿದ್ದೆ. ಓಕೆ, ಎ ಡಿ ಅಂದರೆ ಏನು ನೋಡಿ ಮಕ್ಕಳೇ, ಹೈಟ್ ಆಫ್ ದಿ ಟವರ್. ಹೈಟ್ ಆಫ್ ದಿ ಟವರ್ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ, ಎಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ, ಇಲ್ಲಿದೆ ನೋಡಿ, 30 ಮೀಟರ್. ಹೌದಾ, ಇಫ್ ದ ಹೈಟ್ ಆಫ್ ದಿ ಟವರ್ ಈಸ್ 30 ಮೀಟರ್ ಅಂತ ಕೊಟ್ಟಿದ್ದಾರೆ. ಆಬ್ವಿಯಸ್ ಆಗಿ ಏನಾಯಿತು, √3 × 30 ಅಂತ ಆಯಿತು. ಹಾಗಾದರೆ ಏನು ಬರುತ್ತೆ ವ್ಯಾಲ್ಯೂ, 30 √3 ಅಂತ ಬರುತ್ತೆ. ಬಿ ಡಿ ಈಸ್ ಈಕ್ವಲ್ ಟು 30 √3 ಸೆಂಟಿಮೀಟರ್ ಅಂತ ಬರುತ್ತೆ. ಸೆಂಟಿಮೀಟರ್ ಅಲ್ಲ, ಮೀಟರ್ ಸಾರಿ, 1 ನಿಮಿಷ, ಯಾಕಂದರೆ ಇದು ಕೂಡ ಮೀಟ್ರಲ್ಲಿದೆ, ಹೈಟ್ ಮೀಟ್ರಲ್ಲಿದೆ ಅಂದರೆ ಇದನ್ನು ನಾವೇನು ಮಾಡಬೇಕು, ಮೀಟರಲ್ಲೇ ಇಡಬೇಕು. ಏನಾಯಿತು, 30 √3 ಮೀಟರ್ ಅಂತ ಹೇಳ್ಬೋದು. ಫೈನಲ್ ಆನ್ಸರ್ ಇದು ಬಂತು. ಅರ್ಥ ಆಯ್ತಲ್ವಾ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ಹೋಗೋಣ ನಾವು. ಓಕೆ, 2 solid cones of radii equals to the base radius of the cylinder and hollowed out from it as shown in the figure. The ratio of the volumes of the cone is 2:1. The diameter and height of the cylinder is 6 and diameter and height of the cylinder are 6 cm and 27 cm respectively. Find the height and volume of the cone. Also find the volume of remaining portion of the cylinder ಅಂತ ಹೇಳಿದ್ದಾರೆ. After the cones are hollowed out ಅಂತ ಹೇಳಿದ್ದಾರೆ. ಓಕೆ, ಹಾಗಾದರೆ ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ, ರೇಡಿಯಸ್ ಆಫ್ ಕೋನ್ ಎ ಅಂತ ತೊಗೋತೀನಿ. ಕೋನ್ ಎ ಅಂದರೆ ಇದು ದೊಡ್ಡದು. ಹೌದಾ, ಅದು ಎಷ್ಟಾಗಿರುತ್ತೆ ಮಕ್ಕಳೇ, ಅವ್ರು ಆಲ್ರೆಡಿ ಹೇಳಿದ್ದಾರೆ ಡಯಾಮೀಟರ್ 6 ಇದೆ. ಹಾಗಾದರೆ ಆಬ್ವಿಯಸ್ ಆಗಿ ಏನಿರುತ್ತೆ, 3 ಸೆಂಟಿಮೀಟರ್ ಇರುತ್ತೆ. ಸೇಮ್ ಆ ಕಡೆನೂ ಹಾಗೆ ಇರುತ್ತೆ, ಯಾಕಂದರೆ ಕಂಪ್ಲೀಟಾಗಿ ಎಡ್ಜ್ ಟು ಎಡ್ಜ್ ಆ ಕಡೆನೂ ಟಚ್ ಆಗಿರೋದ್ರಿಂದ ಏನಾಗುತ್ತೆ, ರೇಡಿಯಸ್ ಅಂದರೆ ಆರ್ ಆಫ್ ಕೋನ್ ಬಿ ಅಥವಾ 2 ಯಾವುದಾದ್ರೂ ತೊಗೊಳ್ಳಿ, 3 ಸೆಂಟಿಮೀಟರ್ ಆಯಿತು. ಹಾಗಾದರೆ ಹೈಟ್ ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ. ಹೈಟ್ ಆಫ್ ಕೋನ್ ಎ ಅಥವಾ 1 ಏನಾದರೂ ತೊಗೊಳ್ಳಿ, ಎಷ್ಟಾಗಿರ್ಬೋದು ಹೇಳಿ. 21 - h ಅಂತ ತೊಗೋತೀನ, ಯಾಕಂದರೆ ಟೋಟಲ್ ಹೈಟ್ ಎಷ್ಟಿದೆ, 21 - 1 ನಿಮಿಷ, ಇದನ್ನು ಹೆಚ್ ಅಂತ ತೊಗೋತೀನಿ.
ಹೈಟ್ ಆಫ್ ಕೋನ್ ಬಿನ ಬೇಕಿದ್ರೆ 21 ಮೈನಸ್ h, ಯಾಕಂದರೆ ಈ ಹೈಟ್ನ ಅದರಲ್ಲಿ ಕಳೆದ್ರಾಗ 21ರಲ್ಲಿ ಈ ಹೈಟ್ನ ಕಳೆದ್ರೆ ನಮ್ಗೆ ಬರೋಂಥ ವ್ಯಾಲ್ಯೂನ ಏನಾಗಿರುತ್ತೆ ಹೈಟ್ ಆಫ್ ದಿ ಕೋನ್ ಬಿ ಅಂತ ಹೇಳ್ಬೋದು. ಇದಿಷ್ಟ ಆಯಿತಾ? ಹಾಗಿದ್ರೆ ನಾವೇನು ಮಾಡಬೇಕು ಇವಾಗ? ವ್ಯಾಲ್ಯೂಮ್ ಆಫ್ ದಿ ಕೋನ್ ಕಂಡುಹಿಡಿಬೇಕು, ಹೌದಾ? ವ್ಯಾಲ್ಯೂಮ್ ಆಫ್ ಕೋನ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ 1/3 ಪೈ ಆರ್ ಸ್ಕ್ವೇರ್ ಹೆಚ್ ಆಗುತ್ತೆ. 1/3 ಪೈ ಆರ್ ಸ್ಕ್ವೇರ್ ಹೆಚ್. ಓಕೆ, ಒಂದು ನಿಮಿಷ ಮಕ್ಕಳೇ, ಕ್ರಾಸ್ ಚೆಕ್ ಮಾಡಿಬಿಡ್ತೀನಿ. ಓಕೆ, ಪೈ ಆರ್ ಸ್ಕ್ವೇರ್ ಹೆಚ್ ಆಳೆ ಆಯಿತಾ? ಹಾಗಾದರೆ ವ್ಯಾಲ್ಯೂಮ್ ಆಫ್ ದಿ ಕೋನ್ 1 ಅಂತ ಹೇಳೋಣ. ಕೋನ್ 1 ಈಸ್ ಈಕ್ವಲ್ಸ್ ಟು ಹಂಗಂದರೆ H1 ಆಗುತ್ತೆ. ಇದು R1, ಆರ್ ಈಸ್ ಕಾಮನ್ ಆಗೇ ಇದೆ ಎಲ್ಲ ಕಡೆ. 1/3 ಇಂಟು ಪೈ 22/7 ಅಂದರೆ 3 ಇಂಟು H1 ಅಂತ ಹೇಳ್ಬೋದು. ಇದನ್ನೇ ಈಕ್ವೇಷನ್ ನಂಬರ್ 1 ಅಂತ ತೊಗೊಳ್ಳೋಣ, ಹೌದಾ? ಅದೇ ರೀತಿ ವ್ಯಾಲ್ಯೂಮ್ ಆಫ್ ಕೋನ್ 2 ಅಂತ ಹೇಳೋಣ. ವ್ಯಾಲ್ಯೂಮ್ ಆಫ್ ಕೋನ್ 2 ಏನಾಗಿರುತ್ತೆ ಹೇಳಿ? 1/3 ಇಂಟು 22/7 ಇಂಟು 3 ಡಿವೈಡೆಡ್ ಬೈ 3 ಇಂಟು 3 ಈಸ್ ಈಕ್ವಲ್ಸ್ ಟು 9 ಅಲ್ವಾ? ಸಾರಿ, ಇಲ್ಲಿ 9 ಬರೀಬೇಕು, ಯಾಕಂದರೆ ಆರ್ ಸ್ಕ್ವೇರ್ ಅಂತ ತೊಗೊಂಡಿದ್ದೀವಿ. 9 ಸ್ಕ್ವೇರ್ ಇಂಟು 21 ಮೈನಸ್ ಹೆಚ್ ಅಂತ ತೊಗೊಳ್ಳೋಣ, ಹೌದಲ್ವಾ? ಹಾಗಾದರೆ ಟೋಟಲ್ ಏನಾಯಿತು ನೋಡೋಣ ಇವಾಗ. ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆಗೆ ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತೊಗೊಳ್ಳೋಣ. ಫಸ್ಟ್ ಏನು ಮಾಡಿದೆ ನಾನು? ರೇಡಿಯಸ್ ಆಫ್ ದಿ ಕೋನ್ 1, ರೇಡಿಯಸ್ ಆಫ್ ದಿ ಕೋನ್ 2 ಎರಡೂ ತೊಗೊಂಡೆ ಮಕ್ಕಳೇ. ಅದಾದಮೇಲೆ ಓಕೆನಾ? ಹಾಗಿದ್ರೆ ಇಲ್ಲಿ ಬೇಕಾದ್ರೆ ಯಾವ್ದಾದ್ರು ಕ್ಯಾಲ್ಕುಲೇಟ್ ಮೈನಸ್ ಅಂದರೆ 3 1s 3 3s ಹೋಗುತ್ತೆ. ಬೇಕಾದರೆ ಪೈ ಆರ್ ಇಂಟು H1 ಅಂತ ತೊಗೊಳ್ಳೋಣ. ಸೇಮ್ ಅಲ್ಲಿ ಕೂಡ ಏನಾಗುತ್ತೆ 3 1s 3 3s ಅಂತ ಹೋಗುತ್ತೆ. ಸೇಮ್ ಪೈ ಆರ್ ಇಂಟು 21 ಮೈನಸ್ H1 ಅಂತ ತೊಗೊಳ್ಳೋಣ, ಓಕೆನಾ? ಹಾಗಾದರೆ ಇಲ್ಲೇನಾಯಿತು? ಎರಡರದ್ದು ವ್ಯಾಲ್ಯೂಮ್ ಕಂಡುಹಿಡಿದೆ. ಅವ್ರು ಏನು ಹೇಳಿದ್ದಾರೆ? ದ ಡಯಾಮೀಟರ್ ಆ್ಯಂಡ್ ಆಲ್ಸೋ ಫೈಂಡ್ ದ ವ್ಯಾಲ್ಯೂಮ್ ಆಫ್ ದ ರಿಮೈನಿಂಗ್ ಪೋರ್ಷನ್ ಅಂತ ಹೇಳಿದ್ದಾರೆ. ಫಸ್ಟ್ ಎರಡರದ್ದು ವ್ಯಾಲ್ಯೂಮ್ ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ. ಹೈಟ್ ಕಂಡುಹಿಡಿಬೇಕಾಗಿತ್ತು ಅಂತಂದರೆ ಫಸ್ಟ್ ನಾವೇನು ಮಾಡ್ಕೋಬೇಕು? ಈಕ್ವೇಷನ್ 1 ಆ್ಯಂಡ್ 2ನ ಬೇಕಿದ್ರೆ ನಾವೇನು ಮಾಡೋಣ? ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. ಏನು ಬರುತ್ತೆ? 21 ಪೈ ಆರ್ ಮೈನಸ್ ಪೈ ಆರ್ H1 ಅಂತ ಹೇಳ್ತೀವಿ ನಾವು, ಹೌದಾ? ಹಾಗಿದ್ರೆ ಪೈ ಆರ್ H1 ಅಲ್ಲಿ ಹೋಯಿತು ಅಂದರೆ ಏನಾಯಿತು? 21 ಪೈ ಆರ್ ಅಂತ ಬಂತು. ಅವಾಗ ಏನಾಗುತ್ತೆ? ವ್ಯಾಲ್ಯೂಮ್ ಆಫ್ ದಿ ಕೋನ್, ಒಂದು ನಿಮಿಷ, ಟೋಟಲ್ ಫೈಂಡ್ ದ ಹೈಟ್ ಆ್ಯಂಡ್ ವ್ಯಾಲ್ಯೂಮ್ ಆಫ್ ದಿ ಕೋನ್ ಅಂತ ಹೇಳಿದ್ದಾರೆ. ಹಾಗಾದರೆ ಫಸ್ಟ್ ಏನು ಮಾಡೋಣ? ವ್ಯಾಲ್ಯೂಮ್ ಆಫ್ ದಿ ಕೋನ್ನ ಕಂಡುಹಿಡಿಬೇಕು ನಾವು. ಯಾವುದ್ರದ್ದು? ಎರಡರದ್ದು ಅಲ್ವಾ? ಹಾಗಾದರೆ ವ್ಯಾಲ್ಯೂಮ್ ಆಫ್ ದಿ ಕೋನ್ ಈಸ್ ಈಕ್ವಲ್ಸ್ ಟು ಎರಡನ್ನೂ ಪ್ಲಸ್ ಮಾಡೋಣ. ವ್ಯಾಲ್ಯೂಮ್ ಆಫ್ ಕೋನ್ 1 ಆ್ಯಂಡ್ ವ್ಯಾಲ್ಯೂಮ್ ಆಫ್ ಕೋನ್ 2 ಅಂತ ಪ್ಲಸ್ ಮಾಡಿದಾಗ ಇದು ಪ್ಲಸ್ ಅದಾಗುತ್ತೆ. ಅವಾಗ ಏನಾಗುತ್ತೆ? ಇದು ಮತ್ತು ಇದು ಕ್ಯಾನ್ಸಲ್ ಆಗುತ್ತೆ, ಹೌದಾ? ಅರ್ಥ ಆಗ್ತಿದೆ ಅಲ್ಲ ಮಕ್ಕಳೇ? ವ್ಯಾಲ್ಯೂಮ್ ಆಫ್ ಕೋನ್ 1 ಆ್ಯಂಡ್ ವ್ಯಾಲ್ಯೂಮ್ ಆಫ್ ಕೋನ್ 2 ಅಂದಾಗ ಈ ಈಕ್ವೇಷನು ಮತ್ತು ಈ ಈಕ್ವೇಷನ್ ಪ್ಲಸ್ ಆಗುತ್ತೆ. ಎಲ್ಲದು ಹೋಗೇನಾಗುತ್ತೆ ನಮಗೆ 21 ಪೈ ಆರ್ ಅಂತ ಉಳಿಯುತ್ತೆ. 22/7 ಇಂಟು 3 ಅಂತ ಹೇಳ್ಬೋದು. 7 1s 7 3s 3 3s 9 9 ಇಂಟು 22 ಅಂತ ಹೇಳ್ಬೋದು. 22 ಇಂಟು 9 9 2s 18 9 2s 18 119 198 cm³ ಅಂತ ಹೇಳ್ಬೋದು ಟೋಟಲ್ ವ್ಯಾಲ್ಯೂಮ್ ಇರೋದು. ಹಾಗಾದರೆ ಇದ್ರದ್ದು ಟೋಟಲ್ ವ್ಯಾಲ್ಯೂ ಇಷ್ಟು ಉಳೀತು ಅಂದಮೇಲೆ ಟೋಟಲ್ ನಮಗೆ ವ್ಯಾಲ್ಯೂಮ್ ಆಫ್ ದಿ ಕೋನ್ 1 ಆ್ಯಂಡ್ ಬಿ ಎರಡರದ್ದು ಸೇರಿ ಇಷ್ಟು ಉಳಿದಿದೆ. ನಾವಿವಾಗ ಏನು ಮಾಡ್ಬೋದು ಹೇಳಿ ಮಕ್ಕಳೇ? ಟೋಟಲ್ ವ್ಯಾಲ್ಯೂಮ್ದು ಇದೇನು ಸಿಲಿಂಡ್ರದ್ದು ಏನಿದೆಯಲ್ಲ ಅದರದ್ದು ಕ್ಯಾಲ್ಕುಲೇಟ್ ಮಾಡೋಣ. ಸಿಲಿಂಡ್ರದ್ದು ಫಾರ್ಮುಲಾ ಏನು ಬರುತ್ತೆ ಹೇಳಿ? ಸಿಲಿಂಡ್ರದ್ದು ವ್ಯಾಲ್ಯೂ ಏನು ಬರುತ್ತೆ? ಪೈ ಆರ್ ಸ್ಕ್ವೇರ್ ಹೆಚ್ ಅಂತ ಬರುತ್ತೆ. ಪೈ ಆರ್ ಸ್ಕ್ವೇರ್ ಹೆಚ್ ಸಿಲಿಂಡ್ರದ್ದು, ಹೌದಾ? ಹಾಗಾದರೆ ಅದೇನು ಬರುತ್ತೆ? 22/7 ಇಂಟು 9 ಇಂಟು ಹೈಟ್ ಅಂದರೆ 21 7 1s 7 3s ಎಷ್ಟು ಬಂತು? 22 ಇಂಟು 27 ಅಂತ ಬರುತ್ತೆ ಟೋಟಲ್ ವ್ಯಾಲ್ಯೂ, ಹೌದಾ? ಇದರಲ್ಲಿ ಅದನ್ನು ಕಳೆದಾಗ ಏನಾಗುತ್ತೆ? ಹ್ಯಾಲೋ ಔಟ್ ಎಷ್ಟು ಇರುತ್ತಲ್ಲ ಅದು ಆ ವ್ಯಾಲ್ಯೂಸ್ ನಿಮ್ಗೆ ಏನಾಗುತ್ತೆ? ಸಿಗುತ್ತೆ, ಹೌದಾ? ಒಂದ್ಸತಿ ಬೇಕಿದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಆನ್ಸರಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಕ್ಕಳೇ. ಬೇಕಿದ್ರೆ ಇನ್ನೊಂದ್ಸತಿ ಕ್ರಾಸ್ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ, ಆಯಿತಾ? ಈ ಆನ್ಸರ್ ಅಂತೂ ಕರೆಕ್ಟಾಗಿ ಬಂದಿದೆ. ಏನದು 198 ಸೆಂಟಿಮೀಟರೇ ಬರುತ್ತೆ. ಏನದು ವ್ಯಾಲ್ಯೂಮ್ ಆಫ್ ದಿ ಕೋನ್ ಅಂತಂದರೆ. ಅದಾದಮೇಲೆ ನೀವೇನು ಮಾಡಿ ಅಂತಂದರೆ ಈ ವ್ಯಾಲ್ಯೂನ ತೊಗೊಂಡು ಪೈ ಆರ್ ಸ್ಕ್ವೇರ್ ಹೆಚ್ ಅಂದರೆ ವ್ಯಾಲ್ಯೂಮ್ ಆಫ್ ದಿ ಸಿಲಿಂಡರ್ ಬರುತ್ತೆ. ಇದರಲ್ಲಿ ಅದನ್ನು ಕಳೆದಾಗ ನಿಮ್ಗೆ ಏನಾಗುತ್ತೆ? ಹ್ಯಾಲೋಡ್ ಸ್ಪೇಸ್ ಏನಿರುತ್ತಲ್ಲ ಆ ವ್ಯಾಲ್ಯೂ ಸಿಗುತ್ತೆ. ಓಕೆನಾ? ಹಾಗಾದರೆ ಈ ಕ್ವಶನ್ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಹೋಗೋಣ.
ಓಕೆ, ಆ ರೆಕ್ಟ್ಯಾಂಗ್ಯುಲರ್ ವುಡನ್ ಬ್ಲಾಕ್ ಹ್ಯಾಸ್ ಲೆಂತ್ ಆಫ್ 40 cm. ಇದು ಮತ್ತು ಆ ಕ್ವಶನು ಆರ್ ಕ್ವಶನ್ ಮತ್ತು 5 marks ಕ್ವಶನ್ ಇದು ವೆರಿ ಇಂಪಾರ್ಟೆಂಟ್ ಕ್ವಶನು. ಲಾಸ್ಟ್ ಕ್ವಶನ್ಸ್ನ ಪ್ರಾಪರಾಗಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ. ಬ್ರೆಡ್ತ್ 30 cm ಆ್ಯಂಡ್ ಹೈಟ್ 7.5 cm ಫ್ರಮ್ ದ ಬ್ಲಾಕ್ ಆಫ್ ದ ಕೋನ್ ಆಫ್ ಅ ರೇಡಿಯಸ್ 10 cm ಇಸ್ ಡ್ರಿಲ್ಡ್ ಹ್ಯಾಸ್ ಶೋನ್ ಇನ್ ದ ಫಿಗರ್. ಫೈಂಡ್ ದ ವ್ಯಾಲ್ಯೂಮ್ ಆ್ಯಂಡ್ ಸರ್ಫೇಸ್ ಆಫ್ ದಿ ರಿಮೈನಿಂಗ್ ಸಾಲಿಡ್ ಅಂತ ಹೇಳಿದ್ದಾರೆ. ಹೌದಾ, ಹಾಗಿದ್ರೆ ಇಲ್ಲೇನು ಮಾಡ್ತೀವಿ ಅಂದರೆ ಫಸ್ಟ್ ನಾನು ಒಂದು ಸತಿ ನಿಮ್ಗೆ ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡಿಸ್ತೀನಿ, ಆಮೇಲೆ ಬೇಕಿದ್ರೆ ನಿಮಗೆ ಐಡಿಯಾಸ್ ಕೊಡ್ತಾ ಹೋಗ್ತೀನಿ. ಇವಾಗ ಏನು ಹೇಳಿದ್ದಾರೆ, ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ ಆಫ್ ದಿ ಲೆಂತ್ ಅಂತ ಹೇಳಿದ್ದಾರೆ. ಅಂದರೆ ಲೆಂತ್ ಆ್ಯಂಡ್ ಬ್ರೆಡ್ತ್ ಇಂಟು ಹೈಟ್ ಅಂತ ತೊಗೋಬೋದು. ಎಲ್ ಇಂಟು ಬಿ ಇಂಟು ಹೆಚ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಅಂದರೆ ಫ್ರಮ್ ದಿಸ್ ಬ್ಲಾಕ್ ಆಫ್ ದ ಕೋನ್ ರೇಡಿಯಸ್. ಇದರಲ್ಲಿ ಏನು ಮಾಡಬೇಕು ನೀವು, ಕೋನ್ ಪಾರ್ಟ್ ಏನಿದೆ ಅಲ್ಲ ಅದನ್ನು ಮಾತ್ರ ಏನು ಮಾಡಬೇಕು, ರಿಮೂವ್ ಮಾಡಿ. ಹಾಗಾದರೆ ವ್ಯಾಲ್ಯೂಮ್ ಆಫ್ ದಿ ರೆಕ್ಟ್ಯಾಂಗ್ಯುಲರ್ ಅಂದರೆ ಕ್ಯೂಬಾಯ್ಡ್ದು ಏನು ಬರುತ್ತೆ, ಎಲ್ ಇಂಟು ಬಿ ಇಂಟು ಹೆಚ್ ಅಂತ ಬರುತ್ತೆ. ಅದರಲ್ಲಿ ಕೋನ್ನ ತೆಗಿಬೇಕು ಅಂದರೆ ಏನಾಗುತ್ತೆ, 1/3 ಇಂಟು ಪೈ r² ಹೆಚ್ ಅಂತ ಆಗುತ್ತೆ. ಇಲ್ಲಿ ತೊಗೊಳ್ಳೋಣ, ಎಲ್ ಇಂಟು ಬಿ ಇಂಟು ಹೆಚ್ ಅಂತ ಹೇಳಿದಾರಲ್ಲ, 40 ಇಂಟು 30 ಇಂಟು 7.5 ಅಂತ ಹೇಳಿದ್ದಾರೆ. ಅದೇ ಥರ ಈ ಕಡೆ ಏನಾಗುತ್ತೆ, 1/3 ಇಂಟು ಪೈ 22/7. ಆರ್ ಅಂದರೆ ಎಷ್ಟು ಬರುತ್ತೆ, ರೇಡಿಯಸಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ 10 cm ಅಂತ. ಹಾಗಾದರೆ ನಾನು ಏನು ಮಾಡ್ತೀನಿ, 10 ಇಂಟು 10 = 100 ಅಂತ ತೊಗೋತೀನಿ. ಪೈ r² ಹೆಚ್ ಅಂತ ಹೇಳ್ತಾರೆ. ಹೆಚ್ ಅಂದರೆ ಎಷ್ಟು ಬಂದಿದೆ, ಹೈಟು 7.5. ಯಾಕಂದರೆ ಇದ್ರ ಹೈಟ್ ಎಷ್ಟು ಇರುತ್ತೆ ಅದು ಕೂಡ ಸೇಮ್ ಅಷ್ಟೇ ಇದೆ. ಡ್ರಿಲ್ಡ್ ಅಂತ ಹೇಳಿದಾರಲ್ಲ 7.5 ಬರುತ್ತೆ. ಹೌದಲ್ವಾ. 3 1s 3 2s 6 3 5s 15 ಅಂತ ಹೇಳ್ಬೋದು. ಹೌದಾ, ಹಾಗಿದ್ರೆ ಆನ್ಸರ್ ಏನು ಬರುತ್ತೆ, ಒಂದು ನಿಮಿಷ ಮಕ್ಕಳೇ. ಬೇಕಿದ್ರೆ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡೋಣ. 40 ಇಂಟು 30 ಇಸ್ ಈಕ್ವಲ್ಸ್ ಟು ಏನಂತ ಇರುತ್ತೆ, ಇದು ಸಪ್ರೇಟ್ ತೊಗೊಳ್ಳಿ, ಇದು ಮತ್ತು ಇದು ಸಪ್ರೇಟಾಗಿ ತೊಗೊಳ್ಳೋಣ. 40 ಇಂಟು 30 ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, 4 2s 12 ಆಗುತ್ತೆ, 1200 ಇಂಟು 7.5 ಅಂತ ಹೇಳುತ್ತೆ. ಹೌದಾ, ಅದೇ ರೀತಿ ಈ ಕಡೆ ನೋಡಿ, 100 ಇಂಟು 2.5 ಅಂದರೆ ಎಷ್ಟು ಬರುತ್ತೆ ಮಕ್ಕಳೇ ನೋಡಿ, 100 ಇಂಟು 2.5 ಅಂದರೆ ಎಷ್ಟು ಬರುತ್ತೆ, 250 ಪೈ ಅಂತ ತೊಗೋಬೋದು. ಹೌದಾ, ಇಲ್ಲಿ ನೋಡಿ 7.5 ಇಂಟು 12 ಅಥವಾ 75 ಅಂತನಾದರೂ ತೊಗೊಂಬಿಡೋಣ. ಇದನ್ನು /10 ಅಂತ ತೊಗೊಂಡು ಪಾಯಿಂಟ್ನ ಬೇಕಿದ್ರೆ ರಿಮೂವ್ ಮಾಡೋಣ ಆಯಿತಾ. ಇಲ್ಲೇನಾಯಿತು, 10 ಇದು 0 ಕ್ಯಾನ್ಸಲ್ ಆಗುತ್ತೆ. 75 ಇಂಟು 12 ಅಂತ ಅಂದಾಗ ಎಷ್ಟಾಗುತ್ತೆ, 12 5s 60 12 6s 70 12 7s 84 84 ಪ್ಲಸ್ 6 ಅಂದರೆ 90 ಆಗುತ್ತೆ. 900 ಟೋಟಲ್ ಏನಾಯಿತು 9000 cm³ ಬಂತು. ಇದನ್ನು ಇಂಟು 22/7 ಅಂದರೆ ಅದು ಕೂಡ ಜಾಸ್ತಿನೇ ಬರುತ್ತೆ. ಎರಡರದ್ದು ವ್ಯಾಲ್ಯೂಮ್ ಸಿಕ್ತು. ಸರ್ಫೇಸ್ ಅಂತಂದರೆ ಏನಾಗುತ್ತೆ, ಸರ್ಫೇಸ್ ಆಫ್ ದಿ ರಿಮೈನಿಂಗ್ ಸಾಲಿಡ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ರಿಮೈನಿಂಗ್ ಸಾಲಿಡ್ದು ಏನಾಗಿರುತ್ತೆ ಅಂತಂದರೆ ಟೋಟಲ್ TSA ಆಫ್ ದಿ ಸಿಲಿಂಡರ್ ಅಂತ, TSA ಆಫ್ ಇದನ್ನಂತ ತಗೊಂಡು ಅದರಲ್ಲಿ ಕ್ಯೂಬಾಯ್ಡನ್ನ ತೆಗೆದು ಕ್ಯೂಬಾಯ್ಡಲ್ಲಿ ಕೋನ್ನ ತೆಗೆದಾಗ ನಿಮ್ಗೆ ಏನಾಗುತ್ತೆ, ಫೈನಲ್ ಔಟ್ಪುಟ್ ಬರುತ್ತೆ. ಇದನ್ನು ಈ ಒಂದು ಕ್ವಶನ್ ಮಾತ್ರ ನಾನು ಬೇಕಿದ್ರೆ ನಿಮಗಂತಲೇ ಬಿಡ್ತೀನಿ ಮಕ್ಕಳೇ. ಯಾಕೆ ಅಂದರೆ ಜಸ್ಟ್ ನೀವು ಒಂದು ಸತಿ ಸಾಲ್ವ್ ಮಾಡಿ ನೋಡಿ ಅಂತ. ಬೇಕಾದ್ರೆ ಆನ್ಸರ್ಸ್ ಆಲ್ರೆಡಿ ನಿಮ್ಗೆ ಅವೈಲೇಬಲ್ ಇದೆ, ಬೇಕು ಅಂದರೆ ಹೇಳಿ, ನಾವು ನಿಮಗೆ ಬೇಕು ಅಂದರೆ ನಮ್ಮ ಆ್ಯಪ್ ಏನು ಸಿಂಪ್ಲಿಫೈಡ್ ಮೈಂಡ್ಸ್ ಅಂತ ಆ್ಯಪ್ ಏನಿದೆಲ್ಲ ಅಲ್ಲಿ ಬೇಕಾದ್ರೆ ಅಪ್ಲೋಡ್ ಮಾಡಿರ್ತೀವಿ. ಎಲ್ಲ ಮಾಡಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ನ ಅಪ್ಲೋಡ್ ಮಾಡಿರ್ತೀವಿ. ಜಸ್ಟ್ ಬೇಕಾದ್ರೆ ಹೋಗಿ ಒಂದು ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ವಾ. ಹಾಗಾದರೆ ಇಲ್ಲಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ಎಂಡ್ ಮಾಡಿದೆ. ಈ ಕ್ವಶನ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಬಿಡಿ. ಐಡಿಯಾ ಕೊಟ್ಟಿದ್ದೀನಿ, ಜಸ್ಟ್ ನೀವೇನು ಮಾಡಬೇಕು, ಸಾಲ್ವ್ ಮಾಡಬೇಕು ಮಕ್ಕಳೇ. ಲೆಂದಿ ಸ್ವಲ್ಪ ಕ್ಯಾಲ್ಕುಲೇಷನ್ ಇರೋದ್ರಿಂದ ಟೈಮ್ ತೊಗೊಳುತ್ತೆ ಅನ್ನೋ ಒಂದೇ ರೀಸನ್ ನಿಮಗೆ ಕೊಟ್ಟಿದ್ದೀನಿ, ಬಿಟ್ಟರೆ ಇನ್ನೇನೂ ರೀಸನ್ ಇಲ್ಲ. ಬೇಕಾದರೆ ಆನ್ಸರ್ಸ್ನ ನಾವು ನಿಮ್ಗೆ ಏನು ಮಾಡ್ತೀವಿ ಅಂದರೆ ನಾನು ನಿಮಗೆ ಹೇಳ್ದಂಗೆ ಸಿಂಪ್ಲಿಫೈಡ್ ಮೈಂಡ್ಸ್ ಆ್ಯಪಲ್ಲಿ ನಿಮಗೆ ಫ್ರೀಯಾಗಿ ಏನಾಗುತ್ತೆ ಆರಾಮಾಗಿ ಎಲ್ಲ ಅದು ಚಾಪ್ಟರ್ ವೈಸ್ ಕೂಡ ಕ್ವಶನ್ಸ್ ನಾವಲ್ಲಿ ಅಪ್ಲೋಡ್ ಮಾಡ್ತಾಯಿದ್ವಿ. ಜಸ್ಟ್ ನಿಮಗೆ ಬೇಕಂದ್ರೆ ಹೋಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ವಾ. ಹಾಗಾದರೆ ಮತ್ತೆ ಸಿಗೋಣ ಮಕ್ಕಳೇ. ಓಕೆ ಮಕ್ಕಳೇ, ಥ್ಯಾಂಕ್ಸ್, ಬಾಯ್.